ಏನ್ ಕೊಟ್ರಣ ಲಕ್ಷ್ಮವ್ವನ ನಮ್ಮ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗ್ಲೇ ಬೇಡ ತಾಯಿ ಅಂತ ಬೇಡ್ಕೊತಿದ್ದೀರಾ? ಬೇಡ್ಕೊಳ್ಳಿ ಬೇಡ್ಕೊಳ್ಳಿ. ನೀನು ಬೇಡ್ಕೊಳ್ಳೋ. ಬರೋ ಹಾಗಿದ್ರೆ ಅವಳನ್ನ ನಿಮ್ಮನೆಗೂ ಕರ್ಕೊಂಡು ಹೋಗೋ. ಅಯ್ಯೋ, ನಮ್ಮಂತವ್ರ ಮನೆ ಕಡೆ ವಾರಗಣ್ಣಾಗೂ ನೋಡಕ್ಕಿಲ್ಲ ಬಿಡಿ. ಸರಿ, ಜಾತ್ರೆ ದಿವಸ ಏನು ಇಷ್ಟು ದೂರ ಅಪಾದ ಬೆಳೆಸಿದೀಯಾ? ಅಣ್ಣ, ಒಂದಿಟ್ಟು ನನ್ನ ಲೆಕ್ಕ ನೋಡಿ, ಒಡವೆ ಬಿಡಿಸ್ಕೊಂಡು ಹೋಗ್ತೀನಿ. 1.5 ವರ್ಷದ ಮೇಲಾಯ್ತು. ಸುಸ್ತಿಯಾಗಿರುತ್ತೆ. ದುಡ್ಡು ತಂದಿದೀಯೋ? ಹ್ಞೂ ಅಣ್ಣ, ತಂದಿದ್ದೀನಿ. ಕೊಡು ಇಲ್ಲಿ. ಹೇಳು ಇಲ್ಲಿಂದ. ಹೋಗು ಅಂದೆ. ಯಾಕಮ್ಮ ಅಳ್ತಾ ಇದೀಯಾ? ಎಲ್ಲರೂ ಒಡವೆಗಳನ್ನ ಹಾಕೊಂಡ್ ಮೆರೀತಿದ್ದಾರೆ. ಅಜ್ಜನ ಹತ್ರ ಕೇಳಿ ನಂಗೂ ಒಡವೆಗಳನ್ನ ಕೊಡ್ಸಮ್ಮ. ಅಯ್ಯೋ, ನಿಮ್ಮಜ್ಜ ನಂತವ್ರ ಮನೆ ಒಡವೆಗಳನ್ನ ಕೊಡೋಕೆ ಅಳ್ತಾರೆ. ಇನ್ನು ನಿನ್ನ ಒಡವೆಗಳನ್ನ ಅಷ್ಟು ಸುಲಭವಾಗಿ ತಿಜೋರಿಯಿಂದ ತೆಗೆದು ಕೊಡ್ತಾರಾ? ನೋಡು, ನೀನ್ ಹೀಗೆಲ್ಲ ಅಳಬಾರ್ದು. ಹೋಗ್ ನಿಮ್ಮಜ್ಜನ್ ಕೇಳು, ತೆಗೆಸ್ಕೊಡ್ತಾರೆ. ಹೋಗು. ಪರಮೇಶಿ, ಬಡ್ಡಿ ಬರೀ 1.25 ರೂಪಾಯಿ ಅಷ್ಟೇ. 1 ವರ್ಷದಿಂದ ಬಡ್ಡಿ ಕೊಟ್ಟಿಲ್ಲ, ಅದಕ್ಕೆ ಸುಸ್ತಿಯಾಗಿದೆ. ನೀನು ಬೇರೆ ಎಲ್ಲಾದರೂ ಇಟ್ಟಿದ್ದಿದ್ರೆ ಇದಕ್ಕೆ 2ರಷ್ಟಾಗಿರೋದು. ತೆಗಿ. ದೇವ್ರಣೆಗೂ ಹಬ್ಬದ ಖರ್ಚಿಗೂ ಜೇಬ್ನಾಗ ಕಾಸಿಲ್ಲ. ಒಡವೆ ಕೊಡೋಣ. 1 ಓಲೆ ಇಲ್ಲೇ ಇರುತ್ತೆ, ಉಳಿದಿದ್ದು ತಗೊಂಡು ಹೋಗು. 1 ಓಲೆ ತಗೊಂಡೋಗಿ 1 ಕಿವಿಗೆ ಓಲೆ, ಇನ್ನೊಂದು ಕಿವಿಗೆ ಕಡ್ಡಿ ಇಟ್ಕೊಳಕ್ಕಾಗತ್ತಾ? ನಿನ್ನಿಷ್ಟ. ಸಾಲ ಮಾಡಬೇಕಾದ್ರೆ ಎಷ್ಟೆಲ್ಲ ಹೇಳಿದೆ ನಿನಗೆ. ಜಾಸ್ತಿ ಸಾಲ ಮಾಡಬೇಡ, ತೀರ್ಸೋವಾಗ ಕಷ್ಟ ಆಗತ್ತೆ ಅಂತ. ಕೇಳಿದ್ಯಾ ನನ್ನ ಮಾತು? ಕಡ್ಡಿ ಮುರಿದಂಗೆ ಮಾತಾಡಿದ್ರೆ ನಾನೇನು ಹೇಳಲಿ? ಹಬ್ಬದ ದಿವಸ ಜಗಳ ಬೇಡ. 1 ಓಲೆ ತಗೊಂಡೋಗಿ ತಿರ್ಗಾ ಬಯಸ್ಕೊಳ್ಳ. 2 ಓಲೆನೂ ಇಲ್ಲೇ ಇರಲಿ, ಉಳಿದಿದ್ದು ಒಡವೆ ಕೊಡಿ. ಸರಿ, ತಗೋ. ಶಿವ ಶಂಕರ ಲಕ್ಷ್ಮೀದೇವಿ ನೀನೇ ಕಾಪಾಡು. ಅಜ್ಜಿ ಇರು ರೀ. ನಂದು ಸೊಸೆದು ಮೊಮ್ಮಗಳದು ಒಡವೆ ಕೊಡಿ. ಹಬ್ಬದ ದಿನನಾರ ಹಾಕೊಂಡು ಸಂತೋಷ ಪಡ್ತೀವಿ. ಸರಿ. ಕೊಟ್ರೆ ಇನ್ನು ಮನೆಯಲ್ಲಿ ಭಾಳ ಒಡವೆ ಇದೆ ಅಂತ ಸುತ್ತ 700ನವ್ರಿಗೂ ಗೊತ್ತು. ಕಾಲ ಸರಿ ಇಲ್ಲ, ಸಂಜೆ ನೋಡೋಣ. ಒಡವೆ ಅನುಭವಿಸೋಕ್ಕೆ ಈ ಮನೆಯಲ್ಲಿ ಹೆಣ್ಣಾಗೋ ಬದಲು ಆ ತಿಜೋರಿನಾದ್ರೂ ಆಗ್ಬಾರ್ದಿತ್ತ? ಆ ತಿಜೋರಿಗಿರೋ ಭಾಗ್ಯನೂ ನಮ್ಗಿಲ್ವಲ್ರಿ. ಅಯ್ಯಯ್ಯ, ಬೆಳಗ್ಗೆನೆ ಏನ್ ನಿನ್ ಕಿರಿಕಿರಿ ಅಂತೀನಿ. ಕಾಲ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ತಗೋ. ಅಯ್ಯ, ಇದೇನೋ ದೊಡ್ಡೊಡವೆ ಗಂಟು ಕೊಡ್ರಿ. ಕಾಲ ಸರಿ ಇಲ್ಲ, ಜೊತೆಗೆ ಜಾತ್ರೆ ಬೇರೆ. ತಗೋ, ಸಾಕೋಗ್. ಅಬ್ಬಾ, ಜಾತ್ರೆ ದಿನ ನೀವಿರ್ತೀರೋ ಇಲ್ವೋ ಅನ್ಕೊಂಡೇ ಬಂದೆ. ಸದ್ಯ ಇದಿರಲ್ಲ ಐನೋರೆ. ದ್ಯಾವಮ್ಮನ 3,000 ಬೇಕಾಗಿತ್ತು. ಇವತ್ತು ವ್ಯವಹಾರ ಇಲ್ಲ, ನಗದೆಲ್ಲ ಖಾಲಿ. ಆಯ್ತು. ತೂಕ ನೋಡಿ ಐನೋರೆ. ತೂಕ ನೋಡೋ ಬಂಗಾರ ಥರನೇ ಇಲ್ಲ, ಇನ್ ತೂಕ ಏನ್ ನೋಡೋದು? ಬಡವರ್ ಬಂಗಾರ ನಿಮ್ಗೆ ಹಂಗೆಯ ಕಾಣೋದು. ಸುಮ್ನೆ ತೂಕ ನೋಡಿ ಅಂತ ಹೇಳಿದ್ನಲ್ಲ.
ಸುಮ್ಮನೆ ಯಾಕೆ ತೂಕ ನೋಡೋದು ಅಂತೀನಿ. ನೀವ್ ನೋಡಿ ಅಂತೀನಿ. 4 ಗ್ರಾಮು 3 ಗುಲಗಂಜಿ. ಸರಿಯಾಗಿ ಹೇಳಿದ್ರಿ. 3,000 ಕೊಡಿ. ವ್ಯವಹಾರ ಇಲ್ಲ ಇಲ್ಲ ಅಂತ ಎಷ್ಟು ಸಲ ಹೇಳಬೇಕು? ಮನೇಲಿ ನೆಂಟರು ಬೇರೆ, ಹೊತ್ತು ನೆತ್ತಿಗೆ ಬಂತು, ಇನ್ನೂ ಏನೂ ತಿಂದೂ ಇಲ್ಲ. ಸುಮ್ಮನೆ ತೊಂದರೆ ಕೊಡಬೇಡ, ಬೇರೆ ಎಲ್ಲರೂ ಸಿಗುತ್ತಾ ನೋಡು. ತಗೋ. ಇಡ್ರಿ ಅತ್ತಾಗೆ. ಈ ಊರ್ನಾಗ ನಿಮ್ಮನ್ ಬಿಟ್ರೆ ಬೇರೆ ಯಾರವ್ರೆ? ಮನೆ ತುಂಬಾ ನೆಂಟ್ರು, ನನ್ 2 ಹೆಣ್ಮಕ್ಳು ಬೇರೆ ಬಂದ್ಬಿಟ್ಟಿದ್ದಾರೆ. ಇಲ್ಲ ಅಂತ ಮಾತ್ರ ಅನ್ಬೇಡಿ. ನೀವ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋಕೆ ಇಲ್ಲ. ಜಾತ್ರೆ ಬಂತು ಅಂತ ಸಾಲ ಮಾಡಿದ್ರೆ ಹ್ಯಾಕ್ ತೀರಿಸ್ತೀಯಾ? ಜಾತ್ರೆ ಬರೋದು ಇನ್ನಷ್ಟು ಸಾಲನ ಮೈಮೇಲೆ ಎಳ್ಕೊಳ್ಳೋದಕ್ಕಲ್ಲ. ನಿನ್ನ ಖರ್ಚಿಗೆ ಬೇಕು ಅಂತಂದ್ರೆ 500-1000 ಕೊಡ್ತೀನಿ. ಆಗತ್ತಾ ನೋಡು. ಸುಮ್ಮನೆ ಹಠ ಮಾಡಬೇಡ. ಲೋಚನ್ ಬಸವ, ಎಲ್ಗೋ ಹೋಗಿದ್ದೆ? ಜಾತ್ರೆ ದಿವಸನೂ ಬಯಸ್ಕೋತಿರ್ಬೇಕಾ? ನೋಡಮ್ಮ, 2 ತಿಂಗಳಿಂದ ನಾಟಕ. ಏನೀಗ? ಬಾರೋ ಇಲ್ಲಿ. ದ್ಯಾವಮ್ಮನಿಗೆ 1,500 ರಸೀದೆ ಹಾಕು. ಆಯ್ತಾಯ್ತು. ಜಾತ್ರೆಗೆ ಯಾವ ನಾಟಕ ಆಡ್ತಿದ್ದೀರಿ ಚನ್ನಬಸಣ್ಣ? ಲಂಕಾದಹನ. ಅದ್ರಾಗೆ ನಿಮ್ದು ಯಾವ ಪಾಲ್ಟು? ವೀರಾಂಜನೇಯ. ಅದ್ಯಾಕೆ? ಅದಕ್ ಬದಲು ರಾಮಂದೋ ಲಕ್ಷ್ಮಣಂದೋ ಪಾಲ್ಟ್ ಹಾಕ್ಬಾರ್ದಾಗಿತ್ತ? ನೋಡೋರ್ಗೆ ನಿಮ್ ಮುಖನಾದ್ರೂ ಚಂದ ಕಂಡಿರದ? ಸರಿಯಾಗಿ ಹೇಳ್ದೆ ದ್ಯಾವಮ್ಮ, ಸರಿಯಾಗಿ ಹೇಳ್ದೆ. ಆ ಮಂಗನ್ ಪಾಠ ಮಾಡೋದಿಕ್ಕೆ 2 ತಿಂಗಳಿಂದ ಮನೆ ಮಠ ಬಿಟ್ಟು ತಿರುಗ್ತಾನೇ ಇದ್ದಾನೆ. 1000 ಗಟ್ಲೆ ಬಾಕಿ ನಿಂತಿದೆ. ನನ್ನ ಸಂಕಟ ಯಾರಿಗೆ ಹೇಳಿ? ಜಯ ಜಯ ಶ್ರೀರಾಮ ರಘುವರ, ಜಯ ಜಯ ಶ್ರೀರಾಮ, ಜಯ ಜಯ ಶ್ರೀರಾಮ ರಘುವರ, ಜಯ ಜಯ ಶ್ರೀರಾಮ. ರಾಮ ರಘುಕುಲ ಜಗನಿಧಿ ಸೋಮ, ರಾಮ ರಘುಕುಲ ಜಗನಿಧಿ ಸೋಮ, ಜಯ ಜಯ ಶ್ರೀರಾಮ ರಘುವರ, ಜಯ ಜಯ ಶ್ರೀರಾಮ. ಸ್ವಾಮಿ ರಘುವರ, ತಾಯಿಯ ಕಣ್ಮರೆಯ ವಿಷಯ ತಿಳಿದು ನಮಗೆ ನಿಮ್ಮಷ್ಟೇ ಶೋಕ ತಂದಿದೆ. ನಿಮ್ಮ ದುಃಖವನ್ನು ಹಂಚಿಕೊಳ್ಳಲು ಈ ಭಕ್ತನಿರುವಾಗ ನೀವೇಕೆ ಶೋಕಿಸುತ್ತಿದ್ದೀರಿ? ಅದೇನೆಂದು ಅಪ್ಪಣೆ ಕೊಡಿ, ಶಿರಸಾವಹಿಸಿ ಪಾಲಿಸುತ್ತೇನೆ. ಭಕ್ತ, ನಿನ್ನಂತಹ ವಾಯುಪುತ್ರನನ್ನು ಪರಮ ಭಕ್ತನನ್ನಾಗಿ ಪಡೆದ ನಾನೇ ಧನ್ಯ. ಚಿರಾಯುವಾಗು. ತಾರಕ ರಾಮ ಜಗದ ವಿರಾಮ, ಕೋಮಲ ನೀಲ ಸರೋಜ ಶ್ಯಾಮ, ಜಯ ಜಯ ಶ್ರೀರಾಮ. ಮನೆ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ, ಎಲ್ಲ ಕಳುವಾಗಿದೆ. ಅಯ್ಯಯ್ಯೋ, ಹೋಯ್ತು, ಎಲ್ಲ ಹೋಯ್ತು. ನಮ್ಮ ಮನೆಯಲ್ಲಿರೋದೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಏ ಸುಪ್ಪ, ಇನ್ನು ಬಿತ್ಕೊಂಡಿದ್ಯಲ್ಲೋ ಹಾಳಾದವನೆ. ಮನೆ ಒಳಗಿರೋದೆಲ್ಲ ದೋಚ್ಕೊಂಡು ಹೋಗಿದಾರಲ್ಲೋ. ಅಯ್ಯೋ ದೇವ್ರೆ, ನಮ್ಮನೆ ಕಳು ಆಗೋಗಿದೆ. ಕಳುವ? ಯಾರ ಮನೇಲಿ ಕಳುವು? ಅಯ್ಯೋ ದೇವ್ರೆ, ಯಾಕೆ? ಏನಾಯ್ತೆ? ಯಾಕೆ ಹೀಗೆ ಬಡ್ಕೊಂಡು ಓಡ್ ಬರ್ತಿದೀಯಾ? ಮನೆ ಕಳು ಆಗಿದೆ ಕಣ್ರಿ. ಏನ್ ಹೇಳ್ತಿದೀಯ? ಹೇಗಮ್ಮ ಸಾಧ್ಯ? ಮನೆ ಒಳಗೆ ಕಳ್ಳರು ನುಗ್ಗಿ ತಿಜೋರಿ ಹೊಡೆದು ಒಳಗಿರೋದೆಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ಬಡ ಕೊಟ್ರೈನವ್ರ ಮನೆಯಾಗೆ ಕಳುವಾಗೈತೆ ಕಣ್ರಪ್ಪ, ಕಳುವಾಗೈತೆ. ನೋಡ್ರಿ ನೋಡ್ರಿ, ಏನು ಮಾಡುದು? ಕೊಟ್ರೆ ಏನಾಯ್ತು? ಏನಾಯ್ತು? ಏನಾಯ್ತು?
ಬೇಗ ನೀರ್ ತಗೊಂಡ್ ಹೋಗು. ಮತ್ತೆ ಏನಾಗಿದೆ ನೋಡೋಣ, ಸಮಾಧಾನ ಮಾಡ್ಕೋ. ಬಂದ್ರೆ ಎತ್ಕೊಂಡೋಗಿ ಒಳಗಡೆ ಬಲಕ್ಸ ನಡೀರಿ. ಬನ್ರಪ್ಪ, ಬನ್ನಿ, ಕೈ ಹಾಕಿ. ಜಾಗ ಬಿಡ್ರಪ್ಪ. ಅಯ್ಯೋ ಚಮಸ್ವ ಏನೋ ಚನ್ನಬಸವ, ಇದು ಆಗಬಾರ್ದು ಅನಾಹುತ ಆಗೋಗಿದೆಯಲ್ಲೋ. ಅಯ್ಯೋ ದೇವ್ರೆ, ನಾವು ಮುಳುಗೋದ್ವಿ ಬಾವ, ನಾವು ಮುಳುಗೋದ್ವಿ, ಎಲ್ಲ ಹೊಂಟೋಯ್ತು. ಚನ್ನಬಸು, ಅಲ್ಲಿ ನಿಮ್ಮ ಅಪ್ಪನ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿದೆ. ಮೊದಲು ನೋಡ್ಬಾರಪ್ಪ. ಅಪ್ಪಗೇನಾಯ್ತು? ಅಪ್ಪ ಸಮಾಧಾನ ಮಾಡ್ಕೋ. ನಿನ್ ಮಗ ಚನ್ನಬಸವ, ಇಂಥ ಸಮಯದಲ್ಲಿ ಧೈರ್ಯ ಕಳ್ಕೋಬೇಡ. ಹಳವರೆಲ್ಲ ಮೊದಲು ಆಚೆಗೋಗಿ. ಮೊದ್ಲು ಈ ಜನನೆಲ್ಲ ಆಚೆ ಕಳ್ಸೋ. ಒಳಗಡೆ ಯಾರನ್ನು ಬಿಡಬೇಡ. ಬಾಗ್ಲು ಹಾಕು. ಮನೇಲಿ ಏನಿದೆಯೋ ಏನಿಲ್ವೋ ನೋಡ್ಬೇಕು. ನಡೀರಪ್ಪ ಅಣ್ಣ, ನಡೀರೋ. ಶಂಕರ, ಈಗಲೇ ಓಡೋಗಿ ಮೈಲಾರಪ್ಪನಿಗೆ ಹಿಂಗೆ ಪೊಟ್ಟಪ್ಪರಿಗೆ ತುಂಬಾ ಸೀರಿಯಸ್ ಆಗಿದೆ, ನೀವು ಈಗಲೇ ಬರ್ಬೇಕಂತ ಹೇಳಿ ಜೊತೆಗೆ ಕರ್ಕೊಂಬ. ಓಡು. ಸರಿ ಕೊಡ್ರೆ. ಬರೀಲಿ ಕೊಟ್ರ ನನಗೆ ಲಕ್ಕು ಹೊಡೆದಂಗೆ ಕಾಣ್ತದೆ ಕಣ. ಓಡು. ದಾರಿ ಬಿಡ್ರಿ, ಕೊಟ್ಟಣ್ಣವ್ರಿಗೆ ಲಕ್ಕು ಹೊಡೆದಿದೆ. ಮೈಲಾರಪ್ಪವ್ರನ್ನ ಕರ್ಕೊಂಬರ್ಬೇಕು. ದಾರಿ ಬಿಡ್ರಿ. ಕಳ್ತನ ಜೊತೆಗೆ ಲಕ್ಕುವ ಬೇರೆನಾ? ಧೈರ್ಯ ಕಳ್ಕೊಬೇಡ ಚಂಬಸ್ವ. ನೋಡು, ನಿನ್ ಜೊತೆಗೆ ನಾವೆಲ್ಲ ಇದೀವಿ ಅಂತ ಹೇಳಿದ್ನಲ್ಲೋ. ನೀನೇನು ಯೋಚನೆ ಮಾಡ್ಬೇಡ. ನೋಡು, ನಮಗ್ ಗೊತ್ತಿರೋ ಯಾರನ್ನಾದ್ರೂ ಹಿಡಿದು ಪೊಲೀಸ್ ಸ್ಟೇಷನ್ ಹೋಗಿ ಮೊದಲು ಕಂಪ್ಲೇಂಟ್ ಕೊಟ್ಬಿಡೋಣ. ತಡ ಮಾಡೋದು ಬೇಡ. ಹೇಳು ಕಣಪ್ಪ, ಹೇಳು ಮ್ಯಾಕೆ. ಬಾರು. ಬಿಡೋ ಗಂಗಣ್ಣ, ನಿನ್ ಗಂಟೆ ಏನ್ ಹೋಗ್ತದೆ? ಈ ಟೈಮ್ನಾಗೆ ಕೊಟ್ಟಣ ವಿಚಾರಿಸದೇ ಇದ್ರೆ ಇನ್ಯಾವಾಗ್ಲೂ ವಿಚಾರಿಸೋದು. ವಾಸಿ ಆದ್ಮೇಲೆ ನಡ್ರಪ್ಪ. ನಡ್ರ ಬಿಡಲ್ಲ ಅಂತ ಹೇಳಿಲ್ವಾ? ನಡಿ. ಸರ್ಕಳಿ ಗಂಗಣ, ನಾನು ಅಡ ಮಡಗಿದ್ ಬಡ್ವೆ ಏನಾಗದೆ ಅಂತ ಒಂದಪ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನನ್ನ ಒಳಗ್ ಬಿಡೋಣ. ಏನಮ್ಮ, ಇಂಥ ಟೈಮ್ನಲ್ಲಿ ಒಳಗೋಗಿ ನೀನ್ ಒಡವೆ ಇಲ್ಲಿ ಅಂತ ಕೇಳ್ತೀಯ? ಭೇಷ್, ಕೇಳ್ರಪ್ಪ. ಎಲ್ರದು ಒಡವೆ ಹೋದ್ಮೇಲೆ ಈ ಯಮುನೆ ಸ್ಪೆಷಲ್ ಆಗಿ ಬಿಟ್ಟು ಹೋಗಿರ್ತಾರ. ಆನೆ ಜೊತೆ ಬಾಲನ್ನು ಹೋಗಿರುತ್ತೆ, ಬಿಡಕ್ ಹಾಕಿಲ್ಲ. ಪೊಲೀಸ್ನವ್ರು ಬಂದು ಹೋದ್ಮೇಲೆ ಬಾ, ಆಗ ನೋಡಿ ಆನಂದ ಪಡುವಂತೆ. ಈಗ ನಡಿಯಮ್ಮ, ನೀನು ನಡಿ. ನೀನ್ ಕಳ್ಕೊಂಡಿದ್ರೆ ಗೊತ್ತಾಗಿರೋದು. ನಡಿಯಮ್ಮ. ನಡೀರಿ. ಸಮೀರ, ತಗೊಳ್ಳಿ. ಇದಲ್ಲ ಸಮೀರ, ಟೀ. ಐನಾರ ದೇವ್ರ ಅಣಗು ಇದು ಟೀನೇ. ತಗೊಳ್ಳಿ ಸ್ವಾಮಿ. ತಗೊಳ್ಳ. ವಿಠೋಬಣ್ಣನ ಭಟ್ಟಿ ಮಾಲಲ್ಲ ಟೀ. ಹೋಗ್ಲಿ, ವಿಷಯ ಹೇಳಪ್ಪ. ಬಿಟ್ಟಬಣ, ನೀವೇ ನಮ್ಮನ್ನು ಕಾಪಾಡ್ಬೇಕು ಬಿಟ್ಟಬಣ. ಅಲ್ಲ, ಕೊಟ್ರಪ್ಪಣ್ಣ ಹಗಲು ರಾತ್ರಿ ಆ ತಿಜೋರಿಗೆ ಅಂಟ್ಕೊಂಡೇ ಇರ್ತಿದ್ರಲ್ಲಪ್ಪ. ಕಾಸು ಗಂಟು ಹಾಕಿ ದುಡ್ಡು ಜೀವ. ಇದೆಲ್ಲ ನೋಡಿ ಏನಾಗಿರ್ಬೇಡ. ವಿಷಯ ಭಾಳ ಸೀರಿಯಸ್ಸೇ. ಬೇಗ ಪೊಲೀಸ್ನವ್ರನ್ನ ಕರೆಸಿ ತನಿಖೆ ಮಾಡಿಸಿ ಕಳೆದೋಗಿರೋ ಮಾಲು ನಮ್ಮ ಕೈ ಸರಿಯಾಗಿ ಮಾಡಿ ಪುಣ್ಯ ಕಟ್ಕೊಳ್ಳಿ ವಿಠೋಬಣ್ಣ. ಈಗ ನೀವೇ ನಮ್ಮ ಪಾಲಿನ ದೇವರು ವಿಠೋಬಣ್ಣ. ನಾನು ದೇವರಾಗಿದ್ದಿದ್ರೆ ಕಳೆದೋಗಿರೋ ಮಾಲ್ನೆಲ್ಲ ಮಂತ್ರಂಗಾಳಿ ಮಾಡಿ ಕೈ ಕೊಟ್ಟು ಕಳಿಸ್ತಿದ್ದೆ. ಅದು ಸರಿ, ಕಳೆದೋಗಿರೋ ಮಾಲ ಅಂದಾಜೆಷ್ಟು? 5-6 kg ಬಂಗಾರ. ನಗದೆಷ್ಟು ಅಂತ ನಮ್ಮ ಅಪ್ಪಂಗೆ ಗೊತ್ತು. 5-6 kg ಬಂಗಾರನ? ಇವತ್ತಿನ ಕಿಮ್ಮತ್ತಲ್ಲಿ 50-60 ಲಕ್ಷ ರೂಪಾಯಿ ಮೇಲಾಗುತ್ತಲ್ಲ. ಬಹಳ ದೊಡ್ಡ ವಿಷಯ ಆಗೋಯ್ತೆ. ಮಾಲು ಇಷ್ಟೊಂದು ಬಾಳುತ್ತೆ ಅಂತ ಗೊತ್ತಾದ್ರೆ ಆ SI ಮಹಾರಾಜ ಸಿಂಹಾಸನದ ಮೇಲೆ ಕೂರ್ತಾನಲ್ಲ, ಏನ್ ಮಾಡೋದು? ಬಿಟ್ಟಬಣ್ಣ, ನೀವೇನು ಮಾಡ್ತಿರೋ ಗೊತ್ತಿಲ್ಲ. ನೀವು ಮುನ್ನೆ ನಂಬ್ಕೊಂಬಂದಿದ್ದೀವಿ. ಕೈ ಬಿಡ್ರಪ್ಪ. ಅಲ್ಲ ವಿಠೋಬಣ್ಣ, ಸುಮ್ಕೇರ್ರಿ. ನೀವು ನಮ್ಮ ಕೈ ಹಿಡಿಯೋದ? ಈ ವಿಠೋಬ ಕಷ್ಟ ಅಂತ ಬಂದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ತಿಳ್ಕೊಳ್ಳಿ. ಜವರ ಅಣ್ಣ ಕೂಗುದ್ರ?
ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಿ. ಆಯ್ತ್ರಣ್ಣ. ಹಾ ನಡೀರಿ ಐನೋರೆ. ಚಂಬಸ್ವ ವಿಟಬಣ್ಣ ಬರ್ತಾ ಇದ್ದಾರೆ. ಚಮಸಣ್ಣ, ಎಷ್ಟು ತಂದಿದ್ದೀರಿ? ಏನು ಏನು ವ್ಯವಹಾರಸ್ತ್ರಿ ನೀವು? ಒಳ್ಳೆ ಮಕ್ಕಳ ಥರ ಕೇಳ್ತೀರಲ್ಲ. ವಿಷಯ ರೆಡಿ ಮಾಡ್ಕೊಂಡ್ ಬಂದಿಲ್ಲ ಆನೆ? ಬನ್ನಿ ರೆಡಿ ಮಾಡ್ಕೊಂಡ್ ಬರೋಣ. ಇದೇನೋ ಇದು? ವಿಟಬಣ್ಣ 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 ಸ್ವಲ್ಪ ನಿಂತ್ಕೊಳ್ಳಿ. ಹಂಗಲ್ಲ, ನಾವೇನಿಲ್ಲ ಅಂತಂದ್ವ ವಿಟಬಣ್ಣ. ಅವ್ರ ಋಣ ನಮ್ಗೆ ಯಾಕೆ ಬೇಕೇಳಿ? ಮೊದಲು ಮಾಲ್ ಹುಡಿ ಕೊಡಲಿ, ಆಮೇಲೆ ನಾವು ಖಂಡಿತ ಕೊಡ್ತೀವಿ. ರೇ ಐನೋರೆ, ಸಾಲ ಹೇಳಕ್ಕಿದೇನು ಶಿಲ್ಲೆ ಸುಬ್ಬನ್ ಚಾ ಅಂಗಡಿ ಕೆಟ್ಟೋಯ್ತೇನೆ ರೀ? ಅಲ್ಲ, ಗೊಬ್ಬರ ನೀರು ಚೆನ್ನಾಗಿ ಹಾಕಿದ್ರೆ ತಾನೇ ಬೆಳೆ ಚೆನ್ನಾಗಿ ಬರೋದು. ಬರೇ ಕೈನಾಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೋಬೇಕು ಅಂತಿದ್ರೆ ನಿಮ್ಮ ಇಷ್ಟ, ನಾನು ಬರ್ತೀನಿ. ನಿಮ್ಮ ದೂರು ಸಾಹೇಬ್ರ ಟೇಬಲ್ ಮೇಲೆ ಧೂಳು ತಿಂತಿರುತ್ತೆ, ನಿಮ್ಮ ಒಡವೆ ಯಾರ್ದು ಮೈ ಮೇಲೆ ಮಿಂಚ್ತಿರುತ್ತೆ. ನನ್ನ ಪಾಡಿಗೆ ನಾ ಇದ್ದೆ, ದುಂಬಾಲ್ ಬಿದ್ದು ನಾನು ಇಲ್ಲಿ ಕರ್ಕೊಂಬಂದ್ರಿ. ಬಿಡ್ರೆ ನಿಮ್ ಕೈ ಬಂದಿರೋದು. ಲೇ ಚಂಬಸ್ವ, ಏನ್ ಮಾಡ್ತಾ ಇದೀಯೋ? ಸ್ಟೇಷನ್ ಮುಂದೆ ಪಂಚ ಬಿಚ್ಕೊಂಡು ನಿಲ್ತಾ ಇದೆಯಲ್ಲೋ, ಉಟ್ಕೊಳ್ಳೋ. ತಗೊಳ್ಳಿ, ಇದನ್ನ ಅಡ್ವಾನ್ಸ್ ಅಂತ ತಿಳ್ಕೊಳ್ಳಿ. ಬೇಕಿದ್ರೆ ತಗೊಳ್ಳಿ. ಮಾಡ್ತಾ ಇದೆಯೋ ಬಿಡೋ. ಐನೋರೆ, ಹಿಡೀರಿ ಇದನ್ನ. ಐನೂರಾಗಿಂತ ಮಾತಾಡ್ತಿರಲ್ಲ, ಶಿವ 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 ಶಿವ. ಛೆ. ಅಲ್ಲ, ನಾನು ಇಲ್ಲಿ ತನಕ ಕರ್ಕೊಂಬಂದು ಅವಮಾನ ಮಾಡ್ಬೇಕು ಅಂತಿದ್ದೀರೇನು? ಮೊದಲು ಪಂಚ ಉಟ್ಕೊಳ್ಳೋ ಪಂಚಯ. ವಿಟೋಬಣ್ಣ, ನಮ್ಮ ಮಾತು ಅಂದ್ರೆ ಮಾತು. ನೋಡಿ, ಊರಿಗೋದ ತಕ್ಷಣ ಹೆಂಗಾರ ಮಾಡಿ ನಿಮಗೆ ದುಡ್ಡು ಹೊಂದಿಸ್ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಮೊದಲು ಈ ದೂರ ದಾಖಲು ಮಾಡಿಸಿ ಬೇಗ ತನಿಖೆ ಮಾಡಿಸ್ಬಿಡಿ. ಮುಂದುವರಿಲೇಬೇಕಾ? ಏನು ಹಿಂಗಂತೀರ ಬಿಟೋಬಣ್ಣ? ಇನ್ನು ಯಾಕೆ ಹಿಂಗೆ ಕೇಳ್ತೀರಾ? ನಡೀರಿ. ಆ ಪೀಸಿಗಳಿಗೆ ಒಂದಿಷ್ಟು ಖುಷಿ ಮಾಡೋಣ ಅಂದ್ರು ನೀವೇನು ತಂದಿಲ್ವೇ? ಆಯಿತು, ನಾನು ದುಡ್ಡಿನಾಗೆ ಏನಾರು ಮಾಡ್ತೀನಿ, ಬನ್ನಿ. ಇದೇ ಮನೆ ಸ್ವಾಮಿ, ಇದೇ ಮನೆ. ಇಲ್ಲೇ ನಿಲ್ಲಿಸಿ. ನಮ್ಮನ್ನು ಕಾಪಾಡಿ ಸ್ವಾಮಿ. ಅಲ್ಲ ತಾಯಿ, ನಮ್ದು ಯಾವ್ರು ಬಂದಿರೋದೇ ನಿಮ್ಮನ್ನು ಕಾಪಾಡಕ್ಕೆ. ಯಾಕಂತೀರಿ? ನಿಮ್ಮ ಯಜಮಾನ್ರನ್ನ ನೀವು ಕಾಪಾಡ್ಕೊಳ್ಳಿ. ನಾ ಇಲ್ಲೂರ ಮಾಡಿ ಪುಣ್ಯ ಕಟ್ಕೊಳಪ್ಪ. ಕುಂತ್ಕೊಳ್ಳಿದ್ಯಾರು?
ಇವನೇನಾ ಕಾವಲಿಗಿಟ್ಟ ಆಸಾಮಿ? ಏನೋ ನಿನ್ನ ಹೆಸರು? ಸುಬ್ಬಣ್ಣ. ನೀನ್ ಯಾಕೋ ಜಾತ್ರೆಗೆ ಹೋಗ್ಲಿಲ್ಲ? ಹುಡ್ತಾಗ್ಲಿಂದು ನೋಡ್ತಾನೆ ಇರೋ ಜಾತ್ರೆ ತಾನೇ. ನಮ್ ಗೌಡ್ರು ಕೊಟ್ರಣ್ಣ ರಾತ್ರಿಗೆ ನಾಟಕ ನೋಡಕ್ ಹೋಗ್ತಿದ್ದಾರೆ. ಅವ್ರ ಮನೆ ತವ ಕಾವಲಿರು ಅಂತ ಹೇಳಿದ್ರು, ಅದಕ್ಕೆ ಕಾವಲಿದ್ದೆ. ಕಾವಲಿಗಿಟ್ಟ ಆಸಾಮಿ ಕಾಯ್ಬೇಕೋ ಬೇಡವೋ? ಕಾಯ್ದೆ ಇನ್ನೇನ್ ಮಾಡಿದೆ ಸ್ವಾಮಿ. ಬೇಕಾದ್ರೆ ಮಲ್ಲಕ್ಕ ಅವ್ರನ್ನೇ ಕೇಳಿ ನೋಡಿ, ಅವ್ರು ಹೊತ್ತಾರೆ ಬಂದು ಎಪ್ಸೋವರೆಗೂ ಮುಂಬಾಗ್ಲಲ್ಲೇ ಮಲಗಿದ್ದೆ. ಸಾಹೇಬ್ರು ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಗೌರವ ಕೊಡದ ದಿಮಾಕಿನ ಮಾತಾಡ್ತೀಯನ? ಇಳ್ಸ ಕಾಲು, ಇಳ್ಸ ಲೋಪರ್, ಮಾತಾಡ್ತೀಯ. ಮನೆ ಕಾಯೋದಂದ್ರೆ ಮಲಕ್ಕೊಂಡು ಗೊರಕೆ ಹೊಡೆಯೋದೇನೋ ಬಡವಾ? ಏನ್ ಸ್ವಾಮಿ, ಈ ಕಳುವಿಗೂ ನನಗೂ ಏನ್ ಸಂಬಂಧ ಅಂತ ಮೈ ಮೇಲೆ ಏರ್ ಬರ್ತಿದ್ದೀರಿ? ಸಾಹೇಬ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋ. ಮತ್ತೆ ನೋಡೋಣ ಬರೀ ಕಡೆ ಗೌಡ್ರೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹಿಂಗ್ ಹೊಡಿತಿದ್ದಾರೆ? ಅವ್ರು ಕೇಳಿದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡು. ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋ, ಇಲ್ಲದ್ರ ಮಗ್ಗಲು ಮುರಿದು ಬಿಡ್ತಾರೆ. ಮಾತಾಡ್ಬೇಡ, ಸುಮ್ನಿರಪ್ಪ, ಸುಮ್ನಿರು. ಅಪ್ಪ, ನಿನ್ ಮಾತು ನನ್ಗೆ ಅರ್ಥವಾಗಲ್ಲ, ಮಾತಾಡ್ಬೇಡ. ಪೊಲೀಸ್ನವ್ರ ವಿಷಯ ತಾನೇ, ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ನಾನು ಅವ್ರ ಹಿಂದೆ ಸುತ್ತಾನೆ ಇದ್ದೀನಿ. ಮಾತಾಡ್ಬೇಡ, ಸುಮ್ನಿರು. ಏನ್ ವ್ಯವಹಾರ ಮಾಡಿದ್ದು, ಬಂಗಾರ ತೂಗಿದ್ದು. ಬಡ ಕೊಟ್ರೆ ಇನ್ ಮನೆಯಲ್ಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬಿದ್ದಾಳೆ ಅಂತ ಆಯ್ತಪ್ಪ, ಆಯ್ತು. ಕಾಲ್ ಮುರ್ಕೊಂಡ್ ಯಾಕೆ, ಸೊಂಟನೇ ಮುರ್ಕೊಂಡು ಮೇಲೆ ಹೇಳಕ್ ಆಗ್ದಂಗೆ ಬಾಯಿ ತೆರ್ಕೊಂಡ್ ಬಿದ್ದಾಳೆ ಮಾತಾಯಿ. ಬಂಗಾರದ ಬಡ ಕೊಟ್ರೆ ಇನ್ ಮನೆ ನಿಜವಾಗ್ಲೂ ಬಡವಾಗೋಯ್ತಲ್ಲೋ ಶಿವನೇ. ಇದೇನವ ಇದು? ಕಳವಾದ ದಿನದಿಂದ ಹಿಂಗೆ ಒಬ್ಬಳೇ ಮಾತಾಡ್ಕೊತಾ ಇರ್ತೀಯಲ್ಲ ಅವ್ವ, ಹಿಂಗೆ ಆದ್ರೆ ನಮಗೆ ಭಯ ಆಗುತ್ತೆ. ನನ್ ಸಂಕಟ ಯಾರ ಮುಂದೆ ಹೇಳ್ಕೊಳ್ಳಪ್ಪ? ಪಾತ್ರೆ ಪಗಡೆ ಮುಂದಾದ್ರೂ ಹೇಳ್ಕೊಳಕ್ ಬಿಡ್ರಿ. ಅವ್ವ, ಭಾವ ಇನ್ನೂ ಸ್ವಲ್ಪ ದಿವಸ ನಮ್ಮ ಜೊತೆನೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಏನು ಹೇಳ್ದೆ, ಬೆಳಗಾಗಕ್ಕಿಂತ ಮುಂಚೆನೇ ಹೊರಟೋದ್ರಂತೆ. ಜಾತ್ರೆಗೆ ಬಂದ ಹಿಂಡಿಂಡ ನೆಂಟ್ರೆಲ್ಲ ಬೆಳಕರಿಯೋದ್ರೊಳಗೆ ಮಾಯವಾಗ್ಬಿಟ್ರು. ಅವನಾದ್ರೂ ತನ್ನ ಹೆಂಡ್ತಿನ ನಮ್ಮನ್ನು ನೋಡ್ಕೊಳಕ್ ಬಿಟ್ಟು ಹೋಗೋನೆ. ನಮ್ಮ ಪುಣ್ಯ. ಕೊಳ್ಳೆ ಹೋದ ಮನೆಯಲ್ಲಿರಕ್ಕೆ ಯಾರಿಗೆ ತಾನೇ ಮನ್ಸಾಯ್ತದೆ ಮಗ? ಈ ಬಡವನ್ ಹುಡ್ಕೊಂಡು ಇಷ್ಟು ದೂರ ಬಂದ್ರಲ್ಲ, ಬಹಳ ಸಂತೋಷ ಸರ್. ಎಷ್ಟು ಸರಿ ಹೇಳ್ತೀರಿ? ನಮ್ಮ PAನೇ ಕೇಳಿ ನೋಡಿ, ಈ ಸರಿ ಪ್ರೋಗ್ರಾಮ್ನಾಗೆ ಪೋತ್ರಾಜು ಮನೆ ವಿಸಿಟ್ ಸೇರ್ಸೋಕೆ ಹೇಳಿದ್ನೋ ಇಲ್ವೋ ಅಂತ. ಏನಪ್ಪ? ಹೌದು ಸರ್, ಅದನ್ನ ಮಿಸ್ ಮಾಡಂಗಿಲ್ಲ ಅಂತ ನಮ್ಮ ಸಾಹೇಬ್ರು ಹೇಳಿದ್ದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರೇ ಬದಲಾದ್ರೂ ಈ ಭೀಮಣ್ಣ ಬದಲಾಗಲ್ಲ, ತಿಳ್ಕೊ. ನನಗೆ ಈ ಚೇರ್ಮನ್ಗಿರಿ ಕೊಡ್ಸಿದ್ದೇ ನೀವು. ನಾನು ನಿಮ್ಮನ್ನು ಮರೆತ್ರೆ ನೀವು ನನ್ನನ್ನು ಮರಿತೀರಿ ಅಷ್ಟೇ. ನನ್ನ ತಮ್ಮ ಸೋಮಣ್ಣ ಯಾವಾಗಲೂ ನಿಮ್ಮನ್ನು ನೆನೆಸಿದ್ದು. ಹೋದ ಎಲೆಕ್ಷನ್ನಲ್ಲಿ ನೀವು ನಿಂತು ಸಹಾಯ ಮಾಡದೆ ಹೋಗಿದ್ರೆ ನನ್ನ ಕತೆನೇ ಮುಗಿದೋಗಿತ್ತು ಕಣಪ್ಪ. ಅದ್ರಾಗೂ ನಿಮ್ಮ ಸಮಾಜ ಸಪೋರ್ಟನ್ನ ನಾನು ಈ ಜನ್ಮದಾಗೆ ಮರೆಯಂಗಿಲ್ಲ. ಈ ಸರ್ಕಾರದಾಗೆ 3 ಜನ ಶಾಸಕರನ್ನ ಗೆಲ್ಸಿ ಕಳ್ಸಿದಿರಲಪ್ಪ ನೀವು. ರಾಜಕಾರಣದಾಗ ತಮ್ಮಂತವ್ರು ಬಹಳ ಅಪರೂಪ ಸರ್. ಅಧಿಕಾರ ಸಿಕ್ಕರೆ ಜನನೇ ಮರೀತಾರೆ. ಅದಕ್ಕೆ ನಾನು ಸ್ಟೂಡೆಂಟ್ ಲೈಫಲ್ಲಿಂದು ನಿಮ್ಮ ಫಾಲೋವರ್, ಮುಂದೆನೂ ನೀವು ಫಾಲೋವರ್ ಆಗಿರ್ತೀನಿ ಸರ್. ನಾವು ಹಿಂದುಳಿದವರು ಕಣಪ್ಪ. ಹಿಂದುಳಿದವರು ಒಗ್ಗಟ್ಟಾಗಿರದೆ ಹೋದ್ರೆ ಮುಂದುವರೆದವರು ನಮ್ಮನ್ನು ತುಳಿದು ಹಾಕಿಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡ, ನಮ್ಮ ಸಹಾಯ ನನಗೆ ಯಾವಾಗಲೂ ಇರುತ್ತೆ. ಬೆಂಗಳೂರಿಗೆ ಬಂದಾಗ ನಮ್ಮನೆಗೆ ಬರೋಕೆ ಮುಜುಗರ ಪಡಬೇಡ. ನಾನಿನ್ನು ಬರ್ತೀನಿ. ನಮಸ್ಕಾರ. ಖಂಡಿತ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ತಾವು ಮತ್ತೆ ಬರಬೇಕು ಸರ್. ಆಯ್ತಪ್ಪ.
ನಮಸ್ಕಾರ ಸರ್. ನಮಸ್ಕಾರ. ಸರಣು ಐನೋರೇ. ವಿಠೋಬಣ ಬನ್ನಿ. ಇರಲಿ ಇರಲಿ ಇರಲಿ, ಬಂದು ಭಾಳ ಹೊತ್ತಾಯ್ತೇನೋ. ಮನೇಲಿರ್ಲಿಕ್ಕಾಗಲಿಲ್ಲ, ಮನಸ್ಸಿಗೆ ಸಮಾಧಾನ ಆಗ್ಬೋದೇನೋ ಅಂತ ಬೆಳಗ್ಗೆನೆ ಬಂದು ಈ ಕಾಡಲ್ಲಿ ಕೂತೆ. ನಿಜ ಆಗೋದಿಲ್ಲ, ಕಷ್ಟಗಳು ಬಂದಾಗ ಹಿಂಗೇನೆ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಚಂಬಸಣ್ಣ, ನಿಮ್ಮ ಭಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಊರಿಗೆ ಹೋದ್ರು. ಓ ಕರೆಕ್ಟು, ಅಲ್ಲಿ ಮಾತು ಕೊಟ್ಟಿದ್ರಲ್ಲ. ಮಾತು ಇಲ್ಲ ಗೀತು ಇಲ್ಲ, ಅವ್ರ ಪಾಡ್ಗವ್ರು ಹೋದ್ರು. ಕೈ ಕೊಟ್ರೋನ್ನೇ. ಏ ಛೇ, ಇನ್ನೊಬ್ರನ್ನ ಯಾಕೆ ತೂರಬೇಕು? 18,000 ಇದೆ, ತಗೊಳ್ಳಿ. ಏನಾದರೂ ಮಾಡಿಬಿಟ್ಟವಣ್ಣ. 18,000ನ ನೀವೇ ಇಟ್ಕೊಳ್ಳಿ. ನಾನು ಹೇಳಿದ್ದೆಷ್ಟು, ನೀವು ತಗೊಂಬಂದಿರೋದೆಷ್ಟು? ಹೀಗಾದ್ರೆ ಮಾತು ಕೊಟ್ಟಿರೋ ನಮ್ಮಂತ ಹೊರಗತಿ ಏನಾಗಬೇಕು? ನೀವೇ ತೊಗೊಂಡೋಗಿ ಕೊಡಿ. ಬಿಡೋಣ. ಮಾತು ಕೊಟ್ಟವ್ರು ಯಾರೂ ಕಾಸು ಬಿಚ್ಚಲಿಲ್ಲ. ಹೋದಷ್ಟಕ್ಕೆ ಹೋಗ್ಲಿ ಅಂತ ನಾನು ಮೊಪೆಡ್ ಮಾಡಿದೆ. ನಮ್ಮ ತಾಯಿ ಕೂಡಿ ಇಟ್ಕೊಂಡಿದ್ದು 4,000 ರೂಪಾಯಿ, ನನ್ನ ತಂಗಿ ತಬ್ಬಿದ್ದು 3,000 ರೂಪಾಯಿ ಸೇರಿ 19,000 ಆಯಿತು. ನಮ್ಮ ಅಪ್ಪನ ಔಷಧಿ ಖರ್ಚಿಗೆ ಅಂತ 1,000 ರೂಪಾಯಿ ತೆಗೆದಿಟ್ಕೊಂಡಿದ್ದೀನಿ. ಉಳಿದಿದ್ದು 18,000. ಏನಾದರೂ ಮಾಡಿಬಿಟ್ಟೋಣ. ಈಗ ನೀವು ಮಾತಕ್ಕೆ ತಪ್ಪಿದ್ರೆ ಈ ವಿಠೋಬಾನೆ ಮಧ್ಯೆ ಏನೋ ಕಿತಾಪತಿ ಮಾಡಿದಾನೆ ಅಂತ ನನ್ನ ಮೇಲೆ ಅನುಮಾನ ಬರೋದಿಲ್ವಾ? ಆಮೇಲೆ ನನ್ನ ಗತಿ ಏನು? ನಮ್ಮಿಂದ ನೀವ್ಯಾಕೆ ನಂಬಿಕೆ ಕೆಡಿಸ್ಕೊತೀರಿ? ಒಂದು ಸ್ವಲ್ಪ ದಿವಸ ಟೈಮ್ ಕೊಡಿ, ಪೂರ್ತಿ ಹಣ ಸೇರಿದ್ಮೇಲೆ ಹೋಗೋಣ. ಸರಿ ಐನೋರೆ, ಅದೇ ಉತ್ತಮ ಅನ್ನಿಸ್ತದೆ. ಸರಿ ಬಿಟ್ಟೋಗೋಣ. ಎಲ್ಲ ಇವನ ಹೊರಟೇ ಬಿಟ್ನಲ್ಲ. ಐನೋರೇ ನಿಂತ್ಕೊಳ್ಳಿ. ಅಲ್ಲ, ನಿಮ್ಮ ಭಾವನಂಗೆ ನಾನು ಕೈ ಕೊಟ್ಬಿಟ್ರೆ ಈ ವಿಠೋಬಂಗೂ ನಿಮ್ಮ ಭಾವಂಗೂ ಏನು ವ್ಯತ್ಯಾಸ ಇದೆ? ಎಲ್ಲಿ ಕೊಡಿ. ಇಲ್ಲಿ ಊಟಕ್ಕೆ ಕೂತವ್ರಿಗೆ ಉಪ್ಪಿನ ಶಾಸ್ತ್ರ ಮಾಡ್ದಂಗೆ ಇದನ್ನೇ ಸಾಹೇಬ್ರ ಮುಂದಿಟ್ಟು ಕಾಪಾಡಿ ಅಂತ ಬೇಡ್ಕೊಳ್ಳೋಣ. ಅಲ್ಲ, 18,000 ಬರೀ ಊಟದಲ್ಲಿ ಉಪ್ಪಿನ ಶಾಸ್ತ್ರನೇನಾ? ಅಯ್ಯೋ, ನೀವು ಫುಲ್ ಮೀಲ್ಸ್ ಅಂತಾನೆ ಇಟ್ಕೊಳ್ಳಿ. ಹೆಂಗಿದ್ರು ಕಣಿವೆ ಮಲ್ಲಣ್ಣ ಎದುರುಗಡೆನೆ ಇದ್ದಾನೆ, ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಚಮಸಣ್ಣ, ನಾವೇನಾದ್ರು ಲೇಟ್ ಮಾಡಿದ್ರೆ ಸಾಹೇಬ್ರು ಎಲ್ಲಿಗಾರು ಹೊರಟೋಗ್ತಾರೆ. ನಡೀರಿ ಹೋಗೋಣ. ನಮಸ್ಕಾರ ಸರ್, ಬರ್ಬೋದಾ? ಓ ಬನ್ನಿ ಬನ್ನಿ. ಹೋರಾಟಗಾರರು, ಬುದ್ಧಿಜೀವಿಗಳು, ಪತ್ರಕರ್ತರು, ಕಹಳೆ ಪತ್ರಿಕೆ ಪ್ರಧಾನ ಸಂಪಾದಕರು. ಸರ್ ಸಾಕು, ನೀವೇ ನನ್ನ ಹೊಗಳ್ತಾ ಇದ್ದೀರೋ ತೆಗಳ್ತಾ ಇದ್ದೀರೋ ಅಂತ ಅನುಮಾನ ಬರ್ತಾ ಇದೆ. ನನಗೂ ಅಷ್ಟೇ. ಏನ್ ಸರ್, ನೀವೇನ್ ಮಾತಾಡ್ತಿದ್ದೀರಿ ಅಂತ ನಿಮ್ಗೆ ಅನುಮಾನನ? ನನಗೆ ನಿಮ್ಮಷ್ಟು ಜಾಣತಾನೆ ಇಲ್ಲ ನೋಡಿ, ಅದಕ್ಕೆ. ಅಂದ್ರೆ ಸರ್? ಅಲ್ಲ ರುದ್ರಪ್ಪನವ್ರೆ, ಬೇಡ ಬಿಡಿ. ಹೇಳಿ, ಪರವಾಗಿಲ್ಲ, ನಾನೇನು ಅಂದ್ಕೊಳ್ಳೋದಿಲ್ಲ. ಪತ್ರಿಕೆ ನಡೆಸ್ತೀರಿ ಅಂತ ಈ ಪೋತರಾಜ್ ಮೇಲೆ ಏನೇನೋ ಬರಿತಾ ಇದ್ರೆ ಕಳೆದೋಗಿರೋ ಮಾಲು ಸ್ಟೇಷನ್ ಹುಡ್ಕೊಂಡು ಬರುತ್ತಾ? ತಾವು ಮನಸ್ಸು ಮಾಡಿದ್ರೆ ಬಂದರೂ ಬರ್ಬೋದು ಸರ್. ತಾವು ನಮ್ಮ ರಿಪೋರ್ಟ್ನ ಬಹಳ ಸೀರಿಯಸ್ ಆಗಿ ತಗೊಂಡಾಗಿದೆ. ಆ ಬಿಂಕದ್ಗಲ್ ದರೋಡೆ ತನಿಖೆಯ ಪ್ರಗತಿ ಯಾವ ಹಂತದಲ್ಲಿದೆ ಸರ್? ತನಿಖೆ ಹಂತದಲ್ಲಿದೆ. ಅದೇ ಸರ್, ತನಿಖೆ ಯಾವ ಹಂತದಲ್ಲಿದೆ ಅಂತ. ಯಾವ ಹಂತದಲ್ಲಿರ್ಬೇಕಾಗಿತ್ತು? ತಾವು ಕಳ್ಳರನ್ನ ಹಿಡಿಬೇಕಾಗಿತ್ತು, ಕಳೆದಿದ್ದ ಮಾಲು ಬಡಕೊಟ್ರೇನವ್ರಿಗೆ ತಲುಪಿಸ್ಬೇಕಾಗಿತ್ತು, ಅದು ಅದರ ಮಾಲೀಕರಿಗೆ ಸೇರ್ಬೇಕಾಗಿತ್ತು. ಇದೆಲ್ಲ ಪತ್ರಿಕೆಗಳಲ್ಲಿ ಬಂದು ನಿಮ್ಮ ಸಾಹಸ ಮೆರಿಬೇಕಾಗಿತ್ತಲ್ವಾ ಸರ್? ಯಾಕೆ ಸರ್ ಸುಮ್ನಾದ್ರಿ? ತಮ್ಗೆ ನನ್ನ ಮೇಲಿನ ಕೋಪದಿಂದ ಮಾಹಿತಿ ಕೊಡಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಸ್ವಾಮಿ, ತಾವು ಪತ್ರಿಕೆಯಲ್ಲಿ ಬರೆದು ಸುದ್ದಿ ಮಾಡೋದಕ್ಕಿಂತ ಈ ಕೇಸ್ ಸಾಲ್ವ್ ಆಗೋದು ಮುಖ್ಯ. ಹೇಗೂ ಬಿಂಕತ್ಕಲ್ಗೆ ಹೋಗಿ ಫೋಟೋ ಗಿಟ್ಟ ತೆಗೆದು ಜನರನ್ನು ವಿಚಾರಿಸಿ ತನಿಖೆ ಮಾಡಿ ಬಂದಿದ್ದೀರಿ. ನನಗೇ ಗೊತ್ತಿರೋದು ಎಷ್ಟೋ ವಿಷಯ ತಮಗೆ ಗೊತ್ತಿರುತ್ತೆ. ಸುಮ್ಮನೆ ನನ್ನನ್ನು ಯಾಕೆ ವಿಚಾರಿಸ್ತೀರಿ? ನೋಡಿ, ಹಾಗೆ ಆ ಕಳ್ಳರನ್ನು ಹಿಡ್ಕೊಟ್ಟು ದೊಡ್ಡ ಉಪಕಾರ ಮಾಡಿದ್ದಿದ್ರೆ ಅದೇ ತಾವು ಹೇಳಿದ ಗೌರವಗಳನ್ನೆಲ್ಲ ಸ್ವೀಕರಿಸಬಹುದಾಗಿತ್ತು. ಯಾಕೆ ಸರ್, ತಮ್ಮ ಮಾತಿನ ಧಾಟಿನೇ ಬದಲಾಗ್ತಾ ಇದೆ? ನೋಡಿ,
ನಾವು ನಮ್ಮ ಜವಾಬ್ದಾರಿನ ಅರ್ಥೇ ಬರೆಯೋದು. ಪತ್ರಿಕಾ ಧರ್ಮನ ಖಂಡಿತ ಪಾಲಿಸಿದೀವಿ ಅಷ್ಟೇ. ಈ ನಕಲಿ ಆದರ್ಶಗಳೆಲ್ಲ ಬಹಳ ದಿನ ಉಳಿಯೋದಿಲ್ಲ ರುದ್ರಪ್ಪನವರೇ. ಪತ್ರಿಕಾ ಧರ್ಮವಂತೆ. ಆಯ್ತು ಸರ್, ತಮ್ಮದೇ ಅಸಲಿ ಆದರ್ಶ, ತಾವೇ ತಮ್ಮ ಇಲಾಖೆಗೆ ಮಾದರಿ. ಸಮಾಧಾನ ಸರ್? ಪತ್ರಿಕೆ ನಡೆಸ್ತಿರಂದ ತಕ್ಷಣ ನೀವೇನು ಮಹಾತ್ಮರಾಗೋದಿಲ್ಲ. ಬರೆಯೋದು ಬರೆದು ಏನೋ ಸೋತವ್ರ ಥರ ಜಾಣತನ ಪ್ರದರ್ಶನ ಮಾಡ್ತಿರಲ್ಲ. ನೀವು ನನ್ನ ವಿಷಯದಲ್ಲಿ ಪತ್ರಿಕಾ ಧರ್ಮ ಪಾಲಿಸ್ತಿಲ್ಲ ರೀ. ನೋಡಿ, ನಾನೀ ಪೊಲೀಸ್ ಎಸ್ಐ ಆಗೋಕ್ ಮುಂಚೆ ನಿಮ್ಮ ಹಾಗೆ ಉತ್ಸಾಹದಲ್ಲಿ ಇಡೀ ಸಮಾಜ ತಿದ್ದಬಹುದು, ಬದಲಾವಣೆ ಮಾಡಬಹುದು ಅಂತ ಬಂದೆ. ಆದರೆ ಇಲ್ಲಿ ಬದುಕೋದು ಹೇಗೆ ಅಂತ ತಿಳಿಯೋಷ್ಟೊತ್ತಿಗೆ ಅನ್ಯಾಯವಾಗಿ ಎರಡು ಸಾರಿ ಸಸ್ಪೆಂಡ್ ಆದೆ. ಡಾರ್ವಿನ್ ಥಿಯರಿ ಗೊತ್ತಲ್ಲ, ಅದೇ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಇವತ್ತಿನ ಸ್ಥಿತಿಲಿ ಪರ್ಫೆಕ್ಟ್ ಆಗಿ ಸೂಟ್ ಆಗೋ ಥಿಯರಿ ಇದು. ನಾನು ಹೇಳಿದ ಮಾತಿನ ಅರ್ಥ ಮುಂದೊಂದಿನ ನಿಮಗೆ ಅಪ್ಪಟ ಸತ್ಯ ಅಂತ ಅನ್ಸ್ಬಹುದು. ಪ್ರಪಂಚ ಕಾಪಾಡೋಕೆ ದೇವರು ತಮ್ಮೊಬ್ಬರನ್ನೇ ಸೃಷ್ಟಿ ಮಾಡಿಲ್ಲ ಅಂತ ತಮಗರ್ಥ ಆದ್ರೆ ಸಾಕು. ಸರಿ ಸ್ವಾಮಿ, ಅಂತೂ ತಮ್ಮಲ್ಲಿರೋ ಕೋಪನೆಲ್ಲ ನನ್ನ ಮೇಲ್ ಕಾರ್ಕೊಂಡ್ರಿ. ಏನೇನೋ ಹೇಳಕ್ಕೋಗಿ ಎಲ್ಲೆಲ್ಲೋ ಬಳಸಿ ಅನಗತ್ಯವಾಗಿ ಏನೇನೋ ಹೇಳಿದ್ರಿ. ತಮ್ಮ ಆತ್ಮಚರಿತ್ರೆನೂ ಸ್ವಲ್ಪ ಪರಿಚಯ ಮಾಡಿಕೊಟ್ರಿ. ಅದ್ಭುತವಾದ ಸತ್ಯ ಸಂದೇಶನೂ ಕೊಟ್ರಿ. ಥ್ಯಾಂಕ್ ಯು ಸರ್, ಬಹಳ ಥ್ಯಾಂಕ್ಸ್. ನಮಸ್ಕಾರ, ಬರ್ತೀನಿ. 300-400 ಪತ್ರಿಕೆ ಕಾಪಿ ಮಾರ್ಕೊಂಡು ಬದುಕೋನಿಗೆ ಇಷ್ಟೊಂದು ಧಿಮಾಕ. ನೀವು ಆ ಮಟ್ಕ ವಿಠೋಬ ಅಲ್ವಾ? ಎಲ್ಲಾದರೂ ಉಂಟಾ? ಬರೇ ವಿಠೋಬ 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 ಅಷ್ಟೇ. ಅದೇ ನೀವು ಆಂಧ್ರದಲ್ಲಿ ಸೆಟ್ಲ್ ಆಗಿರೋದಲ್ವಾ? ಹೌದು. ಆದರೆ ಎರಡೂ ಕಡೆ ವ್ಯವಹಾರ ಇದೆ. ಇಲ್ಲಿಂದ 5 ಮೈಲ್ ಮುಂದಕ್ಕೆ ಹೋದ್ರೆ ಆಂಧ್ರ, ಹಿಂದಕ್ಕೆ ಬಂದರೆ ಕರ್ನಾಟಕ ಅಲ್ವಾ? ಅದಕ್ಕೆ ವ್ಯವಹಾರ ಎಲ್ಲಿ ಸಲೀಸೋ ಅಲ್ಲಿರ್ತೀನಿ. ಜೀವನ ನಡಿಬೇಕಲ್ಲ ದೇವರು. ಓಹೋ, ಹಾಗೆ. ಅದು ಸರಿ, ಏನಿಲ್ಲಿ? ಅದೇ ಬಿಂಕದ ಕಲ್ ದರೋಡೆ ವಿಷಯದಲ್ಲಿ ಇವ್ರ ಜೊತೆ ಬಂದೆ. ಆದರೆ ತಾವು ಯಾರು ಅಂತ ಗೊತ್ತಾಗ್ಲಿಲ್ವೇ? ರುದ್ರಪ್ಪ ಅಂತ. ಬಹಳ ಪರಿಚಯ ಇರೋ ಥರ ಮಾತಾಡ್ತಿದ್ದೀರಿ. ನನಗೆ ನಿಮ್ಮ ಪರಿಚಯ ಚೆನ್ನಾಗಿದೆ. ತಾವೇನು ಕೆಲಸ ಮಾಡ್ತೀರಿ? ಅದನ್ನ ಚನ್ನಬಸಯ್ಯನ್ ಕೇಳಿ, ಇಲ್ಲ ನಿಮ್ಮ ಸಾಹೇಬ್ರನ್ನ ಕೇಳಿ, ವಿವರ ಕೊಡ್ತಾರೆ. ಬಿಟ್ಟಬಣ, ಇವರೇ ಫೋಟೋ ಗಿಟ ತೆಗೆದು ಎಲ್ಲ ವಿಚಾರಿಸ್ಕೊಂಡು ಹೋದ್ರು. ಪೇಪರ್ನವ್ರಂತೆ. ಯಾವ ಪೇಪರ್ನೋನಪ್ಪ? ಇರಲಿ ಬಿಡಿ, ಯಾರಾದರೆ ನಮಗೇನು. ನಾವುಂಟು, ಪೋತ್ರಾಜ್ ಸಾಹೇಬರುಂಟು. ಬನ್ನಿ ಹೋಗೋಣ. ಯಾರು? ಮಲವ ಕೊಟ್ರಣ ಹೆಂಗವ್ರೆ? ಹೆಂಗಿದ್ದಾರೆ ಅಂತ ಹೇಳಪ್ಪ. ಹೆಂಗಿದ್ರು ಹಂಗೆ ಇದ್ದಾರೆ. ಮಾತಿಲ್ಲ, ಕತೆ ಇಲ್ಲ, ಮೈ ಸ್ವಾಧೀನ ಇಲ್ಲ. ಅಯ್ಯೋ ಪಾಪ. ಕೊಟ್ರಣ ಸುಧಾರಿಸ್ಕೊಂಡಿದ್ರೆ ಆ 672 ರೂಪಾಯಿ ಬಾಕಿ ಇತ್ತು, ಕೊಟ್ಟು ಒಡವೆ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಡವೆನಾ? ಇನ್ನೂ ಯಾವ ಒಡವೆ ಉಳ್ದೈತೋ ನನ್ನಪ್ಪ. ಪೊಲೀಸರು ಅದೇ ಹುಡುಕಾಡ್ತಲ್ಲಿದ್ದಾರೆ. ಸಿಕ್ಕಿದ್ರೆ ಹೇಳಿ ಕಳಿಸ್ತೀವಿ, ಬಂದು ತಗೊಂಡೋಗಪ್ಪ. ಇನ್ನೊಬ್ರು ಒಡವೆ ನಮಗೆ ಹಾಕಬೇಕು. ಪೊಲೀಸರಿಗೂ ನಮಗೂ ಏನು ಸಂಬಂಧ ಮಲ್ಲವ? ನಮ್ಮ ವ್ಯವಹಾರ ನಿಮ್ಮ ಜೊತೆಗೆ. ದುಡ್ಡು ತಂದಿದ್ದೀನಿ, ಒಡವೆ ಕೊಡಿ. ಈ ರೋಲ್ಡ್ ಗೋಲ್ಡ್ ವಾಲೆ ಹಾಕೊಂಡು ಮರ್ವಾದಿ ಉಳಿಸ್ಕೊಂಡಿನಿ. ಅವತ್ ನಿಮ್ಮ ಯಜಮಾನ್ರು ಈ ಬಾಕಿ ದುಡ್ಗೆ ನಂಬ್ಲಿಲ್ವಂತೆ. ಅವ್ವ, ನೀನ್ ಒಳಗಡೆ ಹೋಗು. ಅಲ್ಲ ಕಣವ, ನೀವ್ ಒಳಗೆ ಹೋಗು, ನಾನು ಮಾತಾಡ್ತೀನಿ. ಅಲ್ಲ ಪರಮೇಶಣ್ಣ, ನಮ್ಮನೇಲಿ ಕಳವಾಗಿರೋ ವಿಷಯ ಇಡೀ ಸೀಮೆಗೆ ಗೊತ್ತಿದೆ. ನಮ್ಮಪ್ಪನ್ಗೋ ಮಾತಿಲ್ಲ, ಕತೆ ಇಲ್ಲ. ಇನ್ ಚನ್ನಬಸಣ್ಣ ಒಂಟಿ ಕಾಗೆ ತರ ಪೊಲೀಸ್ನವರಿಂದ ಅಲಿತಿದ್ದಾನೆ. ಈಗ ನೀವು ಹೆಂಗಸ್ರತ್ರ ಬಂದು ಲೆಕ್ಕಾಚಾರದ ಬಗ್ಗೆ ಮಾತಾಡಿದ್ರೆ ಹೇಗ್ ಬಗೆಹರಿಯುತ್ತೆ ಹೇಳಿ? ಕಳುವುಗಳ ವಿಷಯ ನಮಗ್ ಗೊತ್ತಿಲ್ಲ ಕಣಮ್ಮ. ತಗ ನಿನ್ ಬಾಕಿ ದುಡ್ಡು. ನಾವ್ ಅಡ್ಬಿಟ್ಟಿರೋ ಬಂಗಾರ ತೂಕಕ್ಕೆ ನಿನ್ನ ಮೈಮಾಗಿರೋ ಬಂಗಾರ ಕೊಟ್ರು ನಡೀತದೆ. ಇದ್ ನಮ್ಮ ಅತ್ತೆ ಮನೆದು.
ತವ್ರ ಮನೆ ಮಾನ ಕಾಪಾಡಕ್ಕೆ ಅತ್ತೆ ಮನೆ ಗಂಟ್ ಕೊಟ್ರು ಪಾಪ ಏನು ಬರಕಿಲ್ಲ ಕಣವ. ಈ ಮನೆಗೆ ಮಗಳಾಗುಟ್ಟಿದ್ಯಾ, ಸ್ವಲ್ಪ ತ್ಯಾಗ ಮಾಡು. ಲೇ, ಈ ಅಮ್ಮ ಈ ಮನೆ ಹುಟ್ಟಿದ್ರು ಯಾರ್ದೋ ಮನೆ ಸೊಸೆ ಕಡೆ. ಇವ್ರು ತಾವ್ ಏನ್ ಮಾತು? ಚನ್ನಬಸಣ್ಣ ಬರ್ಲಿ, ಆಮೇಲೆ ಮಾತಾಡು. ನಡಿ, ನೀ ನಡಿ. ಏನ್ರಿ ಇದು ರುದ್ರಪ್ಪನವ್ರೆ? ಈ ಕೇಸ್ ಪ್ರೋಗ್ರೆಸ್ನ ನಾನೇ ಮಾನಿಟರ್ ಮಾಡ್ತಾ ಇದ್ದೀನಿ ಅಂತಾದ್ರಲ್ಲಿ. ಸರ್ ಆಯ್ತು ಸರ್, ತಾವೇ ಮಾಡಿ. ಎಷ್ಟು ದಿನಗಳಾಗಿದೆ, ಫಲಿತಾಂಶ ಏನ್ ಹೇಳಿ? ತಾಲೂಕ್ನಲ್ಲಿ ದೊಡ್ಡ ದರೋಡೆ ಆಗಿದೆ, ಜನ ಆತಂಕದಲ್ಲಿದ್ದಾರೆ. ನೂರಾರು ಬಡ ಹಳ್ಳಿ ಜನ ತಾವು ಕಾಪಾಡ್ಕೊಂಡ್ಬಂದು ಚೂರು ಪಾರು ಬಂಗಾರನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಇದುವರೆಗೆ ಯಾರನ್ನೂ ಅರೆಸ್ಟೂ ಮಾಡಿಲ್ಲ, ವಿಚಾರಣೆಗೂ ಕರೆಸಿಲ್ಲ. ಪೊಲೀಸ್ ಏನ್ ಮಾಡ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಕಳುವನ್ನ ಎಷ್ಟು ವರ್ಣರಂಜಿತವಾಗಿ ವರ್ಣಿಸ್ತಿರ್ರಿ. ಕ್ರೈಮ್ ಆದ ತಕ್ಷಣ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲದೆ ಸಿಕ್ಕದವ್ರನ್ನ ಅರೆಸ್ಟ್ ಮಾಡಿ ಒಳಗಾಕಕ್ಕಾಗತ್ತೇನ್ರಿ? ಹಾಗೇನಾದ್ರೂ ಮಾಡಿದ್ರೆ ಪೊಲೀಸರಿಂದ ನಿರಪರಾಧಿಗಳಿಗೆ ಹಿಂಸೆ ಅಂತ ನೀವೇ ಬರೀತಿರಲ್ರಿ. ನನ್ನದೇ ಆದಂಥ ತನಿಖಾಕ್ರಮ ಅದೇ. ಇದು ನಿಮಗೆ ಗೊತ್ತದೋ ಇಲ್ಲೋ, ನಾವು ಆಮ್ ಇನ್ ಚಾರ್ಜ್ ಆಫ್ ಇನ್ವೆಸ್ಟಿಗೇಷನ್ ಆಫ್ ಬಿಂಕದ ಕಲ್ಲು ಕೇಸ್. ಅದು ಗೊತ್ತಾಗಿನೇ ಸರ್ ಬಂದಿದ್ದು. ಅದಕ್ಕಾಗಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸು, ಡಾಗ್ ಸ್ಕ್ವಾಡು ಎಲ್ಲವನ್ನೂ ಎಂಗೇಜ್ ಮಾಡಿದ್ವಿ. ಗೊತ್ತಾ? ನಾವು ಇನ್ವೆಸ್ಟಿಗೇಷನ್ ಸ್ಟ್ರಾಟಜಿ ರೆಡಿ ಮಾಡ್ಕೊಂಡಿದ್ದೀವ್ರಿ. ಇವೆಲ್ಲ ಈ ವಾರದ ನಮ್ಮ ಪತ್ರಿಕೆಯಲ್ಲಿ ಬಂದ್ಮೇಲಲ್ವಾ ಸರ್ ಸ್ಟಾರ್ಟ್ ಆಗಿದ್ದು? ಮಾತೆತ್ತಿದ್ರೆ ನಮ್ಮ ಪತ್ರಿಕೆ ಅಂತಿರಲ್ರಿ. ನಮ್ಮ ಮೇಲೆ ಯಾವ ಪತ್ರಿಕೆ ಇಂಪ್ಯಾಕ್ಟು ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಅಂತ ಟಾಮ್ ಮಾಡಿ ಹೇಳಕ್ಕಾಗಲ್ರಿ. ಸರ್ ಕೋಪ ಮಾಡ್ಕೋಬೇಡಿ. ಆ ನಿಮ್ ಬಟ್ಟೂರ್ ಸ್ಟೇಷನಲ್ಲಿ ದೂರೇ ದಂಧೆ ಆಗತ್ತೆ ಅಂತ ಜನಗಳ ನಂಬಿಕೆ. ಆ ನಿಮ್ SI ಪೋತ್ರಾಜುಗೆ ಸ್ಟೇಷನ್ ಕಂಪ್ಲೇಂಟ್ ಬರ್ದೇ ಇದ್ರೆ ಹುಚ್ಚಿಡ್ದಂಗಾಗತ್ತೆ ಅಂತ ಆ ಬಟ್ಟೂರ್ ಸ್ಟೇಷನ್ PCಗಳೇ ಮಾತಾಡ್ಕೋತಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಏನೋ ಸೀರಿಯಸ್ ಆದ ಪರ್ಸನಲ್ ಪ್ರಾಬ್ಲಮ್ ಇದ್ದಂಗದೆ. ಈ ವ್ಯವಹಾರ ಎಲ್ಲ ಬಂದ್ ಮಾಡಿ ದೇಶ ಎಲ್ಲ ಯಾತ್ರೆ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ದು. ಎಡಮಾನದ ವ್ಯವಹಾರ ಬೇಡ ಅಂದ್ರೆ ಜನ ಕೇಳಬೇಕಲ್ಲ. ಕೊಟ್ರಣ್ಣ, ನೀನೇ ನಮ್ಮ ದೇವರು ದಿಂಡ್ರು ಅಂತ ಕಾಡಿ ಬೇಡಿ ನಮ್ಮ ಹತ್ರನೇ ದುಡ್ಡಿಸ್ಕೊಂಡು ಹೋದವರು ಈಗ ನಮ್ಮ ಬೆನ್ನಿಂದೆ ಮಾತಾಡ್ತಾರೆ. ಈ ಪಾಪಿ ನನ್ನ ಮಗ ಚನ್ನಬಸನಿಗೆ ಏನು ಕೇಳ್ಗಾಲ ಬಂದೈತೋ ಏನೋ. ಹೋಗಿರಿ ಲಂಕಾದಾನ ನಾಟಕದಲ್ಲಿ ಪಾರ್ಟ್ ಮಾಡೋದಾ? ದೇವ್ರೆಲ್ಲ ಕೊಟ್ರು, ಒಳ್ಳೆ ಬಟ್ಟೆ ತೊಟ್ಕೊಳ್ಳಿಲ್ಲ, ಬೇಕಾದ ಒಡವೆ ಹಾಕೊಳ್ಳಿಲ್ಲ, ಕಣ್ಬಿಟ್ಟು ದೇಶ ನೋಡ್ಲಿಲ್ಲ. ಊರ್ ಜನಕ್ಕೆಲ್ಲ ನಮ್ಮನ್ನೇ ಸಾಲ್ಗಾರನಾಗಿ ಮಾಡ್ಬಿಟ್ಟಿಯಲ್ಲೋ ಶಿವನೇ. ಏನಾಯ್ತು ಮಲಕ? ಒಬ್ಬಳೆ ಭೂದೇವಿ ಕೂಡ ಮಾತಾಡ್ತಾ ಕುಂತಿದ್ಯಾ? ಇನ್ನೇನ್ ಮಾಡ್ಲಪ್ಪ, ನಮ್ಗೋಳ್ ಕೇಳೋದಕ್ಕೆ ಇನ್ಯಾರನ್ನ ಕರೆಸ್ಲಿ? ನಾವಂತೂ ಸ್ವಲ್ಪ ಕೇಳಿದ್ವಿ. ಚನ್ನಬಸವ ನಾಟಕಕ್ಕೂ ಮನೆಯಾಗ ಕಳ್ತನ ಆಗಿರೋದಕ್ಕೂ ಏನು ಸಂಬಂಧ ಮಲ್ಲಕ್ಕ? ಹೋಲಿ ಬಿಡು, ಸ್ಟೇಷನ್ಗೂ ಚನ್ನಬಸಣ್ಣ ಮನೆಗೆ ಬಂದ. ಯಾಕ್ರಪ್ಪ? ಅದೇ ಯಾರೋ ಹಿಂಗೆ ಹೇಳಿದ್ರು, ಕಳವಾಗಿರೋ ಮಾಲು ಸಿಕ್ಕೈತೆ ಅಂತ ಪೊಲೀಸ್ನವರು ಚನ್ನಬಸಣ್ಣನ ಕರ್ಕೊಂಡೋದ್ರು ಅಂತ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ರಿಗೂ ಒಂದೇ ಸಲ ಒಡವೆ ಅವಸರ ಬಂದಂಗೈತಲ್ರಪ್ಪ. ನಮ್ ಪಾಡಿಗೆ ನಮ್ಮನ್ನ ಬಿಡ್ರು, ಸಿಕ್ಕಿದ್ರೆ ನಾವೇ ನಿಮ್ ಮನೆ ಹತ್ರಕ್ಕೆ ತಂದು ಕೊಡ್ತೀವಿ. ಸತ್ಯ ದೇವ್ರು ನನ್ ಮುತ್ತೈದೆ ತನಕ ಆದ್ರೆ ಸಾಕಪ್ಪ. ಇವನು ಕೋಡೂರು ತಾಂಡ ಜಾಲನಾಯಕ ಅಂತ ಸರ. ಥೆಫ್ಟು ಡಕಾಯಿತಿ ಕೇಸ್ ಶೀಟರ್. ಆಂಧ್ರದ ಮಲ್ಲಂಪಲ್ಲಿ ಪೊಲೀಸ್ ಸ್ಟೇಷನ್ ಆಗು ಇವನ್ ಮೇಲೆ ಕೇಸಸ್ ಪೆಂಡಿಂಗ್ ಅದಾವ. ಓ, ಇಂಟರ್ ಸ್ಟೇಟ್ ರೋಗ? ಎಸ್ ಸರ್. ಇವ ಕೃಷ್ಣ ಅವರು ಬಂಡೆ ಕೃಷ್ಣ ಅಂತ ಸರ, ಎಕ್ಸ್ ಕನ್ವಿಕ್ಟ್ ಸರ. ನಮ್ಮ ತಾಲೂಕಿನಾಗ ಬೇರೆ ಬೇರೆ ಸ್ಟೇಷನ್ನಾಗೂ ಇವನ್ ಮೇಲೆ ಕೇಸ್ ಪೆಂಡಿಂಗ್ ಅದ ಸರ್. ಈಗ ಬೇಲ್ ಮೇಲೆ ಅದಾನ ಸರ್. ಸರ ಇವ ಪಾಂಡು ಉರುಫ್ ಜೈಲ್ ಪಾಂಡು, ರೌಡಿ ಶೀಟರ್ ಸರ, ಎಕ್ಸ್ ಕನ್ವಿಕ್ಟ್ ಸರ. ಓ, ಇವರೆಲ್ಲ ಅಬ್ಸ್ಕಾಂಡಿಂಗ್ ಪಾರ್ಟಿ ಸರ್. ಈ ಫೋಟೋಗಳನ್ನು ನೋಡಿ, ಇವರಲ್ಲಿ ಯಾರ ಮೇಲಾದ್ರೂ ನಿಮಗೆ ಗುಮಾನ ಇದೆಯಾ? ಇವನ್ ಗೊತ್ತು ಸ್ವಾಮಿ, ಕುಡ್ತೀನಿ ಮಗ್ಗಿರಾಮ ಅಂತ, ನಮ್ಮ ಪಕ್ಕದೂರ್ನು ನೋಡಿ ಭಾಳ ವರ್ಷ ಆಯ್ತು. ಎಕ್ಸ್ ಕನ್ವಿಕ್ಟು ಸರ, ಥೆಫ್ಟ್ ಕೇಸ್ನಾಗ ಬೇಲ್ ಮೇಲೆ ಅದಾನ ಸರ. ಇವನ್ ನಿಮ್ಮ ಮನೆಗೆ ಬರ್ತಿದ್ನಾ? ಬರ್ತಿದ್ದೆ ಸ್ವಾಮಿ. ಇವನ್ ಜೊತೆ ನಿಮ್ದೇನಾದ್ರೂ ವ್ಯವಹಾರ ಆಯ್ತಾ? ಕೆಲವು ವರ್ಷದಿಂದ ಯಾವುದೋ ಒಡವೆ ತಂದು ದುಡ್ಡು ಕೊಡಿ ಅಂತ ಬಂದಿದ್ದ, ನಮ್ಮ ಅಪ್ಪ ಕೊಡಲಿಲ್ಲ. ಯಾಕೆ? ಅವ್ರಿಗೆ ಯಾರ ಮೇಲಾರು ಅನುಮಾನ ಬಂದರೆ ಅಂಥವ್ರ ಜೋಡಿ ವ್ಯವಹಾರ ಮಾಡ್ತಿರ್ಲಿಲ್ಲ.
ಅದಕ್ಕೆ ಭಾರಿ ಜಗಳ ಮಾಡ್ಕೊಂಡು ಹೋಗಿದ್ದ ಸ್ವಾಮಿ. ಆಮೇಲೆ ಆಮೇಲೆ ಅವನು ಬರಲೂ ಇಲ್ಲ, ನಾನು ನೋಡ್ಲೂ ಇಲ್ಲ ಸ್ವಾಮಿ. ಇವನ ಮೇಲೆ ನಿಮಗೆ ಗುಮಾನಿ ಇದೆಯಾ? ಏನೂ ಹೇಳೋಕ್ಕಾಗ್ತಿಲ್ಲ ಸ್ವಾಮಿ. ಇವನಿಗೆ ಗ್ಯಾಂಗ್ನವ್ರು ಯಾರಾದರೂ ಗೊತ್ತಾ ನಿಮಗೆ? ನಿಮಗೆ ಲೇವಾದೇವಿನೇ ಕಸಬಾ? ಹೌದು ಸ್ವಾಮಿ, ಸ್ವಲ್ಪ ತೋಟನೂ ಇದೆ. ನೀವು ಮನಿ ಲೆಂಡಿಂಗ್ ಲೈಸೆನ್ಸ್ ತಗೊಂಡಿದ್ದೀರಾ? ಅಂದ್ರ ಲೇವಾದೇವಿ ಮಾಡೋದಕ್ಕೆ ಪರವಾನಗಿ ತಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸ್ವಾಮಿ. ಆಹಾ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಐ ಮೀನ್ ವರಮಾನ ತೆರಿಗೆ ಕಟ್ತಾ ಇದ್ದೀರಾ? ವ್ಯವಹಾರದ ವಿಷಯ ಎಲ್ಲ ನಮ್ಮ ತಂದೆಗೆ ಗೊತ್ತು ಸ್ವಾಮಿ. ಸರಿ, ಈಗ ನಿಮ್ಮಲ್ಲಿ ಗಿರ್ವಿ ಇಟ್ಟು ಒಡವೆ ಕಳ್ಕೊಂಡವ್ರು ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತೀರಾ? ರೇ, ನಿಮ್ಮನ್ನೇ ಕೇಳ್ತಿರೋದು, ಏನ್ ಮಾಡ್ತೀರಾ? ನೀವೇ ಕಾಪಾಡಬೇಕು ಸ್ವಾಮಿ. ಕಾಪಾಡೋರು ನಾವಲ್ಲ, ಜನ ನಿಮ್ಮನ್ನು ಕಾಪಾಡಬೇಕು. ಸರಿ, ಹೊರಗಡೆ ಕೂತ್ಕೊಳ್ಳಿ. ಆಯ್ತು ಸ್ವಾಮಿ. ಏನಾಗೈತ್ ನಿಂಗೆ? ಒಂದ್ ತಿಂಗಳಿಂದ ಎಲ್ಲೋಗಿದ್ದೆ? ಯಾಕೆ, ನಿಜ ಹೇಳಕ್ ಕಷ್ಟನಾ? ತಿರ್ಗಾ ಪೊಲೀಸರು ಏನಾರು ಎತ್ತಾಕೊಂಡೋಗಿದ್ರೆ ಹೆಂಗೆ? ಇಲ್ಲ ಇನ್ಯಾವಳನ್ನಾದ್ರೂ? ನೋಡು, ಹೊಟ್ಟೆ ಹಸಿತಾಯ್ತು, ಊಟಕ್ಕಿಕ್ಕಿದ್ಯಾ? ಮಾಡ್ಲಾ ಬೇಡವಾ? ಯಾಕೋ ಬದುಕೋದೆ ಬೇಡ ಅನ್ನಿಸ್ಬಿಟ್ಟದೆ. ಅಂಥದ್ದೇನಾಗೈತೆ ನಿಂಗೆ? ನೋಡು, ನೀನು ಎಲ್ಲಿ ಹೋಗೋದು ಬೇಡ, ಕೂಲಿ ನಾಲಿ ಮಾಡಿ ನಾನೇ ನಿನ್ನ ಸಾಕೋತೀನಿ. ನನ್ನನ್ನು ಯಾರು ಸಾಕೋದು ಬೇಡ. ನಾನು ಹುಡುಕೊಂಡು ಪೊಲೀಸ್ ಗಿಲೀಸ್ ಏನಾದರೂ ಬಂದಿದ್ರಾ? ನಂಗೆ ಗೊತ್ತು, ಏನೋ ಹಲ್ಕ ಕೆಲಸ ಮಾಡಿ ಬಂದಿದ್ಯಾ ಅಂತ. ಸುತ್ತಮುತ್ತ ಏನೇ ನಡೆದ್ರು ಈ ರಾಮನ್ ಮೇಲೆ ಗುಮಾನಿ ಇದ್ದರಿದೆ ಪೊಲೀಸವ್ರಿಗೆ. ಸುಮ್ನೆ ಗುಮಾನಿನಾ? ಬಡ್ಕೋ ಟ್ರೈನ್ ಮನೆ ಕಳವಲ್ಲಿ ನೀನಿದ್ಯೋ ಹೆಂಗೆ? ಏನ್ ಮಾತು ಅಂತ ಆಡ್ತೀಯ? ನಾನು ಆ ಗ್ಯಾಂಗೋರ್ ಸವಾಸ ಬಿಟ್ಟು ಎಷ್ಟು ತಿಂಗಳುಗಳಾಯ್ತು. ನಿನ್ನಾಣೆಗೂ ನಾನ್ ನೆಗದ್ ಬಿದ್ರೆ ನಿಂಗೆ ನಷ್ಟ. ನಿಜ ಹೇಳು, ಎಲ್ಲಿ ನೋಡಿದ್ರು ಅದೇ ಸುದ್ದಿ. ಅದು ನನಗೂ ಗೊತ್ತು. ಈ ಪೊಲೀಸರು ಹಳೆ ಕೇಸಲ್ಲಿ ತಗಲಾಕೊಂಡಿದ್ದವ್ರನ್ನೆಲ್ಲ ಹಿಡಿದು ಜಾಲಾಡಿ ಒಳಗಾಗ್ತಿದ್ದಾರಂತೆ. ಅದಕ್ಕೆ ನಾನು ಆಂಧ್ರದ ಕಡೆ ಹೊಂಟಾಗಿದ್ದೆ. ನಿನ್ನನ್ನು ನೋಡಬೇಕು ಅನ್ನಿಸ್ತು, ಬಂದೆ. ತಪ್ಪು ಮಾಡ್ದಿದ್ಮೇಲೆ ಭಯ ಯಾಕೆ? ಆ ಪೋತರಾಜು ಕೈಗೆ ಸಿಕ್ಕಾಕೊಂಡು ಸ್ಟೇಷನ್ಗೆ ಹೋಗಿ ಹಿಂಸೆ ಅನುಭವಿಸ್ಕೊಂಡು ಬಂದವ್ರಿಗೆ ಕೇಳು, ಗೊತ್ತಾಗ್ತದೆ. ನೋಡು, ಯಾರಾದರೂ ಬಂದು ಕೇಳಿದ್ರೆ ಚಾಮರಾಜನಗರದ ಕಡೆ ಕ್ವಾರಿ ಕೆಲಸಕ್ಕೆ ಹೋಗಿ ತಿಂಗಳುಗಳಾಯ್ತು ಅಂತ ಹೇಳು. ನಾನೇನು ಬರ್ತೀನಿ. ಕೈ ತೊಳೆದ್ಬಿಟ್ಟೆ, ಯಾಕೆ ಇವತ್ತು ಇರಕ್ಕಿಲ್ವಾ? ಬೇಡ, ಯಾಕೋ ನನ್ನ ಟೈಮ್ ಚೆಂದಾಕಿಲ್ಲ. ಸಾಧ್ಯ ಆದರೆ ಬೆಳಗಿನ ಜಾವ ಬಂದು ನೋಡ್ತೀನಿ. ಅಡ್ಡ ಬಾಯಿ ಹಾಕ್ಬೇಡ. ಬರ್ತೀನಿ.
ಬಿಡ್ರಿ ನನ್ನ ಬಿಡ್ರಿ ಬಿಡ್ರಿ ನಮ್ಮನ್ನೇ ಹೋಗೋ ಬಾರೋ ಅಂತ ಏನೋ ಲೋಫರ್. ನೀ ನನ್ನ ಹಿಡಿದಿದ್ಯಲ್ಲ ಯಾಕೆ ಅನ್ನೋದನ್ನ ಮೊದಲು ಮಗಳು. ಜಾಸ್ತಿ ಎಗರಾಡಬೇಡ, ಎಗರಾಡಿದ್ರೆ ಗೊತ್ತಲ್ಲ. ಏನ್ ಮಾಡ್ತೀಯೋ? ಸುಡ್ತೀಯನಲ್ಲೇ, ಸುಡುವಾರಲೇ, ಸುಡಲೇ. ಕೂಗಾಡ್ಬೇಡ ಮಗನೇ, ಸಾಯ್ತೀಯ. ಬಿಂಕದ ಕಲ್ಲು ಬಡಕೊಟ್ರೆ ಮನೆ ದರೋಡೆ ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಾ? ಎಲ್ಲೋ ನಿನ್ನ ಮಿಕ್ಕಿದ ಗ್ಯಾಂಗ್ನವರು. ಯಾವ ಗ್ಯಾಂಗು ನನಗೆ ಗೊತ್ತಿಲ್ಲ. ನನಗೂ ಈ ಕಳುಗೂ ಏನೇನು ಸಂಬಂಧ ಇಲ್ಲ. ಮರ್ಯಾದೆಯಾಗಿ ತಪ್ಪಪ್ಕೊಂಡ್ರ ಸ್ಟೇಷನ್ಗೆ ಬಾ ಲೋಫರ್. ಐನೂರೇ, ಓ ವಿಠೋಬಣ್ಣ, ಏನ್ ವಿಠೋಬಣ್ಣ ಇಷ್ಟೊತ್ನಲ್ಲಿ? ಓ, ಸಾಹೇಬ್ರು ಕೊಡೋ ಹುಕುಂ ಪಾಲಿಸ್ಲೇಬೇಕೆ? ಸಾಹೇಬ್ರಂತೂ ಬಹಳ ಸಾಹಸ ಮಾಡಿ ಅಸ್ಲಿ ಆಸಾಮಿನ ಹಿಡಿದಾಕ್ಬಿಟ್ಟಾರೆ. ನನ್ ಕೇಳಿದ್ರೆ ನಿಮ್ ಅದೃಷ್ಟ ಕುಲಾಯಿಸೋದ್ ಗ್ಯಾರಂಟಿ. ಹೌದಾ? ಇಂಥ ಒಳ್ಳೆ ವಿಷಯನ ಸಮಾಧಾನವಾಗಿ ಹೇಳಕ್ ಏನಾಗೈತೆ ನಿನ್ಗೆ? ಅದು ಹಾಗಾದ್ರೆ ನಮ್ ಒಡವೆ ಸಿಗೋದ್ ಗ್ಯಾರಂಟಿನಾ? ಓ, ಇನ್ನೂ ಅನುಮಾನನಾ ತಾಯಿ? ವಿಠೋಬಣ್ಣ, ಎಲ್ಲ ನಿನ್ ದಯನೇ ಅಲ್ವಾ ವಿಠೋಬಣ್ಣ? ಓ, ಯಾರ್ ದಯಾನೋ ಏನೋ ಬಿಡಪ್ಪ. ಸಾಹೇಬ್ರು ಹೇಳ್ ಕಳ್ಸೋರೆ, ಬಾ. ಏನು ಅಂತ? ಬಾರಪ್ಪ ಆಚೆಗೆ. ನಡಿ, ಹೇಳ್ತೀನೆಲ್ಲ. ಅದೇ ಮೊನ್ನೆ ಹೇಳೋಗಿದ್ನಲ್ಲ, ಅದೇ ವಿಷಯ. ಅಯ್ಯೋ ಶಿವನೇ, ವಿಠೋಬಣ್ಣ ಇದು ಏನಿದ್ ವಿಠೋಬಣ್ಣ? ಇಷ್ಟೊಂದು ಹೆಂಗ್ ಹೊಂದಿಸ್ಲಿ? ಓ, ನಾನು ಹೆಚ್ಚಿಗೆ ಮಾತಾಡಕ್ಕಿಲ್ಲ. ನಾನು ಹೇಳಿರೋ ವಿಷಯ ಕೆಳಗಿಂದ ಮ್ಯಾಲವರೆಗೂ ತಲುಪಬೇಕು. ಅಲ್ಲ ಐನೋರೇ, 60 ಲಕ್ಷ ರೂಪಾಯಿನ ಬಾಪ್ತು. ನಾನು ಹೇಳಿರೋದೆಷ್ಟು? ಬರೀ 200 ಗ್ರಾಮ್ ಚಿನ್ನದ ಕಿಮ್ಮತ್ತು. ನೋಡಿ, ನಾಳೆ ಸಂಜೆ ಎಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳಿ, ಮತ್ತೆ ಬರ್ತೀನಿ. ಅಲ್ಲ ವಿಠೋಬಣ್ಣ, ಸ್ವಲ್ಪ ಕೇಳಿ. ಓ, ಇದು ಬೀದಿ ಐನೋರೇ, ಕಷ್ಟ ಸುಖ ಮಾತಾಡೋ ಜಾಗ ಅಲ್ಲ. ಬರ್ತೀನಿ. ವಿಠೋಬಣ್ಣ ನೋಡಿ ಐನೋರೇ, ಸಾಹೇಬನ್ ನಂಗೆ ಹೇಳಿದ್ದನ್ನ ನಿಮಗೆ ಹೇಳಿದ್ದೀನಿ. ಇಷ್ಟ ಆದ್ರೆ ಮಾಡಿ, ಕಷ್ಟ ಆದ್ರೆ ಬಿಡಿ, ನಿಮ್ಮಿಷ್ಟ. ಅಲ್ಲ, ನಾನು ಹೇಳೋದ್ ಕೇಳಿ. ರಾಮ, 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 ರಾಮ. ರಾಮ, ರಾಮ. ತಗೊಳ್ಳೋಣ. ನಮ್ಮ ಅತ್ತೆ ಮನೆಯವ್ರಿಗೆ ನಾನು ಹೇಳ್ಕೊತೀನಿ. ಬಾರವಾ, ಬಾ. ಅಜ್ಜಿ
ಓ 500. ನಮಸ್ಕಾರ. ಏನು ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ? ಆ ಕಳುವು ಪತ್ತಾಗಿತ್ತು ಆಯ್ತಾ ಹೆಂಗೆ? ಪೊಲೀಸ್ನವ್ರು ಹುಡುಕ್ತಾನೆ ಇದ್ದಾರೆ, ನಾನು ಅವ್ರ ಹಿಂದೆ ಸುತ್ತಾ ಇದ್ದೀನಿ. ಕಾಲ ಕೆಟ್ಟೋಯ್ತು ಸ್ವಾಮಿ. ಹೆಂಗಿತ್ತು ಕೊಟ್ರಣ್ಣ, ಹೆಂಗಾಗೋದ್ರು? ನಾನು ಎಷ್ಟೊತ್ತಲ್ಲಿ ಹೋದ್ರು ಕೊಟ್ರಣ್ಣ ದುಡ್ಡು ಕೊಟ್ಟು ಕಾಪಾಡೋರು. ಅದೆಲ್ಲ ಬಿಡಿ, ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ಅರೆ ಉಪಕಾರ ನನ್ನಿಂದ? ಹಾಂ, ಬನ್ನಿ ಬನ್ನಿ. ಹಾಂ, ಏನು ಸ್ವಾಮಿ ಅಂತ ಗುಟ್ಟಿನ ವಿಷಯ? ಏನಿಲ್ಲ, ಒಂದಿಷ್ಟು ಒಡವೆ ತಂದಿದ್ದೀನಿ, ಅರ್ಜೆಂಟಾಗಿ ಮಾರಬೇಕಿತ್ತು. ನೀವಾದರೂ ತಗೊಳ್ಳಿ, ಇಲ್ಲ ಯಾರಾದರೂ ನಿಮ್ಮ ಪರಿಚಯದವ್ರ ಹತ್ರ ಮಾರಿಸ್ಕೊಡಿ. ಹಾಂ, ಏನು ಸ್ವಾಮಿ ತಮಗೆ ಬಂಗಾರ ಮಾರೋಷ್ಟು ಕಷ್ಟ ಬಂದಿದ್ಯಾ? ಈ ಬಂಗಾರ ನಮ್ಮ ಹತ್ರ ಉಳಿದಿದೆ ಅಂತ ಊರಿನ ಜನಕ್ಕೆ ಗೊತ್ತಾದರೆ ಸುಮ್ಮನಿರ್ತಾರ? ಮನೆಗೆ ಮುತ್ಕೆ ಹಾಕಿ ಕಿತ್ಕೊಂಡು ಹೋಗ್ತಾರೆ ಅಷ್ಟೇ. ಹಾಂ, ಇವತ್ತೇ ಅರ್ಜೆಂಟ್ ದುಡ್ಡು ಬೇಕು, ಅದಕ್ಕೆ ನಿಮ್ಮ ಹತ್ರ ಬಂದೆ. ಅರೆ ಅಲ್ಲ, ನಿಮ್ಮ ಒಡವೆಗೆ ನೀವೇ ಕಳ್ರಾದ್ರ? ಆದರೂ ಮಾರೋಕ್ಕೆ ಮುಂಚೆ ಯೋಚನೆ ಮಾಡಿ. ಇನ್ನು ಯೋಚನೆ ಮಾಡಿದ್ರೆ ಹುಚ್ಚೆ ಹಿಡಿಯುತ್ತೆ ಅಷ್ಟೇ. ಬಶೀರಣ್ಣ, ನಿಮ್ಮ ಕೈಲಿ ಸಾಧ್ಯ ಆಗತ್ತಾ ಹೇಳಿ? ಹಾಂ, ನಾನು ಮನ್ಸು ಹಾಕಣ್ರಿ. ಹಾಂ, ಒಂದು ಮಾತು, ನನ್ನ ಮಗಳು ಶಾದಿಗೆ ಅಂತ ಒಂದು 20-30 ಸಾವಿರ ರೂಪಾಯಿ ತೆಗೆದಿಟ್ಟಿದ್ದೀನಿ. ಅದರಿಂದ ನಿಮ್ಮ ತಾಪತ್ರೆ ತೀರೋದಾದರೆ ಕೊಡ್ತೀನಿ. ನನ್ನ ಮಗಳು ಶಾದಿ ಟೈಮ್ಗೆ ವಾಪಸ್ ಕೊಟ್ಬಿಡಿ. ಯಾಕೆ ಸ್ವಾಮಿ, ಈ ಮೇಸ್ತ್ರಿ ಬಸೀರ ನಿಮಗೆ ಸಾಲ ಕೊಡೋಷ್ಟು ದೊಡ್ಡ ಮನ್ಸು ಆದ ಅಂತ ಬೇಸರನಾ? ಚೇಚೆ ಇಲ್ಲ ಬಶೀರಣ್ಣ, ನನ್ನ ಬಂಧು ಬಳಗನೂ ಇಂಥ ಸಹಾಯದ ಮಾತಾಡಿರಲಿಲ್ಲ. ಕೊಟ್ರಣ್ಣವ್ರು ಮಾಡಿರೋ ಸಹಾಯಕ್ಕೆ ಮುಂದೆ ಇದ್ಯಾವ ಸಹಾಯ? ಆದರೆ ಅಷ್ಟು ದುಡ್ಡಲ್ಲಿ ನನ್ನ ಕಷ್ಟ ಕಳೆಯಲ್ಲ. ಆಯ್ತು ಸ್ವಾಮಿ, ಆದರೆ ಈ ತಾಲೂಕಲ್ಲೇ ಬೇಡ. ಹೆಂಗೂ ನನ್ನ ಚಿಕ್ಕಮ್ಮ ದುರ್ಗದಲ್ಲಿದ್ದಾನೆ, ಅಲ್ಲಿಗೆ ಹೋದ್ರಂಗೆ. ಆಯ್ತು ಬಶೀರಣ್ಣ, ಹಾಗೆ ನಮ್ಮ ಮನೇಲಿ ಹಳೆ ಹಿತ್ತಾಳೆ ಪಾತ್ರೆ ಪಗಡಿ ಇದೆ, ಅದನ್ನೂ ಯಾರಿಗಾರು ಮಾರಿಸ್ಕೊಟ್ಬಿಡಿ. ಹಾಂ ಆಯ್ತು ಸ್ವಾಮಿ, ನೀವು ಕುಂತ್ಕೊಳ್ಳಿ. ಹಾಂ, ಸಾವುಕಾರ್ಗೊಂದು ಮಾತು ಹೇಳಿ ಬಂದ್ಬಿಡ್ತೀನಿ, ಆಮೇಲೆ ಹೋಗುವ. ಹಾಂ, ಯಾರು? ತಕ್ಷಣ ಅವನಿಗೆ ಟ್ರೀಟ್ಮೆಂಟ್ ಬೇಕು. ಸೀಕ್ರೆಟ್ ಆಗಿ ಇವನನ್ನು ಬಾರ್ಡರ್ ದಾಟಿಸಿ ಸರಿ ಮಾಡೋ ಜವಾಬ್ದಾರಿ ನಿಂದು. ಕೇಸ್ ಬಹಳ ಖರಾಬಾಗಿದೆಯಲ್ಲ ದೇವರು, ಅದಕ್ಕೆ ನಿನ್ನನ್ನು ಕರೆಸಿರೋದು. ಈ ವಿಷಯ ನಿಭಾಯಿಸೋ ಶಕ್ತಿ ನನಗೆಲ್ಲೈತೆ ದೇವರು, ಅದು ಬಾರ್ಡ್ರು ದಾಟಿಸಿ. ಮಲ್ಲಂಪಲ್ಲಿ SIಗೆ ನೀವೊಂದು ಮಾತು ಹೇಳಿದ್ರೆ ಟ್ರೈ ಮಾಡ್ಬೋದು, ಆದರೂ ಭಯ ಆಗ್ತಿದೆ. ನೋಡು, ತಕ್ಷಣ ನೀನು ನಿನ್ನ ದಂಧೆಯನ್ನು ಈ ಸ್ಟೇಟ್ನಲ್ಲಿ ಬಂದ್ ಮಾಡಬೇಕು. ಯಾರು? ಬೊಟ್ಟೂರು ಸ್ಟೇಷನ್ನಲ್ಲೇ ಮಗನೇ. ನಿನ್ನ ಮೇಲೆ 8 ಕ್ರಿಮಿನಲ್ ಕೇಸ್ಗಳಿವೆ. ಪರಿಸ್ಥಿತಿ ಬದಲಾಗಿದೆ. ಬಾರ್ಡರ್ ದಾಟಿ ಈ ಕಡೆ ಬರ್ಕೂಡ್ದು. ಏನಿದ್ರು ಫೋನ್. ಕೆಲಸ ಇದ್ದರೆ ನಾನೇ ಬರ್ತೇನೆ. ಈಗ ಅವನ ನೆಡೋ ಜಾಗ ತೋರಿಸು, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೇನೆ. ಅವನಿಗೊಂದಿಷ್ಟು ಔಷಧಿ.
ದಯವಿಟ್ಟು ಇದನ್ನ ಸಿಂಪಲ್ ಆಗಿ ತಗೋಬೇಡಿ ಸರ್. ಪತ್ರಿಕೆ ಮಾರ್ಕೆಟ್ಗೆ ಬಂದು 2 ಗಂಟೆನಲ್ಲಿ ಎಲ್ಲದನ್ನು ಪರ್ಚೇಸ್ ಮಾಡಿ ಜನಗಳಿಗೆ ಸಿಗದೇ ಇರೋ ಹಾಗೆ ನಾಶ ಮಾಡಿದ್ದಾರೆ. ಇದು ಪತ್ರಿಕಾ ಸ್ವಾತಂತ್ರ್ಯದ ಹರಣ ಅಲ್ವಾ ಸರ್? ನಾನು ನಮ್ಮ ಪ್ರೆಸ್ ಕೌನ್ಸಿಲ್ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ನಿಮ್ಮನ್ನೊಂದ್ಸಲಿ ಪರ್ಸನಲ್ ಆಗಿ ನೋಡಿ ಕಂಪ್ಲೇಂಟ್ ಕೊಟ್ಟೋಗೋಣ ಅಂತ ಬಂದೆ. ಕೊಟ್ಟಿದ್ದೀರಲ್ಲ, ತನಿಖೆ ಮಾಡೋಣ. ಆಯ್ತು, ನಿಮ್ಮ ಪ್ರಕಾರ ಕಾರಣ ಯಾರು? ನಮ್ಮ ಪತ್ರಿಕೆ ಇಶ್ಯೂನಲ್ಲಿ ಯಾರು ಎಕ್ಸ್ಪೋಸ್ ಆಗಿದಾರೋ ಅವ್ರದೇ ಕೈವಾಡ ಇರ್ಬೋದಲ್ವಾ ಸರ್? ಯಾರು ಎಕ್ಸ್ಪೋಸ್ ಆಗಿದ್ದಾರೆ? ಇಲ್ಲಿದೆ, ದಯವಿಟ್ಟು ನೋಡಿ ಸರ್. ಬಿಂಕದ ಕಲ್ಲು ದರೋಡೆ, ಸಿಕ್ಕಿದವರಿಗೆ ಸೀರುಂಡೆ ? ಯಾರಿಗೆ ಸಿಕ್ಕಿದೆ ರೀ ಸೀರುಂಡೆ? ಅದರಲ್ಲೇ ವಿವರ ಇದೆಯಲ್ಲ ಸರ್. ಏನಿದೆ ರೀ? ಒಂದು ಕ್ವಶನ್ ಮಾರ್ಕ್ ಹಾಕಿ ಹೆಡ್ಲೈನ್ ಕೊಟ್ಟಿದ್ದೀರಾ, ಇನ್ನೂ ಏನೇನೋ ಬರ್ದಿದ್ದೀರಾ. ಈ ಬಿಂಕದ ಕಲ್ಲು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿರೋರು CI ನಡುಮನಿ. ಈಸ್ ಅ ರೂಲ್ ಮೈಂಡೆಡ್ ಆನೆಸ್ಟ್ ಆಫೀಸರ್. ಅವ್ರಿಗೆ ಸೀರುಂಡೆ ಸಿಕ್ಕಿದೆಯಾ? ನನಗೆ ಸಿಕ್ಕಿದೆಯಾ ಹೇಳಿ? ಇನ್ನು ಆ SI ಪೋತ್ರಾಜ್ ವಿಷಯ, ಅದು ನಿಮ್ಮಿಬ್ಬರ ಮಧ್ಯೆ ಜಗಳ. ನೋಡಿ ಮಿಸ್ಟರ್ ರುದ್ರಪ್ಪ, ಬೊಟ್ಟೂರ್ ಇಸ್ ಎ ವೆರಿ ಸೆನ್ಸಿಟಿವ್ ಸ್ಟೇಷನ್. ಅಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ನೋಡಿ, ನಿಮ್ಮ ತಾಲೂಕಿನಲ್ಲಿ ಈ ಕ್ರೈಮ್ಗಿಂತ ಬೇರೆ ಸಮಸ್ಯೆಗಳೇ ಹೆಚ್ಚಾಗಿವೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಸರ್, ನಮ್ಮ ಪತ್ರಿಕೆ ಇಷ್ಟು ವರ್ಷ ಮಾಡ್ಕೊಂಬಂದಿದ್ದು ಅದನ್ನೇ. ಆದ್ರೆ ಇದು ಇವತ್ತಿನ ಸಮಸ್ಯೆ. ಇದೆಲ್ಲ ಆ ನಿಮ್ SI ಪೋತ್ರಾಜುದೇ ಕಾನ್ಸ್ಪಿರಸಿ ಅಲ್ಲ ಸರ್? ಸ್ಟೇಷನ್ಗೆ ಬರೋ ಕಂಪ್ಲೇಂಟ್ಗಳೇ ಅಲ್ಲಿನ ಅಧಿಕಾರಿಗಳಿಗೆ ದಂಧೆ ಆದ್ರೆ ಈ ಸಮಾಜನ ಕಾಪಾಡೋರು ಯಾರು ಸರ್? ಸದ್ಯಕ್ಕಂತೂ ನೀವಿದ್ದೀರಿ. ಅಫ್ಕೋರ್ಸ್ ನಾವು ಇದ್ದೀವಿ. ನೋಡಿ ರುದ್ರಪ್ಪನವರೇ, ಈ ಜಗತ್ತು ನಮ್ಮಂಥವ್ರು ಇಲ್ಲದೆ ಆದ್ರೂ ನಡ್ಕೊಂಡು ಹೋಗುತ್ತೆ. ಈ ದೂರನ ನಡುಮನೆಯವ್ರಿಗೆ ಕೊಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೇಳಿ. ನಾನು ಫೋನ್ ಮಾಡಿ ಹೇಳ್ತೀನಿ, ತನಿಖೆ ಮಾಡೋಣ. ಸರಿ ಸರ್, ನಮಸ್ಕಾರ. ಚಮಸಣ್ಣ, ಚಮಸಣ್ಣ, ಏನು ಬಿಟ್ಟವಣ ಮತ್ತೆ? ನಾನು ಬಂದ್ರು ಗಾಬರಿನಾ? ಅಯ್ಯೋ, ನೀವೇ ಏನು ಬಿಟ್ಟವಣ, ಆ ಭಗವಂತನೇ ಬಂದು ಎದುರಿಗೆ ನಿಂತರೂ ಭಯವೇ. ಏನು ಬಂದಿದ್ ಬಿಟ್ಟವಣ? ಸಾಹೇಬ್ರು ಹೇಳಿ ಕಳಿಸಿದ್ರು. ಅಲ್ಲ, ಸಾಹೇಬ್ರು ಹುಕುಂ ಕೊಟ್ಟ ಮೇಲೆ ನಾವು ಬರ್ದೇ ಇರೋಕ್ಕಾಯ್ತದ? ಆದರೂ ನೀವು ಭಯ ಪಡ್ಬೇಕಾದೇನಿಲ್ಲ. ನೀವು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ಕಿದೆ. ಏನ್ ಫಲ ಸಿಕ್ಕಿದೆಯಪ್ಪ? ಏನ್ ಫಲ ಸಿಕ್ಕಿದೆ? ಎಷ್ಟು ಸಲ ಕೇಳೋದು ಈ ಸುಳ್ಳು? ನಿನಗೇನಾದ್ರೂ ಫಲ ಸಿಗುತ್ತೆ ಅಂತ ಬಂದಿರ್ತೀಯ. ಈಗ ನಮ್ಮ ಒಡವೆ ಸಿಕ್ಕಿದ್ಯಾ? ಸ್ಟೇಷನಲ್ಲಿ ಇದೆಯಾ? ನೋಡಿ ತಾಯಿ, ನೀವು ಮಾಲ್ ಕಲ್ಕೊಂಡವ್ರು, ಹೊಟ್ಟೆ ಸಂಕಟಕ್ಕೆ ಏನೇನೋ ಮಾತಾಡ್ತೀರ. ಇದ್ದಂಗೆ ತಿಟ್ಕೊಳ್ಳಿ. ಮೂಗಿಗೆ ಜೇನುತುಪ್ಪ ಸವರಿ ಈಗ ಸಿಕ್ಕದಷ್ಟು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ಯಾ ಅಲ್ವಾ? ಲೇ ಚಂಬಸ್ವಾ, ಮೊದ್ಲು ಇವನ್ನ ಹಿಡಿದು ರೂಮ್ ಒಳಗೆ ಕೂಡಾಕು. ನಾವು ಕೊಟ್ಟು ದುಡ್ಡು ಏನಾಯ್ತು ಅಂತ ವಿಚಾರಿಸೋಣ. ನೀನ್ ಒಳಗೆ ನಡೆಯವ. ಸಾವಿತ್ರಿ, ಮಾಧವಿ, ಕರ್ಕೊಂಡ್ರೆ ಬಿಟ್ಟಬಣ, ಬಿಟ್ಟಬಣ, ಬಾ ಬಿಟ್ಟಬಣ. ಅದೇನು ಅಂತ ಹೇಳಿ ಬಿಟ್ಟಬಣ. ಏನೋ ನಿಮಗೆ ಸಹಾಯ ಮಾಡೋಣ ಅಂತ ಬಂದಿದ್ದಕ್ಕೆ ನಿಮ್ಮ ಅಮ್ಮನ ಕೇಳಿ ಚೆನ್ನಾಗಿ ಬೈಸ್ಕೊಂಡಂಗಾಯ್ತು. ಬರ್ತೀನಪ್ಪ, ನಮಸ್ಕಾರ, ಬರ್ತೀನಿ. ಹಂಗಲ್ಲ ಬಿಟ್ಟಬಣ, 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 ಬಿಟ್ಟಬಣ. ನೋಡಿ, ನಮ್ಮ ತಂದೆ ಪರಿಸ್ಥಿತಿ ಭಾಳ ಬಿಗಡಾಯಿಸ್ಬಿಟ್ಟಿದೆ. ಅದಕ್ಕೆ ನಮ್ಮ ಅವ್ವ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು. ಬಿಟ್ಟಬಣ, ನಮಗೇನು ಬೇಡ ಅನಿಸ್ಬಿಟ್ಟಿದೆ ಬಿಟ್ಟಬಣ. ಈಗ ಬಂದ ವಿಷಯ ಏನು ಅಂತೇಳಿ. ಏನೂ ಬೇಡ ಅಂತ ಅನ್ಸಿದ ಮೇಲೆ ನಾನು ಹೇಳೋದೇನಿದೆ, ನೀವು ಕೇಳೋದೇನಿದೆ? ಅಲ್ಲ ಬಿಟ್ಟಬಣ, ಇಷ್ಟೊತ್ತಿನಲ್ಲಿ ಇಲ್ಲಿ ಗಂಟ ಬಂದಿದ್ದೀರಿ, ವಿಷಯ ಏನು ಅಂತೇಳಿ. ಏನೋ ನಿಮ್ಮ ಮುಖ ನೋಡಿ ಇನ್ನೂ ಇಲ್ಲಿ ನಿಂತ್ಕೊಂಡಿದ್ದೀನಿ.
ಹೇಳಲೇಬೇಕಾ? ಹೇಳಿ. ವಿಷಯ ಇಷ್ಟೇ, ನೀವು ಹಿಂದೆ ಅಡ್ಜಸ್ಟ್ ಮಾಡಿದ್ರಲ್ಲ, ಅದಕ್ಕಿಂತ 75 ಗ್ರಾಮ್ ಹೆಚ್ಚಿಗೆ ಅಡ್ಜಸ್ಟ್ ಮಾಡಿಬಿಟ್ರೆ ನೀವು ಕಳ್ಕೊಂಡ್ರು ಒಡವೆ ಎಲ್ಲ ಮತ್ತೆ ಹಿಂದಕ್ಕೆ ಬರೋ ಹಾಗಿದೆ. ಏನೋ ನೋಡಿ, ನಮ್ಮ ಸಾಹೇಬ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಬೇಕಾದ್ರೆ ಅಡ್ಜಸ್ಟ್ ಮಾಡಿ, ಬಿಟ್ರೆ ಬಿಡಿ, ನಿಮ್ಮ ಇಷ್ಟ, ಹೆಂಗಾರ ಮಾಡ್ಕೊಳ್ಳಿ. ರೀ ವಿಠೋಬಣ, ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ನಾನಾ? ಮತ್ತೆ ಇನ್ಯಾರಿದ್ದಾರೆ ಇಲ್ಲಿ? ವಿಠೋಬಣ, ನಮ್ಮ ಮಾಲ್ ಹುಡುಕೊಡೋಕ್ಕೆ ಯಾರು ಕಷ್ಟಪಡೋದು ಬೇಡ. ನಮ್ಮ ದೂರು ದುಡ್ಡು ವಾಪಸ್ ಕೊಡಿಸ್ಬಿಡಿ. ಬೇಕಿದ್ರೆ ಒಂದಷ್ಟು ದುಡ್ಡು ಮುರ್ಕೊಂಡು ಕೊಡಲಿ. ಆಯಿತು, ಸಾಹೇಬ್ರಿಗೆ ಹೇಳ್ತೀನಿ. ರೀ ಐನೋರೇ, ಸ್ಮಶಾನಕ್ಕೆ ಹೋದ ಹೆಣ ಹಿಂದಕ್ಕೆ ಬರೋದಿಲ್ಲ ಅಂತ ಗೊತ್ತಿಲ್ವೇನ್ರಿ? ಅದು ಸರಿ, ಕೈ ಕಾಲು ಹಿಡಿಯಕ್ಕೆ ಬಂದವರು ಇಷ್ಟು ಬೇಗ ಬದಲಾಗ್ಬಿಟ್ರಲ್ಲ, ಅದೇನು? ಹಿಂಗಾದ್ರೆ ಪೊಲೀಸ್ನವ್ನ ಎದುರಾಕೋತಿದ್ದೀರಿ. ನಿಮ್ಮೂರು ಜನಗಳಿಂದಾನೇ 100 ದೂರುಗಳು ಸ್ಟೇಷನ್ಗೆ ಹೋದರೆ ಅವ್ರನ್ನ ಕೈ ಕೊಟ್ಕೊಂಡು ಕುಂತಿರ್ತಾರ. ಜನಗಳ ಲಕ್ಷಾಂತರ ರೂಪಾಯಿ ಒಡವೆ ನುಂಗಕ್ಕೆ ನೀವೇ ದರೋಡೆ ಸೃಷ್ಟಿ ಮಾಡಿದ್ದೀರಾ ಅಂತ ರಿವರ್ಸ್ ಗೇರ್ ಹಾಕಿದರೆ ಏನ್ರಿ ಮಾಡ್ತೀರಾ? ಅದಕ್ಕೆ ಹೇಳೋದು, ಆತುರಗಾರನಿಗೆ ಬುದ್ಧಿ ಕಮ್ಮಿ ಅಂತ. ಬರ್ತೀನಿ. ಏ ಮನೆ ಹಾಳ್ ನನ್ ಮಗನೇ, ಕಿತ್ಕೊಳಕ್ಕೆ ಊರ್ನವ್ರನ್ನ ಪೊಲೀಸರನ್ನ ಛೋಬಿಡ್ತೀನಿ ಅಂತ ಧಮ್ಕಿ ಹಾಕ್ತೇನೋ ನನ್ ಮಗನೇ. ಧಮ್ಕಿ ಹಾಕ್ತೇನೆ. ಇನ್ನು ಏನ್ ಕೇಳ್ಬೇಕು? ಮೋದಗೆಟ್ಟ ನನ್ ಮಗನೇ, ನಮ್ ಮನೆ ದೋಚ್ಕೊಂಡೋದವ್ರು ನಮ್ ಕಣ್ಣಾದಂಗ್ ಹೊತ್ಕೊಂಡೋದ್ರು. ಈಗ ನೀನು ಸೋಗ್ಲಾಡ್ತನ ಮಾಡಿ ನಮ್ ಕಣ್ ಮುಂದೆನೆ ದೋಚ್ಕೊಂಡು ಹೋಗ್ತಾ ಇದ್ಯಲ್ಲೋ, ನಮ್ಮನ್ನ ಸರ್ವನಾಶ ಮಾಡ್ಬಿಟ್ಯಲ್ಲೋ. ಯಾರನ್ನ ನಿನ್ನ ಕಳ್ಸಿ ಸಾಹೇಬ? ಕರ್ಸಲ್ಲ ಇಲ್ಲಿ. ಹಾಳಾದವನೇ, ನಿಂತ್ಕೊಳ, ಬೇಡ ಬಿಡ್ರೋ ನಿನ್ನ, ನನ್ನ ಹೊಟ್ಟೆ ಉರುತ್ತದೆ. ಬಿಡ್ರೋ ನನ್ನ, ಬಿಡೋ ನನ್ನ, ಬಿಡ್ರೋ ನನ್ನ, ನಡ್ಮನಿ ಹಿಯರ್. ಗುಡ್ ಈವ್ನಿಂಗ್ ಸರ್. ಸರ್ ಪೋತ್ರಾಜು. ಹೇಳ್ರಿ ಪೋತ್ರಾಜು. ಸರ್ ಬಿಂಕದ್ಕಲ್ ಕೇಸಲ್ಲಿ ಸಸ್ಪೆಕ್ಟ್ಸು ಮೇಲೂರು ದುರ್ಗ ಫಾರೆಸ್ಟ್ ಅಲ್ಲಿದ್ದಾರಂತ ಇನ್ಫಾರ್ಮೇಶನ್ ಬಂದಿದೆ ಸರ್. ಆರ್ ಯು ಶೂರ್? ಎಸ್ ಸರ್. ಈಗ ತಾನೇ ಕನ್ಫರ್ಮ್ ಮಾಡ್ಕೊಂಡು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಅದು ನೆಕ್ಸಲ್ಸ್ ಗ್ರೂಪ್ ಇರ್ಬೋದಾ? ಯಾವುದಕ್ಕೂ ಅವಸರ ಬೇಡ್ರಿ, ಕನ್ಫರ್ಮ್ ಮಾಡ್ಕೊಳ್ರಿ. ಹಾಗೇನಿಲ್ಲ ಸರ್, ಈ ಗ್ಯಾಂಗೇ ಬೇರೆ. ಸರ್ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನು ಮಾಡೋಣ ಸರ್? ಅದು ಸಣ್ಣ ಗ್ಯಾಂಗ್ ಆದ್ರೆ ಆಪರೇಷನ್ ಮಾಡ್ರಿ. ಹುಷಾರ್ರಿ. ಸ್ಪಾಟ್ಗೆ ನೀವೇ ಹೋಗಿ ಫೈನಲ್ ಆಗಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ನನಗೆ ಫೋನ್ ಹಚ್ಚ್ರಿ, ನಾ ಬಂದು ಜಾಯ್ನ್ ಆಗ್ತೀನಿ. ಆದಷ್ಟು ಸಸ್ಪೆಕ್ಟ್ಸ್ನ ಕ್ಯಾಪ್ಚರ್ ಮಾಡೋಣ. ಇದು ಮೇಜರ್ ಬ್ರೇಕ್ ಥ್ರೂ ಆಗ್ಬೋದು. ಯಾವುದಕ್ಕೂ ಸ್ಪಾಟ್ ತಲುಪಿ ತಮಗೆ ಮೆಸೇಜ್ ಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಫೈನ್.
ಅಯ್ಯೋ ಅಮ್ಮ ಅಯ್ಯೋ ಏನ್ ನಿನ್ ಹೆಸರು? ಸೂಗಯ್ಯ. ಸೂಗಯ್ಯ? ಯಾವೂರು ಸೂಗಯ್ಯನು ನೀನು? ಗುಂತ್ಕಲ್ಲು. ಓ, ಆಂಧ್ರ ಪ್ರದೇಶದ ಗುಂತ್ಕಲ್ಲು. ಪಿಂಕದ ಕಲ್ಲಲ್ಲಿ ದರೋಡೆ ಮಾಡಿದ ಗ್ಯಾಂಗ್ ನಿಂದೆ ತಾನೇ? ಇಲ್ಲ. ನಿಜ ಹೇಳು. ಇಲ್ಲ. ಸುಟ್ಟು ಬಿಡ್ತೀನಿ. ಅಮ್ಮ. ಹೌದು ಹೌದು ಹೌದು. ದರೋಡೆ ಮಾಡಿದ್ದಲ್ಲ ಎಲ್ಲಿ ಬಚ್ಚಿಟ್ಟಿದ್ದೀರಿ? ದೂರದಲ್ಲಿ. ದೂರ ಅಂದ್ರೆ ಎಲ್ಲೋ? ಕಣಿವೆ ಪಕ್ಕದ ಹೊಂಡದಲ್ಲಿ. ರಾಮ ಏನಾಯ್ತು? ಏ ರಾಮಣ್ಣ ಏನಾಯ್ತು? ಅಯ್ಯೋ ರಾಮಣ್ಣ ಏನಾಯ್ತು? ಅಯ್ಯೋ ರಾಮ ರಾಮ ಏನಾಯ್ತಪ್ಪ? ಏನಾಯ್ತು? ರಾಮ Follow me, follow me. Oh, what's Raju? What happened? ಸಾರಿ ಸರ್, ತಪ್ಪಿಸ್ಕೊಂಬಿಟ್ರು. ವೈರ್ಲೆಸ್ ಮಿಸ್ ಆಗಿ ಕಮ್ಯುನಿಕೇಶನ್ ಆಗಲಿಲ್ಲ ಸರ್. ಅದಕ್ಕೆ ಬರೋದು ತಡ ಆಯಿತು ಸರ್. ಸರಿ, ಇಟ್ಸ್ ಆಲ್ ರೈಟ್. ನಿಮ್ಮಲ್ಲಿ ಯಾರಿಗಾದ್ರೂ ಇಂಜುರೀಸು? ಪರವಾಗಿಲ್ಲ ಸರ್. ಏನಾಗಿಲ್ಲ ತಾನೇ? ಇಲ್ಲ ಬನ್ನಿ. ಕಾನ್ಸ್ಟೇಬಲ್ಸ್ ಬನ್ನಿ ಬನ್ನಿ. ಸರಿ ಬನ್ನಿ ಬನ್ನಿ, ನಡೀರಿ. ಏನಪ್ಪ ರೀ ಸ್ವಾಮಿ? ರೀ ಸ್ವಾಮಿ, ವಿಠೋಬಾ ಎಲ್ಲಿ? ವಿಠೋಬಾ ಎಲ್ಲಿ? ಗೊತ್ತಿಲ್ಲ. ಆಂಧ್ರದ ಅವ್ರ ಊರಿನಲ್ಲಿ ಏನಾದ್ರು ಸಿಗ್ಬೋದಾ? ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಫೋನ್ ಗಿನ್ ಏನಾದ್ರು ಇದೆಯೇನಪ್ಪ? ಗೊತ್ತಿಲ್ಲ. ಹಾ, ಹೋಗ್ಲಿ ಬಿಡಿ. ಈಗ ನೀವ್ ಎಲ್ಲಿದ್ದೀರಾ ಅಂತ ಆದ್ರೂ ಗೊತ್ತಾ? ನಮಸ್ಕಾರ ದೇವ್ರು. ನಿನ್ನ ನಮಸ್ಕಾರಕ್ಕೊಂದಿಷ್ಟು ಮಣ್ಣು ಬಿತ್ತು. ಅರ್ಜೆಂಟ್ ಅರ್ಜೆಂಟ್ ಅಂತ ಫೋನಲ್ಲಿ ಬಡ್ಕೊಂಡೆಲ್ಲೋ? ಏನಂತ ಅರ್ಜೆಂಟು? ದೇವ್ರು ರಾಮ ರಾಮ ಮುಗ್ಗಿ ರಾಮ ಹೋಗ್ಬಿಟ್ಟ. ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ನಲ್ಲೋ ರಾಸ್ಕಲ್. ಮೂಡ್ನ ಹಾಳು ಮಾಡ್ಬಿಟ್ಟೆಲ್ಲೋ. ದೇವ್ರು ಅವನ್ನ ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟೆ. ಆಗ್ಲಿಲ್ಲ. ಮುಂದೇನ್ ಮಾಡೋದು ದೇವ್ರು? ನೀವು ಸುಮ್ಮನೆ ಹಿಂಗೆ ಕುಂತ್ಕೊಂಡ್ಬಿಟ್ರಿ ಹೆಂಗೆ? ಅವನಿಗೊಂದು ಗತಿ ಕಾಣಿಸ್ಬೇಕು ಅಲ್ವ್ರಾ? ಯಾರು ಅವನ್ನ ಮಣ್ಣು ಮಾಡಿಬಿಟ್ರಿ ಹೆಂಗೆ? ಮಾಡು. ಸಮಾಧಿ ಅಗದು ಬಾಡಿ ತೆಗೆದು
ನಿನ್ನನ್ನು ಹಿಡಿದು ಗಲ್ಲಿಗೇರಿಸ್ತಾರೆ. ನನ್ನನ್ನ ಯಾರು ತಾವ್ ಹೇಳ್ದಂಗೆ ನಾನು ಮಾಡ್ದೆ ಅಲ್ಲವ್ರ? ರಾಮನ್ ಸಾಯಿಸು ಅಂತ ನಾ ಹೇಳಿದ್ನ? ನಾನೆಲ್ಲಿ ಸಾಯಿಸ್ತಿದ್ದೆ ಅವರು? ನಾನು ಬದುಕಿದ್ದೋ ನಿನ್ ಜೊತೆ ಕಳಿಸಿದ್ದು ತಾನೇ? ನಿಜ. ಈಗ ಸತ್ತಿದ್ದಾನೆ ಅಂತ ಸುದ್ದಿ ತಂದಿದೀಯಾ? ನಿಜ ದೇವ್ರು. ಅಂದ್ಮೇಲೆ ರಾಮನ್ ಕೊಲೆಗಾರ ನೀನೇ ತಾನೇ? ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಸತ್ರೆ ನಾನೇನ್ ಮಾಡ್ಲಿ ದೇವ್ರು? ಇದನ್ನೇ ಕೊಲೆ, ಮರ್ಡರ್ ಅನ್ನೋದು. ನಾನು ಹೇಳೋದಲ್ಲ, ಕಾನೂನು ಹಾಗಂತ ಹೇಳುತ್ತೆ. ಸದ್ಯಕ್ಕೆ ನೀನು ಇದರಿಂದ ತಪ್ಪಿಸ್ಕೋಬೇಕು ಅಂತಿದ್ರೆ ಯಾರ ತಲೆಗಾದರೂ ಇದನ್ನ ಕಾನೂನು ನಂಬುವ ಹಾಗೆ ತಗಲಾಕ್ಬೇಕು. ಅಯ್ಯೋ ದೇವ್ರೆ, ನಾನ್ ಯಾರ ತಲೆ ಕಟ್ಲಿ ದೇವ್ರು? ನಿನ್ ತಲೆಗೆ ಕಟ್ಕೋ. ಇದೇನಿದು ದೇವ್ರು? ಮಗ್ಗಿ ರಾಮನ್ಗೆ ಯಾರ್ಯಾರು ಶತ್ರುಗಳಿದ್ದಾರೆ ಅಂತ ಹುಡುಕು. ಈ ರಾಮನ್ ಶತ್ರುಗಳನ್ನ ನಾ ಎಲ್ಲಿಂದ ಸೃಷ್ಟಿ ಮಾಡ್ಲಿ ದೇವ್ರು? ದೇವ್ರು, ಈ ಬಡಗೊಟ್ರ ಹಿಂಗು ಕುಡ್ತಿನ ಬಗ್ಗೆ ರಾಮಂಗೂ ಆಗ್ತಿರ್ಲಿಲ್ಲ ಅಲ್ಲೂರ? ಏಯ್, ಲಕ್ಕೋ ಹೊಡೆದು ಬಿದ್ರೋನು ಮರ್ಡರ್ ಮಾಡ್ತಾನಂದ್ರೆ ಯಾರು ನಂಬ್ತಾರೆ? ಬೇಡ, ಅವನ ಮಗ ಚಂಬಸೇನೆ ಮಾಡ್ದ ಅಂತ ಇಟ್ಕೊಳ್ಳಿ, ಕಿಟ್ಟಬಹುದು. ಯೋಚನೆ ಮಾಡಿದೇವ್ರು. ಯಾರು ಕುಡ್ತಿನ ಮಗ್ಗಿ ರಾಮ ಚಂಬಸೇನ್ ಮನೆ ಶತ್ರು. ಅವನೇ ಚಂಬಸೇನ್ ಕೈಗೆ ಸಿಕ್ಕಾಕಂಡ. ನಮ್ಮನೆ ಕಳುವು ಮಾಡಿದ ಇವನೇ ಅಂತ ಚಂಬಸಯ್ಯನೇ ಅವನ್ ಕೊಲೆ ಮಾಡ್ದ ಅಂತ ಇಟ್ಕೊಳ್ಳಿ. ಕುರ್ತಿನ ಮಗ್ಗಿ ರಾಮನ ಹೆಣನ ಚಂಬಸಯ್ಯನ ಮನೆ ಹಿತ್ಲಲ್ಲಿ ಹಾಕ್ಬಿಟ್ರೆ ಬೆಳಿಗ್ಗೆ ಇಡೀ ಪ್ರಪಂಚಕ್ಕೆ ಸುದ್ದಿ ಆಯ್ತದೆ. ಬೆಳಗ್ಗೆ ನೀವು ಹಾಜರಾಗ್ತೀರಿ. ಹೆಣದ ಜೊತೆಗೆ ನಿಮಗೆ ಬೇಕಾಗಿರೋ ಆಸಾಮಿನೂ ಸಿಗ್ತಾನೆ. ತನಿಖೆ ಮಾಡೋರು ನೀವೇಯ. ಕುಯ್ಯೋ ಕತ್ತಿ, ಮೇಯೋ ಕುರಿ ಎರಡೂ ನಿಮ್ದಯ್ಯ. ಕೇಳ್ ಕಥಾಂ. ಅಷ್ಟು ಸುಲಭವಾಗಿ ಮರ್ಡರ್ ಮಾಡಿ ತಪ್ಪಿಸ್ಕೊಳಕ್ ಸಾಧ್ಯ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಮನುಷ್ಯರೇ ಇರ್ತಿರ್ಲಿಲ್ಲ. ಲೇ ಮೂರ್ಖ, ಮೊದಲನೇದಾಗಿ ಚಂಬಸ್ವನಂತ ದ್ಯಾಬೆ ಆ ದಾಂಡಿಗ ರಾಮನ್ನ ಹೊಡೆದು ಸಾಯಿಸ್ದ ಅಂದ್ರೆ ಯಾರು ನಂಬ್ತಾರೆ? ಹೊಡೆದಾಟ ಆಗಿದ್ರೆ ಚಂಬಸ್ವನ ಮೈ ಮೇಲೂ ಸಣ್ಣ ಪುಟ್ಟ ಗಾಯಗಳಾಗಿರ್ಬೇಕಲ್ಲ. ಈಗ ನೀನು ಹೋಗಿ ಅವನ ಮೈ ಮೇಲೆ ಕೆತ್ತಿ ಬರ್ತೀಯಾ? ಈ ದೇಶದಲ್ಲಿ ಕಾನೂನು ಅಂತ ಒಂದಿದೆ. ಮನುಷ್ಯ ಸತ್ರೆ ಸ್ವಲ್ಪ ಸುಳಿವು ಸಿಕ್ಕರೂ ಅವ ಹ್ಯಾಗ್ ಸತ್ತ ಅಂತ ಕಂಡಿಡಿಯೋ ಪಂಡಿತರಿದ್ದಾರೆ. ಲ್ಯಾಬೊರೇಟರಿಗಳಿದ್ದಾವೆ, CIDಗಳಿದ್ದಾರೆ. ಆ ದರಿದ್ರ ಪತ್ರಿಕೆಯವರು ಬೇರೆ ನಮ್ಮ ಬೆನ್ನಿಂದೇನೆ ಬಿದ್ದಿದ್ದಾರೆ. ಜೊತೆಗೆ ನಿನಗೂ ನನಗೂ ಶತ್ರುಗಳ ಹಿಂಡೇ ಇದ್ದಾರಲ್ಲೋ. ಈಗ ಹೆಚ್ಚೊತ್ತಿಲ್ಲಿರೋದು ಬೇಡ, ಬಾ. ಹಲೋ, ನಾಂದ್ಯಾವ್ರು? ವಿಠೋಬಾ? ವಿಷಯ ಎಲ್ಲ ಹಳ್ದಲ್ಲಿ ಕೊಚ್ಕೊಂಡು ಹೊಟ್ಟೋಯ್ತು. ಏನು ಉಳ್ದಿಲ್ಲ. ಪೀಡೆ ತೊಲಗ್ತು. ಯಾರು? ಆ ಪೇಪರ್ ರುದ್ರಪ್ಪ ಬಂದಿದ್ದ. ಅವನಿಗೆ ವಿಶ್ವದ ಸುಳ್ಳು ಸಿಗ್ದಂಗಿದೆ. ಏನ್ ಮಾಡೋದು ದೇವ್ರು? ಹಲೋ 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 ಹಲೋ. ಸರ್, ನಮ್ಮ ಲೇಟೆಸ್ಟ್ ಎಡಿಷನ್ನು ನೋಡಿ. ಬೊಟ್ಟೂರು ಪೊಲೀಸರ ರೌದ್ರ ತಾಂಡವ, ನಿರಪರಾಧಿಯ ಲಾಕಪ್ ಡೇಟ್.
ಏನು ಸರ್ ಇದು ಇಷ್ಟೊಂದು ಎಕ್ಸ್ಪ್ಲೋಸಿವ್? ರಿಯಲಿ ಇದರಲ್ಲಿ ಇಂಪ್ಲಿಕೇಟ್ ಆಗಿರೋರ ಕತೆ ನಾಳೆ ಏನಾಗತ್ತೆ ನೋಡ್ತೀರಿ. ಅದು ಅಸೆಂಬ್ಲಿ ಸೆಷನ್ ಬೇರೆ ನಡೀತಾ ಇದೆ, ಭಾಳ ಟೈಮ್ಲಿ. ಸರ್ ಇನ್ನೂ ಪ್ರಿಂಟ್ಗೆ ಸ್ಟ್ರೈಕ್ ಆರ್ಡರ್ ಕೂಡ ಕೊಟ್ಟಿಲ್ಲ. ಮತ್ತೆ ಇದು ಡೇಂಜರ್ ಟರ್ನ್ ತಗೊಳ್ಳೋ ಸಾಧ್ಯತೆ ಇದೆ ಸರ್. ಏನು ಹೇಳ್ತೀರಿ? ಪತ್ರಿಕೆ ನಿಮ್ಮದು, ಆದರೂ ಈ ಎಡಿಷನ್ನ ಸ್ವಲ್ಪ ರೀ ಎಡಿಟ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ ನೋಡಿ ಸರ್. ರೀ ಎಡಿಟಾ? ಯಾಕೆ? ಇದು ತುಂಬ ಕಷ್ಟಪಟ್ಟು ಮಾಡಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್ ರೀ. ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪ್ರೂಫು ನನ್ನ ಹತ್ರ ಇದೆ. ನೀವೇನು ಯೋಚನೆ ಮಾಡಬೇಡಿ. ಫೈನಲ್ ಪ್ರೂಫ್ ಇಸ್ ಓಕೆ. ಪ್ಲೀಸ್ ಗೋ ಅಹೆಡ್. ಆಯಿತು ಸರ್. ಹಾಗೆ ಪ್ರಿಂಟಿಂಗ್ ಬಿಲ್ಲು ಭಾಳ ಬಾಕಿ ಇದೆ ಸರ್. ಬೆಳಿಗ್ಗೆ ಬರ್ತೀನಲ್ಲ ಸರ್. ಬರ್ತೀನಿ. ಪ್ರಸಾದ್, ಏನು ಸರ್? ಒಂದು 5,000-6,000 ಕಾಪಿ ಹೆಚ್ಚಿಗೆ ಹೋಗ್ಬೋದು. ನ್ಯೂಸ್ ಪ್ರಿಂಟ್ ಇದೆ ತಾನೆ? ಬೇಕಾದರೆ ಬೆಳಗ್ಗೆ ಫೋನ್ ಮಾಡಿ ಸರ್, ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು. ಏನ್ರಿ ಇದು? ಏನಿದು? ಓದ್ರಿ ಇದನ್ನ. ನಾಳೆ ಬೆಳಗ್ಗೆ ಇದು ಇಡೀ ಸ್ಟೇಟ್ನ ಹಾದಿ ಬೀದಿಯಲ್ಲಿ ಸುದ್ದಿ ಆಗುತ್ತೆ. ಏನ್ ಸಾರ್ ಇದೆಲ್ಲ? ತಾವು ನನ್ನನ್ನು ತಪ್ಪು ತಿಳ್ಕೊತಿದ್ದೀರಾ? ಶಟ್ ಅಪ್. ಬೇರೆ ಟೈಮಲ್ಲಿ ಆಗಿದ್ದಿದ್ರೆ ನಾನೇ ನಿಮ್ಮನ್ನು ಅರೆಸ್ಟ್ ಮಾಡಿ ಅದೇ ಸ್ಟೇಷನ್ ಲಾಕಪ್ ತಳ್ತಾ ಇದ್ದೆ. ಅಸೆಂಬ್ಲಿ ನಡೀತಾ ಇದೆ ರೀ, ಅಸೆಂಬ್ಲಿ. ನಂಗೆ ಅವನ್ ಸಿಕ್ಕೇ ಇಲ್ಲ ಸಾ. CI ಸಾಹೇಬ್ರ ಡೈರೆಕ್ಷನಲ್ಲಿ ಸರ್ಚ್ ಮಾಡ್ತಿರೋದು ನಿಜ. ತಾವು ಕೂಡ ಸ್ಟೇಷನ್ಗೆ ವಿಸಿಟ್ ಮಾಡಿದಾಗ ಸಸ್ಪೆಕ್ಟ್ಸ್ನ ಬೇಗ ರೌಂಡ್ ಅಪ್ ಮಾಡಿ ಅಂತ ಹೇಳಿದ್ರಿ. ಹೌದು ಹೇಳಿದ್ದೆ, ಆದ್ರೆ ಹಿಡಿದವನ್ನ ಕೊಂದು ಹಾಕಿ ಅಂತ ಹೇಳಿದ್ನ? ಸರಿ, ಅವನ್ ಡೆಡ್ ಬಾಡಿನ ಏನ್ ಮಾಡಿದ್ರಿ? ಅವನ್ ಖಂಡಿತವಾಗ್ಲೂ ನಮಗೆ ಸಿಕ್ಕಿಲ್ಲ ಸಾರ್. ಚಾಮರಾಜನಗರದ ಕಡೆ ಯಾವುದೋ ಕ್ವಾರಿಲ್ ಕೆಲಸ ಮಾಡ್ತಾ ಇದ್ದಾನಂತ ಇನ್ಫಾರ್ಮೇಶನ್ ಇದೆ. ಇಷ್ಟು ದೊಡ್ಡ ಡಕಾಯಿತಿನಲ್ಲಿ ಇನ್ವಾಲ್ವ್ ಆಗಿರೋನು ಕ್ವಾರಿಲಿ ಕೂಲಿ ಕೆಲಸ ಮಾಡ್ತಾನ? ಮತ್ತದೇ ಸುಳ್ಳು. ಬೇಡ ಬೇಡ, ನನ್ನ ಹತ್ರ ನೀವು ನಿಜ ಹೇಳ್ದಿದ್ರೆ ನಿಮ್ಮನ್ ಬೇರೆ ಯಾರು ಬಚಾವ್ ಮಾಡಕ್ಕಾಗಲ್ಲ. ಅವನ್ ಸತ್ತ ಮೇಲೆ ಬೇರೆ ಏನೇನೋ ಕವರ್ ಅಪ್ ಆಕ್ಷನ್ಸು ನಡೆದಿರುತ್ತೆ. ಏನೇನ್ ನಡೀತು ಅಂತ ಹೇಳಿ. ನಾನೇನೇ ಹೇಳಿದ್ರು ತಾವು ನನ್ನ ನಂಬೋ ಸ್ಥಿತಿಲಿಲ್ಲ. ದಯವಿಟ್ಟು ಆ ರುದ್ರಪ್ಪನ್ ರಿಪೋರ್ಟ್ ನಂಬೇಡಿ ಸಾರ್. ಸಾರ್, ತಾವು ತಕ್ಷಣ ಎನ್ಕ್ವೈರಿ ಕಂಡಕ್ಟ್ ಮಾಡಿ ನನ್ನ ಮೇಲೆ ಬೇಕಾದ ಆಕ್ಷನ್ ತಗೊಳ್ಳಿ ಸಾರ್. ಐ ಆಮ್ ರೆಡಿ ಟು ಫೇಸ್. ಇದು ಬರೀ ರುದ್ರಪ್ಪನ್ ರಿಪೋರ್ಟೇ ಅಲ್ಲ, ನಮ್ಮ ಇಲಾಖೆ ಹೈಯರ್ ಅಪ್ಸ್ಗೂ ಮೀಡಿಯಾಗೂ ಈ ಸುದ್ದಿ ಹಬ್ಬಿದೆ. ಅಷ್ಟೇ ಅಲ್ಲ, ನೀವು ಆ ಬಿಂಕದ ಕಲ್ ಕಂಪ್ಲೈನೆಂಟ್ ಹತ್ರ ಲಕ್ಷಾಂತರ ರೂಪಾಯಿ ಲಂಚ ನುಂಗಿದಿರಂತೆ. ಅದನ್ನು ತನಿಖೆ ಮಾಡಿ ಸಾರ್. ಹಾ, ಅದರ ಬಗ್ಗೆ ಸುದ್ದಿ ಹರಡಿರೋದು ನನ್ನ ಗಮನಕ್ಕೂ ಬಂದಿದೆ. ಇಷ್ಟಕ್ಕೂ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋರು ನಡುಮನಿ ಸಾಹೇಬ್ರು. ನನಗೆ ಆ ಪವರ್ಸೇ ಇಲ್ವಲ್ಲ ಸಾರ್. ನಿಮಗೆ ಯಾಕೆ ಬೇಕು ಪವರ್ಸು? ನಿಮಗೆ ಬರೀ ಯೂನಿಫಾರ್ಮ್ ಇದ್ರೆ ಸಾಕು. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್. ಆ ಬೊಟ್ಟೂರ್ ಸ್ಟೇಷನ್ ಕ್ರಿಮಿನಲ್ ಅದೇ ರೀ, ರಾಸ್ಕಲ್ ವಿಠೋಬಾ ಅಂತಿದಾನಂತಲ್ಲ, ಅವನ್ನ ಅರೆಸ್ಟ್ ಮಾಡಿ ತಕ್ಷಣ ಒಳಗಾಕಿ. ಹಾಗೆ ಬಾರ್ಡರ್ ಸೈಡ್ ಮಲ್ಲಂಪಲ್ಲಿ, ಚಿಗರಿಪೇಟೆ ಸ್ಟೇಷನ್ ಅಲರ್ಟ್ ಮಾಡಿ. ಎಸ್ ಸರ್. ನಾಳೆ ನೀವು ಸ್ಟೇಷನ್ ಬಿಟ್ಟು ಎಲ್ಲೂ ಹೋಗ್ಕೂಡ್ದು. ಗೆಟ್ ಲಾಸ್ಟ್. ಸರ್, ಕಾಫಿ ಸರ್. ಸರ್, ಕಾಫಿ ತಣ್ಣಗಾಯ್ತು ಸರ್. ರೀ, ಏನ್ರಿ ನೀವಿಷ್ಟೊಂದು ನೆಂದಿದ್ದೀರಾ? ಹೊರಗಡೆ ಮಳೆನೇ ಇಲ್ಲ.
ಹೊಳೆಲ್ ಗಿಳೆಲ್ ಜಾರ್ ಬಿದ್ರೇನು? ಓ ಶಿಟ್! ಇಲ್ಲಿ ಮಳೆ ಬರ್ತಿದ್ರೆ ಬೇರೆ ಕಡೆ ಬರಬಾರ್ದಾ? ತಗೋ. ಹಾಗಲ್ಲ ರೀ, ಆಕಾಶ ನೋಡ್ದೆ, ಮೋಡನೇ ಇಲ್ಲ, ಅದಕ್ಕೆ ಕೇಳ್ದೆ. ಇದೇನಿದು? ಹೆಲ್ಮೆಟ್ ಇಷ್ಟೊಂದು ನೆಂದಿದೆ. ಇದನ್ ಹಾಕೊಂಡ್ರು ತಲೆ ಈ ಪಾಟಿ ನೆನೆಯುತ್ತಾ? ರೀ, ಊಟಕ್ಕೆ ರೆಡಿ ಮಾಡ್ಲಾ? ಬೇಡ, ಸ್ನಾನ ಮಾಡಿ ಬರ್ತೀನಿ ಆಮೇಲೆ. ಓಹ್, ಏನು ಸರ್ ಬೆಳಿಗ್ಗೆ ಬೆಳಿಗ್ಗೆನೆ ನೀವಿಲ್ಲಿ? ಏನೋ ಗಾಬರಿ ಆಗಿರೋಗಿದೆ. ಇದೇನು ಸರ್, ಪತ್ರಿಕೆ ಪ್ರಿಂಟ್ ಆಗಕ್ಕಿಂತ ಮುಂಚೆನೆ ಪೊಲೀಸ್ನವ್ರ ಕೈಗೆ ಸಿಕ್ಕಿದೆ. ಓ ಅದಾ, CI ನಡಿಮನಿ ಸಾಹೇಬರು ಫೋನ್ ಮಾಡಿ ಇವತ್ತಿನ ಎಡಿಷನ್ ಬಗ್ಗೆ ಕೇಳಿ ಡೀಟೇಲ್ ಬೇಕು ಅಂದರು. ನಾನು ನಮ್ಮ ಹುಡುಗನಿಗೆ ಫೋನ್ ಮಾಡಿ ಪ್ರೂಫ್ ಕಾಪಿನೇ ಕೊಡೋದಕ್ಕೆ ಕೇಳಿದೆ. ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ಮಾ? ಆಗಲೇ ಕವರ್ ಅಪ್ ಎಕ್ಸಸೈಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟೇಷನ್ಗೆ ಬನ್ನಿ ಅಂತ ಕರೆದ್ರು. ನಾನು ಹಾಗೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಸರ್, ದಯವಿಟ್ಟು ಪ್ರಿಂಟ್ ಹಾಕ್ಸಿ, ಪತ್ರಿಕೆ ಸರ್ಕ್ಯುಲೇಷನ್ಗೆ ಹೋಗಲಿ. ನೋಡಿ, ನಾನು ಈ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಜೀವನ ನಡೆಸ್ತಾ ಇರೋನು. ಪ್ರಿಂಟ್ ಆಗೋದಕ್ಕೂ ಮುಂಚೆ ತಾವು ನಡುಮನಿ ಸಾಹೇಬ್ರ ಹತ್ರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಅರೆ, ನನ್ನ ಪತ್ರಿಕೆ ವಿಷಯದಲ್ಲಿ ಅವ್ರನ್ನೇನು ಸರ್ ಕೇಳೋದು? ಅವರೇನು ಈ ಪತ್ರಿಕೆ ಮಾಲೀಕರಾ ಅಥವಾ ಇದೇನು ಇಲ್ಲಿಗಲ್ ಬಿಸ್ನೆಸ್ಸಾ? ಇಟ್ ಈಸ್ ಮೈ ರೈಟ್, ಇದು ನನ್ನ ಹಕ್ಕು. ದಯವಿಟ್ಟು ಪ್ರಿಂಟಿಂಗ್ ಸ್ಟಾರ್ಟ್ ಮಾಡಿ ಸರ್. ಸರ್, ಕೋಪ ಮಾಡ್ಕೋಬೇಡಿ, ಸ್ವಲ್ಪ ಯೋಚನೆ ಮಾಡಿ ಸರ್. ಮಿಸ್ಟರ್ ಪ್ರಸಾದ್, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನೀವು ಅವ್ರ ಜೊತೆ ಶಾಮೀಲಾಗಿದ್ದೀರಾ ಅನ್ಸುತ್ತೆ. ಕ್ಷಮಿಸಿ ಸರ್, ನೀವು ಏನೇನೋ ಮಾತಾಡ್ತಾ ಇದ್ದೀರಾ, ಅಂಥ ಅಗತ್ಯ ನನಗಿಲ್ಲ. ನೋಡಿ, ನನಗೆ ವ್ಯವಹಾರ ಮುಖ್ಯ. ಪ್ರಿಂಟ್ ಆಗಲೇಬೇಕು ಅನ್ನೋದಾದರೆ ಸಾಫ್ಟ್ ಕಾಪಿ ಕೊಡ್ತೀನಿ, ನಿಮ್ಗೆ ಎಲ್ಲಿ ಬೇಕಾದರೂ ಪ್ರಿಂಟ್ ಹಾಕ್ಸ್ಕೊಳ್ಳಿ. ನನಗೆ ನೀವು ಮುಖ್ಯ, ಪೊಲೀಸು ಮುಖ್ಯ. ದಯಮಾಡಿ ರೆಡಿ ಮಾಡಿಟ್ಟಿರೋ ನಿಮ್ಮ ಬಿಲ್ನ ಸೆಟ್ಲ್ ಮಾಡಿಬಿಟ್ಟು ನೀವು ಎಲ್ಲೇ ಬೇಕಾದ್ರೂ ಪ್ರಿಂಟ್ ಹಾಕ್ಸ್ಕೊಳ್ಳಿ. ಸರ್, 48,000 ಈಗಲೇ ಇವತ್ತೇ ಅಂದರೆ ನಾನು ಎಲ್ಲಿಂದ ತರಲಿ? ಇದು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸರ್. ನೋಡಿ, ಇವತ್ತಾಗಲಿಲ್ಲ ಅಂದರೆ ನಾಳೆ ಕೊಡಿ. ನಮ್ಮ ವ್ಯವಹಾರದಲ್ಲಿ ಮನಸ್ತಾಪ ಬರಬಾರದು ನೋಡಿ. ಏನ್ರಿ ನಡುಮನಿಯವರೇ, ಹನುಮಕ್ಕ ಅಂದ್ರೆ ಇವರೇನಾ? ಹೌದು ಸರ. ಪೋತ್ರಾಜು, ನೀವು ಸ್ವಲ್ಪ ಹೊರಗಡೆ ಇರಿ. ಎಸ್ ಸರ್. ನಡುಮನಿ. ಥ್ಯಾಂಕ್ ಯು ಸರ್. ನಡುಮನಿ, ಆ ವಿಠೋಬಾ ಅನ್ನೋನು ಸಿಕ್ಕಿದ್ನೇನ್ರಿ? ಸಿಕ್ಕಿಲ್ರಿ ಸರ್, ಮನೆಗೂ 8 ದಿನ ಬಂದಿಲ್ವಂತೆ ಸರ್. ವಿ ಆರ್ ಅಟ್ ಇಟ್. ಏನ್ರಿ ಅಟ್ಟಿಟ್ಟು? ನಿಮ್ಮೆಲ್ಲರ ನೆಗ್ಲಿಜೆನ್ಸ ಇಷ್ಟಕ್ಕೆಲ್ಲ ಕಾರಣ. ಹನುಮಕ್ಕ, ಏನ್ ಕೆಲಸ ಮಾಡ್ತೀರಿ? ಕೂಲಿ ನಾಲಿ ಮಾಡ್ತೀನಿ ಸ್ವಾಮಿ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು. ನಿನ್ನ ಗಂಡ ಏನ್ ಮಾಡ್ತಾರೆ? ಗೊತ್ತಿಲ್ಲ ಸ್ವಾಮಿ. ಗೊತ್ತಿಲ್ಲ? 8 ವರ್ಷ ಆಯ್ತು. ಲಾರಿ ಕೆಲ್ಸಕ್ಕೆ ಅಂತ ಓದೋನು ಬರಲೇ ಇಲ್ಲ ಸ್ವಾಮಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ತಮ್ಮನ್ನು ಮೀಟ್ ಮಾಡಲಿಕ್ಕೆ ಆ ಪತ್ರಿಕೆ ರುದ್ರಪ್ಪ ಬಂದಿದ್ದಾರೆ. ಇಸ್ ಇಟ್ ಬಿಗ್ ಸರ್ಪ್ರೈಸ್? ಕರೀರಿ. ಎಸ್ ಸರ್. ಬನ್ನಿ ಸರ್, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಏನೋ ಬ್ಯುಸಿಯಾಗಿದ್ದೀರಿ ಅಂತ ಕಾಣುತ್ತೆ. ನಾ ಹೊರಗಡೆ ಕಾಯ್ತಿರ್ತೀನಿ, ನೀವು ಮುಂದುವರಿಸಿ. ಪರವಾಗಿಲ್ಲ, ಬನ್ರಿ. ನಿಮ್ಮ ಪತ್ರಿಕೆ ಬಗ್ಗೆನೇ. ಇದೇನು ಸೀಕ್ರೆಟ್ ಎನ್ಕ್ವೈರಿನೇ? ನೀವು ಬಂದಿದ್ದು ಒಳ್ಳೇದಾಯ್ತು. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಕೂತ್ಕೊಳ್ರಿ. ಥ್ಯಾಂಕ್ಸ್. 5 ನಿಮಿಷ. ಥ್ಯಾಂಕ್ ಯು ಸರ್. ಹನುಮಕ್ಕ, ಕುಡಿತೀನಿ ಮಗ್ಗಿರಾಮ ನಿನ್ಗೇನಾಗಬೇಕು? 4 ವರ್ಷದಿಂದ ಜೊತೆಯಲ್ಲೇ ಇದ್ದೀವಿ. ಕುಡಿತೀನಿ ಮಗ್ಗಿರಾಮನ ಹುಡ್ಕೊಂಡು ಪೊಲೀಸ್ನವರು ನಿಮ್ಮ ಮನೆಗೆ ಬಂದಿದ್ರಾ? ಇಲ್ಲ. ಸರಿ, ರಾಮ ಈಗೆಲ್ಲಿ? ಗೊತ್ತಿಲ್ಲ. 10 ದಿನದಿಂದ ಪತ್ತೆನೇ ಇಲ್ಲ. ಕುಡಿತೀನಿ ರಾಮನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿ ಸಾಯಿಸಿದ್ದಾರೆ ಅಂತ ಇವರು ಪೇಪರ್ನಲ್ಲಿ ಬರೆದಿದ್ದಾರೆ. ನಿಜಾನಾ? ಗೊತ್ತಿಲ್ಲ. ಅವನ ಮನೆಗೆ ಬಂದು ಹೋದ ದಿನ ಮನೆಯಿಂದ ಸ್ವಲ್ಪ ದೂರದಲ್ಲಿ ರಾತ್ರಿ ಗಲಾಟೆ ನಡೀತಿತ್ತು. ಅಲ್ಲಿ
ಅವನ ದನಿ ಥರನೇ ಕೇಳ್ತಿತ್ತು. ಈ ಸಾಮೇರ್ ಮನೆಗೆ 3-4 ಸಲ ಬಂದು ಅವನ ಬಗ್ಗೆನೇ ವಿಚಾರಿಸಿದ್ರು. ಕೇಳಿದ್ರ ರುದ್ರಪ್ಪನವ್ರೆ, ಕುಡಿತೀನಿ ಮಗ್ಗಿರಾಮನು ಈಕೆನು ಗಂಡ ಹೆಂಡ್ತಿನೇ ಅಲ್ಲ. ಈಕೆ ಪೊಲೀಸ್ನವ್ರನ್ನೂ ನೋಡಿಲ್ಲ. ನೀವು ನೋಡಿದ್ರೆ ಕುಡಿತೀನಿ ಮಗ್ಗಿರಾಮನ ಪತ್ನಿಯ ಆಕ್ರಂದನ ಅಂತ ಬರೀತೀರ. ಸರ್, ದಯವಿಟ್ಟು ನೀವು ವಿಚಾರಣೆ ಮುಂದುವರಿಸಿ. ಕೂತ್ಕೊಳ್ಳಿ ರುದ್ರಪ್ಪನವ್ರೆ, ಪ್ಲೀಸ್. ಹನ್ಮಕ್ಕ, ದೂರು ಕೊಡ್ತೀಯನಮ್ಮ? ಪೊಲೀಸರ ಸಹವಾಸ ನಮ್ಗೆ ಯಾಕೆ ಸ್ವಾಮಿ? ನಮ್ಗೇನು ಬೇಡ. ಕೇಳಿದ್ರ? ಈಕೆ ದೂರು ಕೊಡಕ್ಕೆ ಸಿದ್ಧ ಇಲ್ಲ. ಅದು ಆಕೆ ಇಷ್ಟ ಸರ್. ಆದರೆ ವಿಠೋಬ ಸಿಗೋವರೆಗೆ ನಾನೇನು ಹೇಳೋದಿಲ್ಲ. ಒಂದು ವೇಳೆ ಅವನು ಸಿಗದೇ ಇದ್ರೆ? ಸಿಗದೆ ಎಲ್ಲೋಗ್ತಾನೆ ಸರ್. ಬಾರ್ಡ್ರ್ ಆ ಕಡೆ ಎಲ್ಲೋ ಕದ್ದು ಓಡಾಡ್ತಿರ್ತಾನೆ. ಅವನು ಇಂಟರ್ಸ್ಟೇಟ್ ಆಪರೇಟರ್ ತಾನೆ. ಸರ್, ದಯವಿಟ್ಟು ನೀವು ವಿಚಾರಣೆ ಮುಂದುವರಿಸಿ. ನಾ ಹೊರಗಡೆ ಇರ್ತೀನಿ. ರುದ್ರಪ್ಪನವ್ರೆ, ನಾನು ನಿಮ್ಮನ್ನು ದೂರ್ತಾ ಇಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಏನ್ರಿ ಚನ್ನಬಸಯ್ಯ, ನೀವು ನಿಮ್ಮ ಕಳುವು ಮಾಲನ್ನ ಹುಡುಕೊಡೋದಿಕ್ಕೆ SI ಪೋತ್ರಾಜು ಅವರಿಗೆ ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟಿದ್ದೀರಿ ಅಂತ ಇವರು ತಮ್ಮ ಕಹಳೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ನಿಜಾನಾ? ನಿಜ ಸ್ವಾಮಿ. ಎಷ್ಟು ಕೇಳಿದ್ರು? ಸಾಹೇಬ್ರು ಕೇಳಿಲ್ಲ, ವಿಠೋಬ ಕೇಳ್ದ. ಅವನಿಗೆ ಯಾಕ್ರಿ ಕೊಟ್ರಿ? ಅವನು ಸಾಹೇಬ್ರು ಬಂಟ ಅಂತ ಎಲ್ಲರೂ ಹೇಳೋರು. ನಮ್ಮ ಮಾಲ್ ಸಿಗುತ್ತೆ ಅನ್ನೋ ಆಸೆಯಿಂದ ಕೊಟ್ವಿ ಸ್ವಾಮಿ. ನಾವು ಪೂರ್ತಿ ನಾಶ ಆಗ್ಬಿಟ್ವಿ ಸ್ವಾಮಿ. ರೇ, ಕೇಳ್ದಷ್ಟಿಗೆ ಮಾತ್ರ ಉತ್ತರ ಕೊಡ್ರಿ. ಅಳೋದಿಕ್ಕೆ ಇದು ಸ್ಮಶಾನ ಅಲ್ಲ. ಸರಿ, ಆ ದುಡ್ಡು ಪೋತ್ರಾಜಂಗೆ ತಲುಪಿದ್ಯಾ? ನನಗೆ ಗೊತ್ತಿಲ್ಲ ಸ್ವಾಮಿ. ನಮಗೆ ಪೊಲೀಸ್ನವ್ರ ಸವಾಸನೆ ಬೇಡ ಅನ್ನಿಸ್ಬಿಟ್ಟಿದೆ ಸ್ವಾಮಿ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ ಸ್ವಾಮಿ. ಅಲ್ರಿ, SI ನಿಮಗೆ ದುಡ್ಡು ಕೇಳಿಲ್ಲ ಅಂತೀರಾ, ನೀವು ದುಡ್ಡು ಕೊಟ್ಟಿಲ್ಲ ಅಂತಿದ್ದೀರಾ. ದೂರು ಕೊಟ್ಟ ತಕ್ಷಣ ತನಿಖೆನೂ ಪ್ರಾರಂಭ ಆಗಿದೆ. ಆದ್ರೂ ನಿಮಗೆ ಪೊಲೀಸ್ ಮೇಲೆ ಬೇಜಾರಾಕ್ರಿ? ಆ ವಿಠೋಬ ಇಲ್ಲಿದ್ದಿದ್ರೆ ಸತ್ಯ ಏನು ಅಂತ ಹೇಳಿಸ್ತಿದ್ದೆ ಸ್ವಾಮಿ. ನೀವೆಲ್ಲರೂ ಸ್ವಲ್ಪ ಆಚೆ ಇರಿ. ನಡುಮನಿ. ಎಸ್ ಸರ್. ಕೇಳಿದ್ರ ರುದ್ರಪ್ಪನವರೇ, ನೀವು ನಿಮ್ಮ ಪತ್ರಿಕೆಯಲ್ಲಿ ಬರೆದಿರೋದಿಕ್ಕೂ ನಿಜವಾಗಿ ನಡೆದಿರೋದಿಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಅವರು ಕೇಳಿಲ್ಲ, ಇವರು SI ಪೋತ್ರಾಜಿಗೆ ದುಡ್ಡು ಕೊಟ್ಟಿಲ್ಲ. ವಿಠೋಬಾನೇ ಫ್ರಾಡ್ ಮಾಡಿರ್ಬೋದಲ್ವಾ? ನಿಮ್ಮ ಪತ್ರಿಕೆಯಲ್ಲಿ ಬಂದ ವರದಿಗೂ ಇವ್ರು ಹೇಳ್ತಾ ಇರೋ ವಿಷಯಕ್ಕೂ ಮ್ಯಾಚೇ ಆಗ್ತಿಲ್ಲ. ಸರ್, ನಾನೇನು ನಿಮ್ಮ ವಿಚಾರಣೆಗೆ ಹಾಜರಾಗಕ್ಕೆ ಬಂದಿಲ್ಲ, ಅಥವಾ ತಮ್ಮನ್ನು ಯಾವುದೋ ಫೇವರ್ ಕೇಳಕ್ಕೂ ಬಂದಿಲ್ಲ. ನನ್ನ ಹತ್ರ ನನ್ನ ರಿಪೋರ್ಟ್ನ ಸಾಬೀತು ಮಾಡಕ್ಕೆ ಬೇಕಾಗಿರೋ ಎಲ್ಲ ಆಧಾರಗಳು ಇದೆ. ನಾನಿಲ್ಲಿಗೆ ಬಂದಿದ್ದು ನನ್ನ ಪತ್ರಿಕೆ ಪಬ್ಲಿಷ್ ಆಗದೇ ಇರೋ ಹಾಗೆ ನಿಮ್ಮ ಇಲಾಖೆ ನಡೆಸಿರೋ ಪಿತೂರಿಗೆ ಕಾರಣ ಕೇಳಕ್ಕೆ. ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕಾಗಿರೋ ವಿಷಯ ಸರ್. ನಾನಿದ್ರ ಬಗ್ಗೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿಸ್ತೀನಿ. ಈ ವಿಷಯ ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು ಸರ್. ಅಲ್ಲ, ರಾತ್ರಿ ಪ್ರಿಂಟ್ ಮಾಡೋದಕ್ಕೆ ರೆಡಿಯಾಗಿದ್ದ ಪ್ರಿಂಟರು ಬೆಳಗಾಗೋದ್ರಲ್ಲಿ ಬದಲಾಗ್ಬಿಡೋದು ಅಂದ್ರೆ ಹೇಗೆ ಸಾಧ್ಯ ಸರ್? ಇದನ್ನ ನೀವು ನಿಮ್ಮ ಪ್ರಿಂಟರ್ನ ಕೇಳಬೇಕಾದ ಪ್ರಶ್ನೆ. ರುದ್ರಪ್ಪನವರೇ, ನನ್ಗನ್ಸುತ್ತೆ ಈ ವಿಷಯನ ನೀವು ಅನಗತ್ಯವಾಗಿ ಬೆಳೆಸ್ತಾ ಇದ್ದೀರಿ ಅಂತ. ವಿಚಾರಣೆ ನಿಮ್ಮ ಮುಂದೆನೇ ನಡೆಸಿದೆ, ನೀವೇ ಕೇಳಿದ್ರಿ. ಐ ಫೀಲ್ ದ ಎಂಟೈರ್ ಎಪಿಸೋಡ್ ಈಸ್ ಅನ್ಟ್ರೂ ಅಂಡ್ ಅನ್ಕಾಲ್ಡ್ ಫಾರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. చూడండ్రా ఎంత మోతున్నాడ్రా పట్టండ్రా పట్టండ్రా ఏయ్ పట్టు ఏయ్ కాల్ పట్టరా ఎంత మోతున్నాడ్రా ఇటువైపు తెచ్చి పట్టండ్రా. ఆ గడ్డ మీద పడుకోబెట్టండ్రా. తీసుకుండ్రా. ಸುಮ್ಮನೆ ನಿಂತ್ಕೊಳ್ರಿ. ಏನ್ರಿ ನಿಮ್ ಗಲಾಟೆ? ಬರ್ತಾರ್ರಿ ಸಾಹೇಬ್ರು. ಏನಿದ್ ಗಲಾಟೆ? ಏನ್ರಿ ನಿಮ್ಮ ಸಮಸ್ಯೆ? ಸ್ವಾಮಿ, ನಾವು ಬಿಂಕದ ಕಲ್ಲಿಂದ ಬಂದಿದ್ದೀವಿ ಸ್ವಾಮಿ. ಬಡ ಕೊಟ್ರೆ ಇಂಥವು ಒಡವೆನ ಅಡ ಇಟ್ಟಿದ್ವಿ ಸ್ವಾಮಿ. ಆ ಒಡವೆ ಏನಾಯ್ತು ಅಂತ ಕೇಳೋಣ ಅಂತ ಬಂದ್ವಿ ಸ್ವಾಮಿ. ನೋಡಿ, ನೀವಿದನ್ನ ಬಡಕೊಟ್ರೇನು ಕೇಳಿ. ನಾವೇನು ನಿಮ್ಮ ಒಡವೆನ ಇಲ್ಲಿ ಸ್ಟಾಕ್ ಇಟ್ಟಿದ್ವಾ? ಹಂಗಲ್ಲ ಸ್ವಾಮಿ, ತಾವು ಹುಡುಕ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರಂತೆ, ಅದಕ್ಕೆ ಬಂದಿದ್ದೀವಿ ಸ್ವಾಮಿ.
ಪೊಲೀಸ್ ಸ್ಟೇಷನಲ್ಲಿ ಮಾತು ಕೊಡೋದು ಆಣೆ ಪ್ರಮಾಣ ಮಾಡೋದು ನಡೆಯುತ್ತೇನ್ರಿ? ದೂರು ಕೊಟ್ಟಿದ್ದಾರೆ, ತನಿಖೆ ಮಾಡ್ತಿದ್ದೀವಿ. ಈಗೇನು ದೂರು ಕೊಡ್ತೀರಾ ನೀವು? ದೂರು ಕೊಡಿ, ತನಿಖೆ ಮಾಡ್ತೀವಿ. ಸ್ವಾಮಿ, ದೂರು ಪಾರು ಹಂಗಿರ್ಲಿ, ನಮ್ಮ ಒಡೆ ನಮಗೆ ಸಿಗ್ತದ ಹೇಳಿ? ತನಿಖೆ ಮಾಡ್ತಾ ಇದ್ದೀವಿ. ಸಿಗಬಹುದು, ಸಿಗದೇನೂ ಇರಬಹುದು. ಕೇಳಿಸ್ಕೊಂಡ್ರೇನ್ರಿ? ಚಂಬಸೈನವ್ರಿಗೆ ತಾವು ಹುಡುಕ್ ಕೊಡ್ತೀವಿ ಅಂತ 1 ವಾರ ಟೈಮ್ ತಗೊಂಡಿದ್ರಂತೆ, ನಿಜನಾ? ಇಡಿಯಟ್, ಎಲ್ಲ ಕಳ್ಕೊಂಡು ಮೆಂಟ್ಲಾಗಿರ್ಬೇಕು. ಪೊಲೀಸ್ನವರು ಟೈಮ್ ಕೊಟ್ಟು ಹುಡುಕೊಡ್ತಾರೇನ್ರಿ? ಮಾಲ್ ಸಿಕ್ಕರು ಅದು ಕೋರ್ಟಲ್ಲಿ ಸೆಟ್ಲ್ ಆಗಬೇಕು. ಇನ್ನು ಏನೇನೋ ರೂಲ್ಸ್ ಇದೆ, ಅದೆಲ್ಲ ಆದ್ಮೇಲೆ ತಾನೇ. ಈಗ ಅದೆಲ್ಲ ಬೇಡ. ಈಗೇನು ನೀವು ವಿಚಾರ್ಸಕ್ ಬಂದಿದ್ರೋ ಇಲ್ಲ ದೂರು ಕೊಡಕ್ ಬಂದಿದ್ರೋ ಬೇಗ ತೀರ್ಮಾನ ಮಾಡಿ. ದೂರು ಕೊಡಕ್ ಮುಂಚೆ ತಮ್ಮನ್ನೊಂದು ಮಾತು ಕೇಳುವ ಅಂತ ಬಂದು ಸ್ವಾಮಿ. ಸರಿ ಸ್ವಾಮಿ, ಈಸೆ ನಾವು ಅನ್ಕೊಂಡಂಗಲ್ಲ ಕಣ್ರ. ಆಯ್ತು ಸ್ವಾಮಿ, ನಾವು ತೀರ್ಮಾನ ಮಾಡ್ಕೊಂಬತ್ತೀವಿ. ಬರೀ ತೀರ್ಮಾನ ಅಲ್ಲ, ನಿಮ್ಮ ಕೇಸು ಸ್ಟ್ರಾಂಗ್ ಆಗಬೇಕಾದ್ರೆ ನಮ್ಮಲ್ಲಿ ದೂರು ದಾಖಲಾಗಬೇಕು. ಎಲ್ಲಾರನ್ನೂ ಸೇರಿಸಿ ದೂರು ಬರ್ಕೊಂಡು ಬನ್ನಿ, ತಡ ಮಾಡಬೇಡಿ. ಹೋಗಿ ಹೋಗಿ ಹೋಗಿ. ಈ ಬಿಂಕದ ಕಲ್ಲು ಪ್ರಕರಣ ಈಗಾಗಲೇ ರಾಜ್ಯದ ತುಂಬ ಸುದ್ದಿಯಾಗಿದೆ. ಅದೇ ತಾನೇ ನೀವು ಹೇಳೋದು? ಹೌದು ಸರ್. ಈ ವಿಷಯದ ಮೇಲೆ ಈ ದಿವಸ ವಿರೋಧ ಪಕ್ಷದವರು ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕಲ್ಲ ಭೀಮಣ್ಣವರೇ. ನಾನೇನು ಮಾಡಬೇಕೋ ಹೇಳಿ. ನೀವೇನು ಮಾಡ್ತಿರೋ ಏನು, ನನ್ನ ಕ್ಯಾಂಡಿಡೇಟ್ಗೆ ಮಾತ್ರ ತೊಂದರೆ ಕೊಡಬೇಡಿ. ಅವನು ನಕ್ಸಲ್ ಪೀಡಿತ ಏರಿಯಾದಲ್ಲಿ ತನ್ನ ಪ್ರಾಣನೇ ಪಣ ಇಟ್ಟು ಸರ್ಕಾರಿ ಸೇವೆ ಮಾಡ್ತಾ ಇದ್ದಾನೆ ಸರ್. ಆ ಏರಿಯಾದಲ್ಲಿ ಆಂಧ್ರ ಪ್ರದೇಶದ ಪೊಲೀಸರು ಯುದ್ಧಬದ್ಧ ನಕ್ಸಲ್ ರನ್ನರ್ನು 2 ವರ್ಷದ ಹಿಂದೆಲೇ ಮಟ್ಟ ಹಾಕಿದ್ದಾರೆ. ಈಗ ಏನಿದ್ರೂ ಕೂಡ ಅವರ ಹೆಸರಿನ ಮೇಲೆ ಬೇಳೆ ಬೇಯಿಸ್ಕೊಡೋ ಜನ ಇದ್ದಾರೆ. ಹೋಗಲಿ ಬಿಡಿ, ಈಗೇನು ಹೇಳಿ. ಯಾಕೆ ಸರ್, ಅವನಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ವಾ? ಅವನು ನನ್ನ ಕ್ಷೇತ್ರದ ಹಿಂದುಳಿದವ. ಅವನಿಗೇನಾದರೂ ತೊಂದರೆ ಆದರೆ ಅವನ ಸಮಾಜದವ್ರನ್ನ ನನಗೆ ತೊಂದರೆ ಆಗುತ್ತೆ. ದಯವಿಟ್ಟು ತಾವು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಈ ಹಿಂದುಳಿದವರು ಮುಂದುವರಿದವರು ಜಾತಿ ಪಾತಿ ಎಲ್ಲ ಯಾಕೆ ತರ್ತೀರಿ ಭೀಮಣ್ಣರೇ? ಈ ಸೆಷನ್ಸ್ ಮುಗಿಯೋವರೆಗೂ ಸುಮ್ಮನಿರಿ. ವಿರೋಧ ಪಕ್ಷದವರು ಏನು ರಾಡಿ ಎಬ್ಬಿಸ್ತಾರೆ ಅಂತ ನೋಡೋಣ. ನಾವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದವರೇ ಅಲ್ವಾ ಸರ್? ತಾವು ಮನಸ್ಸು ಮಾಡಬೇಕು ಅಷ್ಟೇ. CM ಇಂದಲೇ ತಮಗೆ ಹೇಳಿಸ್ಲೇನು? ಐ ಆಮ್ ಸಾರಿ ಭೀಮಣ್ಣರೇ. ಯಾಕೆ ಸರ್? ನಾವು ನೀವು ಒಂದೇ ಸರ್ಕಾರದ ಅಧಿಕಾರದಲ್ಲಿ ಇರೋರು. ನನ್ನ ಸ್ಥಾನದಲ್ಲಿ ನೀವು ನಿಂತು ಯೋಚನೆ ಮಾಡಿ. ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ನಾವು ಆ ರೀತಿ ಹುಡುಗಾಟಿಕೆ ಮಾಡೋಕ್ಕಾಗೋದಿಲ್ಲ. ಈಗೇನು ಸ್ವಾಮಿ, ನಮ್ಮ ಸಣ್ಣ ರಿಕ್ವೆಸ್ಟ್ಗೆ ತಾವು ಮನಸ್ಸು ಮಾಡೋಕೆ ಆಗ್ತಾ ಇಲ್ಲ ಅಷ್ಟೇ ತಾನೆ? ಮೀಡಿಯಾ ಹೈಪು ಬಹಳ ಆಗಿದೆ ರೀ. ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆನೇ ಸೀರಿಯಸ್ ಅಲಿಗೇಷನ್ಸು ಇರೋದು. ಬರೆಯೋರಿಗೇನು ಸ್ವಾಮಿ, ಏನು ಬೇಕಾದರೂ ಬರೀತಾರೆ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಮ್ಮ ಹುಡುಗರಿಗೇನಾದರೂ ತೊಂದರೆ ಆದರೆ ನಾವು 3 ಜನ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗೇ ಬಂದಿದ್ದೇವೆ. ಅದು ಒಬ್ಬ SI ವಿಷಯದಲ್ಲಿ 3 ಜನ ಶಾಸಕರು ರಾಜೀನಾಮೆ ಕೊಡೋದಂದ್ರೆ ಏನ್ರಿ? ಎಲ್ಲಾದರೂ ಬಾಯ್ ಬಿಟ್ಟೇರಿ, ಹುಷಾರ್. ಹಾಂ, ಯಾಕೆ ಸರ್? ಅದು ದೇಶದಲ್ಲೇ ದೊಡ್ಡ ಸುದ್ದಿ ಆಗ್ತದೆ ಅಷ್ಟೇ. ಅಲ್ಲ ಸರ್, ನೀವು ಸರ್ CM ಅವ್ರು ತಮಗೋಸ್ಕರ ಕಾಯ್ತೀಯಾರಂತ. ಹೌದಲ್ವಾ ಭೀಮಣ್ಣರೇ? ನನಗೆ ಹೊತ್ತಾಗ್ತಾ ಇದೆ, ನಾನೇನು ಬರ್ತೀನಿ. ಹಾಂ, ಮತ್ತೆ ಭೇಟಿಯಾಗೋಣ. ಏನು ಸ್ವಾಮಿ, ಸಾಹೇಬ್ರು ಹಂಗೆ ಹೊಟ್ಟೋದ್ರು? ನಾನೀಗ ಊರಿಗೆ ಹೋಗಿ ಹೇಗೆ ಮುಖ ತೋರಿಸ್ಲಿ? ಬಿಸಿ ತಣ್ಣಗಾಗುವವರೆಗೂ ನೀವು ಸುಮ್ಮನಿರಿ. ಅವ್ರನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ನೀವು ಕೇಳ್ತಾನೇ ಇದ್ರಿ. ಈಗೆಲ್ಲ ಟ್ರಾನ್ಸ್ಫರು, ಸಸ್ಪೆನ್ಷನ್ನು ಎಲ್ಲ ಪನಿಷ್ಮೆಂಟ್ ಅಲ್ವೇ ಅಲ್ಲ.
ಬಹುಮಾನ ಇದ್ದಂಗೆ. ನಾನೇ ಖುದ್ದು ಹೋಗಿ CM ಕೈಯೋ ಕಾಲೋ ಹಿಡಿದು ನಿಮಗೆ ಬೇಕಾದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಅವ್ರು ಇಲ್ಲಿ ಕಟ್ಟಿರೋ ಮನೇಲಿ ಹಾಸ್ಟೆಲಲ್ಲಿರೋ ಅವ್ರ ಮಕ್ಕಳನ್ನ ಕರ್ಕೊಂಬಂದು ಆರಾಮಾಗಿ ಇಲ್ಲೇ ಸೆಟ್ಲಾಗಲಿ. ನೀವೇನು ಯೋಚನೆ ಮಾಡಬೇಡಿ. ಬಿಂಕದ ಕಲ್ಲು ಬಟ್ಟೂರಿನಲ್ಲಿ ನಡೆದ ಘಟನೆ ಕೇವಲ ಸ್ಯಾಂಪಲ್ ಅಷ್ಟೇ. ಲಾಕಪ್ ಡೆತ್, ಲೂಟಿ, ದರೋಡೆ, ಭ್ರಷ್ಟಾಚಾರಕ್ಕೆ ನಮ್ಮ ರಾಜ್ಯ ಮಾದರಿಯಾಗುತ್ತಿದೆ. ಸದನದಲ್ಲಿ ಇವತ್ತು ಇದು ಚರ್ಚೆಗೆ ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉಗ್ರ ಕ್ರಮ. ಸರ್ಕಾರಕ್ಕೆ ಸಮಸ್ಯೆ ಬಂದಾಗ ಯಾರನ್ನು ಬೇಕಾದರೂ ಕೊಡುಕೊಂಡ್ಬಿಡುತ್ತೆ ಮಿಸ್ಟರ್ ಸೂರ್ಯಪ್ರಕಾಶ್. ಟೈಮ್ ಈಸ್ ರನ್ನಿಂಗ್ ಔಟ್. ವಿ ಮಸ್ಟ್ ಟೇಕ್ ಸಮ್ ಎಫೆಕ್ಟಿವ್ ಆಕ್ಷನ್ ಇಮಿಡಿಯೇಟ್ಲಿ. ಹೌದು ಸರ್. ತಕ್ಷಣ ಬೊಟ್ಟೂರ್ ಎಸ್ಐನ ಸಸ್ಪೆಂಡ್ ಮಾಡಿ ಆರ್ಡರ್ಸ್ ಇಶ್ಯೂ ಮಾಡಿದ್ರೆ ಹೇಗೆ ಸರ್? ಅನಗತ್ಯವಾಗಿ ನಾವು ಮಾಡೋ ತಪ್ಪನ್ನು ನಾವೇ ಒಪ್ಕೊಂಡು ಹಾಗಾಗಲ್ವಾ? ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳಲ್ವಾ? ಪತ್ರಿಕೆ, ಟಿವಿ ಸುಮ್ಮನೆ ಬಿಡ್ತಾವ? DG ಸಾಹೇಬರಿಗೆ ನಿಮ್ಮೇಲೂ ಸಿಟ್ಟಿದೆ. ಯಾಕೆ ಸರ್? ಯುವರ್ ಇಮ್ಮೆಚೂರ್ ಡಿಸಿಷನ್. ಅಲ್ರಿ, ನೀವು ಆ ನಡುಮನಿಗೆ ಯಾಕ್ರಿ ಆ ದರಿದ್ರ ಕೇಸ್ನ ತನಿಖೆ ಇನ್ಚಾರ್ಜ್ ಕೊಟ್ರಿ? ಹಿ ಈಸ್ ಗುಡ್ ಫಾರ್ ನಥಿಂಗ್. ಆ ಮನಿ ಲೆಂಡರ್ ಮೇಲೆ ಯಾಕೆ ಏನು ಆಕ್ಷನ್ ತಗೊಳ್ಳಿಲ್ಲ ನೀವು? ಅವನನ್ನೇ ನಂಬಿ ವ್ಯವಹಾರ ಮಾಡಿದ 100 ಜನ ಗಂಟು ಕಳ್ಕೊಂಡಿಲ್ವಾ? ಆಕ್ಷನ್ ತಗೋಬೋದಿತ್ತು ಸರ್, ಆದ್ರೆ ಅವನೇ ಕಂಪ್ಲೇಂಟು ಸರ್. ಸೋ ವಾಟ್? ಕಲ್ಪ್ರಿಟೇ ಕಂಪ್ಲೇಂಟ್ ಆಗಿರಬಾರ್ದ? ಮೋಸ್ಟ್ಲಿ ಅವನ ದಂಧೆ ಇಲ್ಲಿಗಲ್ಲೇ ಆಗಿರುತ್ತೆ. ಐ ಆಮ್ ಶೂರ್. ಮೊದಲು ಚೆಕ್ ಮಾಡಿ, ಆಮೇಲೆ ಅವನನ್ನು ಈಸಿಯಾಗಿ ಒಳಗೆ ಹಾಕ್ಬೋದು. ತಕ್ಷಣ ಆ ಮನಿ ಲೆಂಡರ್ನ ಅರೆಸ್ಟ್ ಮಾಡೋಕ್ಕಾಗತ್ತಾ ನೋಡಿ. ಬೇಲ್ ಸಿಗೋವರೆಗೂ ಜೈಲಲ್ಲಿದ್ರೆ ದೇಶ ಏನ್ ಮುಳುಗೋಗಲ್ಲ. ಹಾಗೆ ಆ ಸಸ್ಪೆಕ್ಟ್ಸ್ನೆಲ್ಲ ಫಸ್ಟ್ ಅರೆಸ್ಟ್ ಮಾಡಿ ಒಳಗೆ ತಳ್ಳಿ. ಆಗ್ಲಾದ್ರೂ ನಾವು ಆಕ್ಟಿವ್ ಆಗಿದ್ದೀವಿ ಅಂತ ಸರ್ಕಾರಕ್ಕೂ ಮೀಡಿಯಾಗೂ ಗೊತ್ತಾಗ್ಲಿ. ಯಾಕ್ರಿ ಸೈಲೆಂಟ್ ಆದ್ರಿ? ಹಾಗೇನಿಲ್ಲ ಸರ್. ಎಸ್ ಸರ್. ಜಯಣ್ಣ ಮೆಕ್ಕೆ ಕಟ್ಟಪ್ಪ, ಹಿಂದಿಡು. ಶಂಕರ ಜೋಪಾನ ಕಣೋ. ಮಾದೇವಿ ಹುಷಾರಾಗಿ ನೋಡ್ಕೋ. ಶಂಬಸ್ಸು ಬಾ, ತಗೋ ಇದನ್ನ ಇಟ್ಕೋಪ್ಪ. ಇಟ್ಕೋ. ಇರ್ಲಿ, ದೂರದೂರ್ಗೆ ಹೋಗ್ತಾ ಇದೀಯಾ, ಸಮಯ ಸಂದರ್ಭ ಹೆಂಗಿರ್ತದೋ, ಖರ್ಚಿಗೆ ಬೇಕಾಗ್ಬೋದು. ಇರ್ಲಿ, ಇಟ್ಕೋ. ನಡಿ ಬರ್ತೀನಿ ಬಾವ. ಏನು ಎದುರ್ಕೋಬೇಡ ಚಂಬಸ್ಸವಾ, ಎಲ್ಲ ಒಳ್ಳೇದಾಗ್ತದೆ. ಹೋಗು ಬವ್ವ, ಚಿಕ್ಕವಳೆ ಹುಷಾರ್ ಕಣೋ. ಚೆನ್ನಾಗಿ ನೋಡ್ಕೋ ಬಾ. ಹುಷಾರು. ಅಲ್ಲ ಸರ್, ನೀವೇ ಹೀಗಂದ್ಬಿಟ್ರೆ ಹೇಗೆ ಸರ್? ನೋ 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 ಹಾಗಲ್ಲ ಮಿಸ್ಟರ್ ರುದ್ರಪ್ಪ. ನಾ ಹೇಳೋ ಮಾತನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೇಸ್ ಫ್ಯಾಕ್ಟ್ಸು ಕೋರ್ಟ್ ಆಫ್ ಲಾ ಒಪ್ಪೋ ಹಾಗಿರ್ಬೇಕು. ನಿನ್ನೆ ತಾನೇ ನೀವು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ದೂರು ಕೊಟ್ಟಿದ್ದೀರಾ. ಕಮಿಷನ್ನು ತನಿಖೆಗೆ ಆದೇಶ ನೀಡಿ ಸರ್ಕಾರಕ್ಕೆ ವರದಿ ಒಪ್ಸಕ್ ಹೇಳಿದೆ. ಈ ತಕ್ಷಣನೇ ನಾವು ರಿಟ್ ಫೈಲ್ ಮಾಡಿದ್ರೆ ಅದು ಅಡ್ಮಿಟ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಅಂತ ನನಗನ್ಸತ್ತೆ. ಹಾಗಾದ್ರೆ ಈ ಅನ್ಯಾಯ ಸರಿಪಡಿಸೋರೇ ಯಾರು ಇಲ್ವಾ ಸರ್? ಅಲ್ಲ, ನಮ್ಮಂತವ್ರ ತನಿಖಾ ವರದಿಗಳಿಗೆ ಬೆಲೆನೇ ಇಲ್ವಾ ಸರ್? ಸಿಕ್ಕಾಪಟ್ಟೆ ಬೆಲೆ ಬಂದಿದೆಯಲ್ರಿ. ಇಡೀ ರಾಜ್ಯದ ಮೀಡಿಯಾದಲ್ಲೆಲ್ಲ ದೊಡ್ಡ ಸುದ್ದಿಯಾಗಿದೆ. ನಿಮ್ ರಿಪೋರ್ಟ್ ಅಲ್ಲಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಮ್ಯಾಚೇ ಆಗ್ತಿಲ್ಲ ರೀ. ಅಲ್ರಿ, ಅವ್ನ್ ಯಾರೋ ಕುಡ್ತಿನ ಮಗ್ಗಿರಾಮ ಸತ್ತಿರೋದು ಪಕ್ಕದ ಸ್ಟೇಟ್ ಅಲ್ಲಿ, ನೀವು ಹೋರಾಡ್ತಿರೋದು ಈ ಸ್ಟೇಟ್ ಅಲ್ಲಿ. ಇದುವರೆಗೆ ಸತ್ತಿರೋರ್ ಕಡೆಯಿಂದ ದೂರೂ ಇಲ್ಲ, ಸತ್ತಿದಾನೆ ಅಂತ ಖಾತ್ರಿನೂ ಇಲ್ಲ. ಎಲ್ಲಕ್ಕಿಂತ ನಿಮ್ ಕೇಸಿನ ದೊಡ್ಡ ಸೆಟ್ ಬ್ಯಾಕ್ ಅಂತಂದ್ರೆ ಆ ಮೇನ್ ಕಲ್ಪ್ರಿಟ್ ವಿಠೋಬಾ ಕೆರೆಗ್ ಬಿದ್ದು ಸತ್ತೇ ಹೋಗಿದಾನೆ ಅಂತ ಹೇಳ್ತಿದ್ದೀರಿ. ಹೌದು ಸರ್, ಇದು ಲೇಟೆಸ್ಟ್ ಡೆವಲಪ್ಮೆಂಟ್. ಲೆಟ್ ಮಿ ಸ್ಟಡಿ ದಿ ಕೇಸ್ ಒನ್ಸ್ ಅಗೇನ್. ಸ್ವಲ್ಪ ದಿನ ಟೈಮ್ ಕೊಡಿ. ಹಾಗೆ ಜ್ಯೂರಿಸ್ಡಿಕ್ಷನ್ ಪ್ರಾಬ್ಲಮ್ನು ಸ್ಟಡಿ ಮಾಡಬೇಕು. ನನ್ ಸಕ್ಸಸ್ ಆಗೋ ಚಾನ್ಸ್ ಆಗಿದೆ ಸರ್. ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದೆ ದೊಡ್ಡ ಸಕ್ಸಸ್ ಅಂತ ತಿಳ್ಕೊಳ್ಳಿ. ನಾನಂತೂ ಸಾಕಷ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ನ ಫೈಟ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ನನ್ನ ಅನುಭವ ಹೇಳಬೇಕು ಅಂದ್ರೆ ನನ್ನ ಶ್ರಮ ಎಲ್ಲ ಕಾಡ್ಗೆ ಕಟ್ಗೆ ಹೊತ್ತಂಗಾಯ್ತೇನೋ ಅಂತ ಅನಿಸ್ತಿದೆ. ಈ ಅನುಭವ ನಿಮಗೂ ಆಗದೆ ಇದ್ರೆ ಯು ಆರ್ ಗ್ರೇಟ್. ಬನ್ನಿ ಹೋಗೋಣ. ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ತೀನಿ. ಇದು ಕೂರ್ಣಗೆರೆಯವ್ರಿಗೆ ಕೊಡ್ಬೇಕಪ್ಪ. ತಗೋ, ಇದು ಗೋಪನಹಳ್ಳಿ. ಆಯ್ತು ಕೊಡ್ಲೆ. ತಗೋ, ಇದು ಸಂಕಲ್ಗೆರೆಯವ್ರಿಗೆ ಕೊಡ್ಬೇಕು. ಇದು ಕೊಪ್ಪದವ್ರಿಗೆ. ಕೆಂಪ್ಲೇಟಿನ ಗಾಡಿ ಈ ಕಡೆನೆ ಬರ್ತಾ ಇದೆ. ಅಲ್ಲಿ ನೋಡಿ, ಪೊಲೀಸ್ ಗಾಡಿ ಇದ್ದಂಗಿದೆ. ಇವ್ರು ಬೇರೆ ಕ್ಯಾಮ್ರಾ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಆ ಕೊಟ್ರಣ್ಣ ಸತ್ರು, ಕೆಂಬಸಣ್ಣ ಊರೇ ಬಿಟ್ಟು ಹೊಂಟೋಗ್ಬಿಟ್ರು. ಇವ್ರ ಕಾಟ ತಪ್ಪಲಿಲ್ಲ, ತುಂಬಾ ತೊಂದರೆ ಕೊಡ್ತಾವ್ರೆ.
ಸುದ್ದಿಯಾಗಿ ಈಗಾಗಲೇ ಪ್ರಾಮುಖ್ಯತೆಯನ್ನು ಪಡೆದಿರುವ ಬಿಂಕದಕಲ್ ದರೋಡಿ ಪ್ರಕರಣದ ಬಗ್ಗೆ ಗೃಹ ಇಲಾಖೆಯ ತನಿಖಾ ವರದಿಯ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದ ನಂತರ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಈ ಶಂಕಿತ ವ್ಯಕ್ತಿ ಪೊಲೀಸರ ಹಿಂಸೆಯಿಂದ ಸಾವನ್ನಪ್ಪಿದ್ದಾನೆ ಎನ್ನುವ ಪ್ರಕರಣ ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ನಡೆದೇ ಇಲ್ಲ. ಈ ಬಗ್ಗೆ ಯಾರೂ ಕೂಡ ದೂರನ್ನು ಕೊಟ್ಟಿಲ್ಲ. ಈ ಪ್ರಕರಣದ ಬಗ್ಗೆ ಹೊಸ ಸಾಕ್ಷ್ಯಾಧಾರಗಳು ಲಭ್ಯವಾದಲ್ಲಿ ತಪ್ಪಿತಸ್ಥರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ. ಬಿಂಕದಕಲ್ ದರೋಡಿ ಪ್ರಕರಣವನ್ನು ಶೀಘ್ರದಲ್ಲಿ ಭೇದಿಸಲು ವಿಫಲರಾಗಿರುವ ಇನ್ಸ್ಪೆಕ್ಟರ್ SR ನಡುಮನಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ವಲಯದ ಐಜಿಯನ್ನು, ಜಿಲ್ಲೆಯ SP-ಯನ್ನು, ಬಟೂರು ಪೊಲೀಸ್ ಠಾಣೆಯ SI ಯನ್ನು ತತ್ಕ್ಷಣದಲ್ಲಿ ಜಾರಿಯಾಗುವಂತೆ ವರ್ಗಾವಣೆಯ ಆದೇಶವನ್ನ ಮಾಡಿದ್ದೇನೆ. ಏನ್ರಿ ಪೋತ್ರಾಜು ಸರ್, ಮೀಡಿಯಾದವರೆಲ್ಲ ಬಂದಿದ್ದಾರೆ, ನೀವು ಕರ್ಸಿದ್ರಾ? ಅಯ್ಯೋ ಇಲ್ಲ ಸರ್, ತಾವು ಕರೆಸಿರ್ಬೇಕು ಅಂದ್ಕೊಂಡೆ ಸರ್. ಬಹುಶಃ ಆ ಗಾಳಿ ರುದ್ರಪ್ಪ ಕರೆಸಿರ್ಬೇಕು ಸರ್. ನಮಸ್ಕಾರ ಸ್ವಾಮಿ, ನನ್ನ ಹೆಸರು ಬರ್ಮಣ್ಣ ಅಂತ. ನಮಸ್ಕಾರ, ಹೇಳಿ ಬರ್ಮಣ್ಣವ್ರೆ. ತಾವು ನಮ್ಮೂರು ದರೋಡೆ ವಿಚಾರವಾಗಿ ತನಿಖೆ ಮಾಡಕ್ ತಾನೇ ಸ್ವಾಮಿ ಬಂದಿರೋದು? ಹೌದು. ದರೋಡೆ ಆಗಿದ್ದೇನೋ ನಿಜ, ಅದರಿಂದ 100 ಜನ ನೊಂದದ್ದು ನಿಜ. ಆದರೆ ಇವತ್ತು ಕಳ್ಕೊಂಡವರು ಈ ಊರಲ್ಲಿ ಯಾರೂ ಇಲ್ಲ ಸ್ವಾಮಿ. ಹಾಗಂದ್ರೆ ಏನ್ ಯಜಮಾನ್ರೆ, ನಮ್ಮ ಪತ್ರಿಕೆ ಟಿವಿಯವರು ಇದ್ರ ಬಗ್ಗೆ ದೊಡ್ಡ ಸುದ್ದಿ ಮಾಡಿದ್ದಾರೆ. ಮತ್ತೆ ದರೋಡೆ ಬಗ್ಗೆ ಯಾಕೆ ದೂರು ಕೊಟ್ರಿ? ನಾವು ದೂರು ಕೊಟ್ಟಿದ್ದೇ ದೊಡ್ಡ ತಪ್ಪು, ಆದರೆ ಅದನ್ನು ಹಿಂದಕ್ಕೆ ತಗೊಳಕ್ಕೂ ಬಿಡ್ಲಿಲ್ವಲ್ಲ. ಕದಿಮಿರ್ನ ಹಿಡಿದೆ ಸುಮ್ಮನೆ ತನಿಖೆ ಮಾಡ್ತೀವಿ ಅಂದ್ರೆ ನಮಗೆ ನ್ಯಾಯ ಸಿಕ್ದಂಗೆ ಆಯ್ತಾ ಸ್ವಾಮಿ? ಯಜಮಾನ್ರೆ, ನೀವು ಏನೇನೋ ಮಾತಾಡ್ತಿದ್ದೀರಾ. ಜನ ಮೋಸ ಹೋಗೋದಕ್ಕೆ ಕಾರಣ ಆಗಿರೋದು ಕೊಟ್ರೈನವರ ಕಾನೂನು ಬಾಹಿರ ವ್ಯವಹಾರ. ಕಾನೂನು ಪ್ರಕಾರ ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಕರ್ಸಿ ಅವರನ್ನ ವಿಚಾರಿಸೋಣ. ತಾವು ದೇವ್ರ ಅರೆಸ್ಟ್ ಮಾಡಿದವ್ರನ್ನೂ ಅರೆಸ್ಟ್ ಮಾಡಿ ಭೂಮಿಗೆ ಕರ್ಕೊಂಬಂದು ವಿಚಾರಣೆ ಮಾಡ್ತೀರಾ ಸ್ವಾಮಿ? ಅಂದ್ರೆ ಬಡ್ಕೊಟ್ರಯ್ಯ ತೀರೋಗಿ 3 ದಿವಸ ಆಯಿತು ಸ್ವಾಮಿ. ನಿನ್ನೆ ಹಾಲೇರೋ ಕಾರ್ಯನೂ ಮುಗೀತು. ಕಳೆದೋಗಿರೋದನ್ನ ತಾವು ಹುಡುಕ್ ಕೊಡದೆ ಹೋದ್ರು ಅವ್ರ ಮಗ ಎಲ್ಲರೂ ಸಾಲನೂ ತೀರಿಸಿ ಹುಚ್ಚಿಡ್ದಿರೋ ಅವ್ರ ತಾಯಿನ ಉಳಿಸ್ಕೋಬೇಕು ಅಂತ ಬೆಂಗಳೂರಿಗೆ ಕರ್ಕೊಂಡೋದ್ರು. ಇಷ್ಟಕ್ಕೂ ಅವ್ರ ಗಿರ್ವಿ ಲೈಸೆನ್ಸ್ ಇಟ್ಕೊಂಡೇ ವ್ಯವಹಾರ ಮಾಡಿದ್ದು ಸ್ವಾಮಿ. ಅವ್ರು ಮಾಡಿದ ಎಲ್ಲ ವ್ಯವಹಾರಕ್ಕೂ ದಾಖಲೆ ಇದೆ ಸ್ವಾಮಿ. ಅಲ್ಲ ಯಜಮಾನ್ರೆ, ಎಲ್ಲ ಕಳ್ಕೊಂಡು ಪಾಪಾರಾದ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಬಾಕಿನ ಹ್ಯಾಕ್ ತೀರ್ಸಕ್ ಸಾಧ್ಯ? ಐ ಕಾನ್ ಬಿಲೀವ್, ನನಗೆ ನಂಬಕ್ಕೆ ಆಗ್ತಿಲ್ಲ. ಸಿಂಗನಕಟ್ಟೆ ಸಾವುಕಾರ ರೇವಣ್ಣವ್ರಿಗೆ ಅವ್ರ ತೋಟ ಮಾರಿ ಸಾಲ ತೀರಿಸಿದ್ರು ಸ್ವಾಮಿ. ಬೇಕಾದ್ರೆ ಖಾತ್ರಿ ಮಾಡ್ಕೊಳ್ಳಿ, ಕಳ್ಕೊಂಡವ್ರ ಸಮಸ್ಯೆನ ನಾನೇ ನಿಂತು ಬಗೆಹರಿಸ್ದೆ. ಹಾಗೂ ಯಾರಾದರೂ ಕೊಟ್ರಣ್ಣವರು ಮೋಸ ಮಾಡಿದ್ರು ಅಂತ ನಿಮಗೆ ದೂರು ಕೊಟ್ರೆ ನಿಮ್ಮ ಮನಸ್ಸಿಗೆ ಬಂದ ಕ್ರಮ ತಗೊಳ್ಳಿ ಸ್ವಾಮಿ. SP ಸೂರ್ಯ ಅವ್ರಿಗೆ ಕೊಡಿ. ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ದೀರಿ ಸರ್? ತಮ್ಮ ಅಡ್ವೈಸ್ನಂತೆ ಬಿಂಕದ ಕಲ್ಲಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್. ನಿನ್ನೆ ನಾನೇನು ಹೇಳಿದ್ದೆ ಅದೆಲ್ಲ ನಿಜ ಆಗಿದೆ. ಇಲ್ಲಿ ನಿಮ್ಮ ಪವರ್ಸೇ ಅರೆಸ್ಟ್ ಆಗಿದೆ ರೀ. ಇನ್ನು ಅಲ್ಲಿ ಏನು ಎನ್ಕ್ವೈರಿ ಮಾಡ್ತೀರಾ? ಯಾಕೆ ಸರ್? ಅಲ್ಲಿ ಯಾವುದಾದ್ರೂ ಕನ್ನಡ ನ್ಯೂಸ್ ಚಾನಲ್ ಬರೋದಿದ್ರೆ ಟ್ಯೂನ್ ಮಾಡಿ ನೋಡಿ. ನನಗೂ ನಿಮಗೂ ಇಮಿಡಿಯೇಟ್ ಎಫೆಕ್ಟ್ ಬರುವಂತೆ ಟ್ರಾನ್ಸ್ಫರ್ ಆಗಿದೆ. ಫ್ಯಾಕ್ಸ್ ಕಾಪಿ ನನ್ನ ಟೇಬಲ್ ಮೇಲಿದೆ. ಹಾಂ ಸರ್. ಸರ್ ಎಳ್ನೀರು ತಗೊಳ್ಳಿ ಸರ್. ಬೇಡಪ್ಪ. ನಮ್ಮೂರು ಎಳ್ನೀರು ಸರ್, ರುಚಿ ನೋಡಿ. ನೀವು ತಿರ್ಗಾ ನಮ್ಮೂರಿಗೆ ಹುಡ್ಕೊಂಡು ಬರ್ತೀರಾ? ನಾಗೇಂದ್ರಪ್ಪ, ಎಳ್ನೀರು ತಗೊಳ್ಳಿ. ಇಷ್ಟು ದೊಡ್ಡ ಅಧಿಕಾರಿಯಾಗಿ ತಾವು ನಮ್ಮೂರಿಗೆ ಬಂದಿದ್ದೀರಿ. ನಮ್ಮ ಸಣ್ಣ ಆತಿಥ್ಯನ ಸ್ವೀಕರಿಸ್ಬೇಕು ಸ್ವಾಮಿ. ಬೇಡಿಗೌಡ್ರೆ, ಥ್ಯಾಂಕ್ಸ್. ನನಗೆ ಸ್ವಲ್ಪ ನೆಗಡಿ ಆಗಿದೆ, ನಾನಿನ್ನು ಬರ್ತೀನಿ. ಸ್ವಾಮಿ, ತಾವು ಬರಲೇಬೇಕು. ಯಾಕೆ? ಒಂದು ಸಣ್ಣ ಆಹ್ವಾನ. ಏನು? ನಾವು ಊರಿನವರೆಲ್ಲ ಸೇರಿ ಬಡಕೊಟ್ರೈನವರ ಶಿವಗಣಾರಾಧನೆ ಮಾಡ್ತಿದ್ದೀವಿ. ತಾವು ದಯಮಾಡಿ ಬರಲೇಬೇಕು ಸ್ವಾಮಿ. ಟ್ರೈ ಮಾಡ್ತೀನಿ ಯಜಮಾನ್ರೆ. ನಮಗೆ ಟ್ರಾನ್ಸ್ಫರ್ ಆಗಿರೋ ವಿಷಯ ಈಗ ತಾನೇ ತಿಳಿತು. ಇದ್ರ ಬಗ್ಗೆ ತಮ್ಮ ಕಾಮೆಂಟ್ಸ್?
ಪ್ಲೀಸ್ ಸರ್, ನೋ ಕಮೆಂಟ್ ಸರ್, ಹೇಳಿ ಸರ್ ಏನಾದ್ರು. ಸಮಥಿಂಗ್ ಸರ್ ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ಸರ್ ಸ್ವಾಮಿ ಏನ್ರಿ ತಮಗೂ ಆಹ್ವಾನ ಪತ್ರಿಕೆ ದಯಮಾಡಿ ಬರಬೇಕು. ಬಡಕೊಟ್ರಯ್ಯ ಚಂಬಸವಯ್ಯನ ಮನೆಗೆ ಒದಗಿದ ದುರ್ಗತಿಗೆ ಊರು ಜನ ಕಣ್ಣೀರು ಮಿಡಿದರು. ಕೆಲವರು ಅನುಕಂಪ ತೋರಿದರು, ಕೆಲವರು ತನಿಖೆ ಮಾಡಿದರು, ಕೆಲವರು ದೋಚಿದವರನ್ನು ದೋಚಿದರು, ಕೆಲವರು ಸುದ್ದಿ ಮಾಡಿ ಮಾಡಿ ಸುಸ್ತಾದರು, ಕೆಲವರು ಕೊಟ್ರಯ್ಯನ ಮೇಲಿನ ಪ್ರೀತಿಯಿಂದ ಸಮಾಧಿ ಕಟ್ಟಿದರು, ಕೆಲವರು ಚಂಬಸವಯ್ಯನ ದೂರಿಗೆ ಗೋರಿ ಕಟ್ಟಿದರು. ಬೆಳೆ ಕಾಯುವ ಬೇಲಿಗೆ ಬೇಲಿ ಹಾಕುವವರು ಯಾರೆಂಬ ನೊಂದ ಜನಗಳ ಮೂಕ ಪ್ರಶ್ನೆಗೆ ಯಾರಲ್ಲೂ ಉತ್ತರವಿರಲಿಲ್ಲ.